ಸ್ವಲ್ಪ ಆರಾಮಾಗಿ ಹೇಳ್ಬೋದು, ಜೋರಾಗಿ ಹೇಳ್ಬೋದು. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಮಕ್ಕಳೇ. ಎಷ್ಟುವರೆಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ? ಭೂಲೋಕದ ಕಟ್ಟ ಕಡೆಯವರೆಗೂ ಕೊನೆ ಉಸಿರು ಹೋಗುವುದನ್ನು ಯೇಸು ಕ್ರಿಸ್ತನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಒಂದು ಹೃದಯದ ಒಳಗಡೆ ಹೇಳಕ್ಕೆ ಸಾಧ್ಯ ಆಗುತ್ತಾ? ಹಂಗೆ ಹೇಳಕ್ಕೆ ಬರುವಾಗ ಆಶ್ಚರ್ಯವಾಗಿ ಒಳಗಡೆ ಹಿಡ್ಕೊಳ್ಳುತ್ತದೆ ಹಿಂದಕ್ಕೆ. ಯಾರು ಹಿಡ್ಕೊಳ್ತಾ ಇದ್ರೆ ನಮಗೆ ಗೊತ್ತಾಗಲ್ಲ. ಹಂಗೆ ಆದ್ರೆ ನಿಜ ಸ್ವಾತಂತ್ರ್ಯ ಬಂದಿಲ್ಲ ಅಂತ ನಮ್ಮ ಒಳಗಡೆ ಅವ್ರೇನು ಹೇಳ್ತಾರೆ, ನನಗೆ ಈ ಭೂಮಿಯಲ್ಲಿ ಸ್ವಾತಂತ್ರ್ಯ ಇಲ್ಲ. ಯಾಕೆ? ಅವ್ರಿಗೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ. ದೇವ್ರ ಸ್ವಾತಂತ್ರ್ಯ ಕೊಟ್ಟ, ದೇವ್ರ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸರಿ, ಬೇರೆ ಭಾಷೆ ನಮಗೆ ಬೇಡ, ನಮ್ಮ ಸ್ವಂತ ಭಾಷೆಯಲ್ಲಿ ಇರುವವರಿಗೆ ಸ್ವಾತಂತ್ರ್ಯ ಸಾರಿಗೆ ನಮ್ಗೆ ಆಗ್ತಾ ಇದೆಯಾ? ಎಲ್ಲರಿಗೂ ಮಾಡಕ್ ಆಗ್ತಾ ಇದೆಯಾ? ಹಿಂದೆ ಕೇಳ್ಕೊಳ್ಳುತ್ತದೆ, ಒಳಗಡೆ ಏನೋ ಒಂದು ಹೇಳ್ಕೊಳ್ಳುತ್ತದೆ. ಈಗ ಅದಕ್ಕೆ ಒಮ್ಮೆ ಹೇಳೋದು, ಆಚೆ ಎಲ್ಲ ಈ ಸ್ವಾತಂತ್ರ್ಯ ಬರದೇ ಇರೋದು ನಮ್ಮ ಒಳಗಡೆ ಭಯ ಒಳಗಡೆ ಇದೆ, ನಿರಾಶೆ ಒಳಗಡೆ ಇದೆ, ಏನೋ ಒಂದು ಚಿಂತಕ್ಕೆ ಹಿಡ್ಕೊಳ್ತಾ ಇದೆ. ಹಂಗೆ ಆದ್ರೆ ಅನೇಕ ತಡೆಗಳು ಆಚೆ ಎಲ್ಲ ಒಳಗಡೆಯೇ ಇರುವುದು. ತಡೆಗಳು ಇರುವುದು ಒಳಗಡೆ ಆಗಿದೆ, ಆಚೆ ಅಲ್ಲ. ಭಯ ಇರುವುದು ಯಾರಿಗೆ? ಸ್ವಾತಂತ್ರ್ಯ ಇರುವುದು ಯಾರಿಗೆ? ನನಗೆ ಸ್ವಾತಂತ್ರ್ಯವಿದೆ, ಆದರೆ ಈ ಸ್ವಾತಂತ್ರ್ಯಕ್ಕೆ ತಡೆಯಾಗಿರುವುದು ನಾನೇ ಆಗಿದ್ದಾನೆ. ದೇವರ ಅಭಿಷೇಕ ಮಾಡಿ ನಮ್ಮ ಮೇಲೆ ಒಂದು ನೇಮಿಸಿದರೂ ಕೂಡ ಅದರ ಪ್ರಕಾರ ಹೋಗಕ್ಕಾಗದೇ ಇರುವುದಕ್ಕೆ ಕಾರಣ ನಮ್ಮಿಂದಲೇ ತಡೆಗಳು ಬರುತ್ತಿದೆ. ಆದ ಕಾರಣ ದೇವರ ಮುಂದೆ ನಾವು ಹೇಳ್ತೀವಿ, ದೇವರ ಇನ್ನೊಬ್ಬರ ಮುಖಾಂತರ ಮಾತನಾಡಿ ಕರ್ತಾನೆ, ನನ್ನ ಮೇಲೆ ಅಭಿಷೇಕ ಇಟ್ಟುಕೊಂಡು ಗುರುತು ತೋರ್ಪಡಿಸಿ ಮಾತನಾಡಿ ಅಂತ ಅಲ್ವಾ? ಯಾಕೆಂದ್ರೆ ಎಲ್ಲೋ ಒಳಗಡೆ ಎಳಕೊಳ್ಳುವ ಸಂಗತಿ ಇದೆ. ಮೊನ್ನೆ ಒಂದು ಶಾಸ್ತ್ರಿ ಹತ್ರ ಮಾತಾಡಿದೆ, ಅದು ಪೂಜಾರಿ ಆಗಿದ್ದಾರೆ. ಈ ಬೆಂಗಳೂರಿನಲ್ಲಿ ಇರುವ 2 ದೇವಸ್ಥಾನಕ್ಕೆ ಪೂಜಾರಿ ಆಗಿರುವ ಒಬ್ರು ಹಂಗೆ ಮಾತಾಡ್ತಾ ಬರುವಾಗ ಅವ್ರಿಗೆ ಫಸ್ಟ್ ಹೇಳಿದ್ರು, ನನಗೆ ಎಲ್ಲ ಸಂಗತಿಗಳು ಮಾಡೋಕ್ಕಾಗಲ್ಲ, ನನ್ನ ಜಾತಿ ಧರ್ಮ ಬಿಟ್ಟು ಕೊಡಕ್ಕೆ ನನಗೆ ಆಗುತ್ತಾ? ಅದು ಬಿಟ್ಟು ಕೊಡಕ್ಕಾಗಲ್ಲ, ಮರಣವರೆಗೂ ನಾನು ಅದಕ್ಕೆ ಮಾಡ್ಬೇಕು ಅಂತ ಹೇಳ್ದೆ. ನಾನು ಹೇಳಿದೆ, ಹಿಡ್ಕೊಳ್ಳೋಕೆ ನಿಮಗೆ ಆಗಿಲ್ಲ, ಬಿಟ್ಟು ಕೊಡೋಕೆ ನಿಮ್ಗೆ ಆಗಿಲ್ಲ, ಹಿಡ್ಕೊಳ್ಳುವ ಸಂಗತಿಗಳು ನಿಮ್ಮ ಜೀವನದಲ್ಲಿ ಇದೆ. ಆದರೆ ನಿಮ್ಮನ್ನು ಇವತ್ತು ICU ಹಾಸ್ಪಿಟಲ್ ಹಾಕಿದ್ರೆ ಜಾತಿ ಮತ ಕೇಳದೆ ನೀವೇನ್ ಮಾಡ್ತೀರಾ? ಯಾರ ರಕ್ತವು ನೀವು ತಗೊಳ್ಳುತ್ತೀರಾ? ಜಾತಿ ಮತ ನೋಡದೆ ಯಾವ ಡಾಕ್ಟರ್ ಹೋಗುತ್ತೀರಾ ಅಂತ ನಾನು ಹೇಳಿದೆ. ಬಾಯಿ ಮುಚ್ಚಂಗೆ ನಿಂದೆ. ಎಲ್ಲ ಮುಗಿಸಿ ಎಲ್ಲ ಕೇಳ್ಕೊಂಡು ಅವ್ರಿಗೆ ಹೋಗುವಾಗ ಕಾಲು ನಮಿಸೋದಕ್ಕೆ ಹಿಂಗೆ ಬಂದ್ಬಿಟ್ಟೆ, ನೀವು ಗುರುಗಳಂತ. ನನಗೆ ನಿನ್ನ ಅಣ್ಣ ವಯಸ್ಸಿದ್ರೆ ನೀವು ಹಿರಿಯರೇ, ಹಂಗೆ ನೀವು ಮಾತಾಡಬಾರ್ದು. ಆದ್ರೆ ಸತ್ಯ ತಿಳ್ಕೊಂಡ್ರೆ ಇದೇ ಬಿಡುಗಡೆಗಳು ನಮ್ಮ ಒಳಗಡೆ ಇಟ್ಟಿರುವ ಹಿಡ್ಕೊಂಡಿರುವ ಕಟ್ಟುಗಳು ನೀವೇ ಬಿಚ್ಚಬೇಕು. ಯೇಸು ಧರ್ಮದಲ್ಲ ಬಿಚ್ಚಲ್ಲ, ಅಧಿಕಾರ ನಿನಗೆ ಕೊಟ್ಟಿದೆ. ಹಲ್ಲೆಲೂಯಾ! ಸಿಲುಬೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೆ. ಇನ್ನೂ ಹಿಡ್ಕೊಂಡಿದೆ ಎಂದು ಹೇಳುವ ಪ್ರಕಾರ ನಾವೇ ಹಿಡ್ಕೊಳ್ತಾ ಇದ್ದೀವಿ. ಭಯದಿಂದ ಒಂದು ಗೆಜ್ಜೆ ಇಡಕ್ಕೆ ನಮಗೆ ಸಿಗ್ತದೆ ಇಲ್ಲ. ಕೆಲವೊಂದು ವಿಷಯ ನಮಗೆ ಅದರ ಬಗ್ಗೆ ನೋಡೋಣ. ಇವಾಗ ನಾವು ಓದಿ ಬಂದ ಒಂದು ವಾಕ್ಯ, ನಮಗೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ಕೂಡ, ನಮ್ಮ ಪೌರತ್ವ ಎಲ್ಲಿಗಿದೆ ಅಂತ ನಾವು ತಿಳ್ಕೋಬೇಕು. ಫಸ್ಟ್ ಬೆಂಗಳೂರು ಪೌರತ್ವ, ಸ್ವಲ್ಪ ಆದ್ಮೇಲೆ ನಮಗೆ ಇಂಡಿಯಾ ಪೌರತ್ವ ಕೂಡ ತೆಗೆದುಹಾಕಬಹುದು, ಹೋಗಲಿ, ಓಕೆ. ಆದ್ರೆ ಕರ್ತನು ನಮ್ಗೆ ಒಂದು ಪೌರತ್ವ ಕೊಟ್ಟಿದ್ದಾರೆ, ಅದು ಪರಲೋಕದ ಪೌರತ್ವ ಎಂಬುದಾಗಿ. ನಾವು ಈ ಭೂಮಿಯಲ್ಲಿ ಬಾಳುವಾಗ ಪರದೇಶಿಗಳೆಂಬುದಾಗಿಯೂ ಕೂಡ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಯಾರು? ನಾವು ಪರದೇಶಿಗಳು. ನಮ್ಗೆ ಏನಾದ್ರೂ ಹಕ್ಕು ಕೇಳಿ ತಗೊಳಕ್ಕಾಗುತ್ತಾ? ದೇವರು ಹೇಳ್ತಿದ್ದಾರೆ, ಇದು ಯಾವುದು ಬೇಡ ಅಂತ ಅನ್ಸಿಕೊಳ್ರಿ ಅಂತ. ಎಲ್ಲವನ್ನೂ ಬಿಟ್ಟು ಬಿಡಬೇಕಂತ ಹೇಳುವಾಗ ಆಚೆ ಬಿಡೋದಕ್ಕಿಂತ ಫಸ್ಟ್ ಮನಸ್ಸು ಬಿಡಲ್ಲ. ಬಿಟ್ಟಿರುವವರು ಕೂಡ ಮನಸ್ಸಲ್ಲಿ ಬಿಟ್ಟು ಬಿಡದೆ ಅದಕ್ಕಾಗಿ ಮುಗಿಸ್ತಿದ್ದಾರೆ. ಈ ಲೋಕದ ಅವಸ್ಥೆ, ಸೇವಕರುಗಳ ವಿಷಯಗಳು ಕೂಡ ಹೆಚ್ಚಾಗಿ ಕಾಮನ್ ಆಗಿ ಬದುವಾಗಿ ಬರುವಂತ ವಿಷಯಗಳಾಗಿದೆ. ಮುಂದಕ್ಕೆ ನಾವು ನೋಡಕ್ಕೆ ಹೋಗುತ್ತಾ ಇರೋದು ಈ ಒಂದು ಓದಿರುವ ವಾಕ್ಯದ ಬಗ್ಗೆ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ಮಾತ್ರ ಧ್ಯಾನಿಸೋದಕ್ಕೆ, ಅದು ಒಳಗಡೆ ಹೋಗುತ್ತದೆ ಅಷ್ಟು ಮಾತ್ರ. ನಾವು ಓದಿರೋದು 3ನೇ ಅಧ್ಯಾಯ 8ನೇ ವಾಕ್ಯ, 1 ಯೋಹಾನ. ಅಲ್ಲಿ ನಾವು ಓದಿದ್ದ ವಾಕ್ಯ, ಪಾಪ ಮಾಡುವವರೆಲ್ಲವರು ಅಲ್ಲಿಂದ ಶುರು ಮಾಡೋಣ ನಿಧಾನಕ್ಕೆ. ಪಾಪ ಮಾಡದಿರೋರು ಕೈ ಎತ್ತೀರ. ಪಾಪ ಮಾಡುವ ಎಲ್ಲರೂ ಸೈತಾನಿಂದ, ಹೌದಾ? ನಿಜನಾ? ಸುಳ್ಳು ಹೇಳದಿರುವರು ಸ್ವಲ್ಪ ಕೈ ಎತ್ತೀರ. ಇವತ್ತು ನಿನ್ನೆ ಕಳೆದ 1 ವಾರದಲ್ಲಿ ಸುಳ್ಳು ಹೇಳಿದ್ರು ಯಾರು ಕೈ ಎತ್ತಾ ಇಲ್ಲ? ಹಾಗಾದ್ರೆ ಸುಳ್ಳು ಹೇಳಿದ್ದೀರಾ? ಈ ವಾರದಲ್ಲಿಯೇ ಸೈತಾನ ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೀಯಾ? ಅವನ ಮರಿ ಮಾಡಕ್ಕೆ ನೋಡುತ್ತಿದ್ದಾನೆ. ಯಾರು ಮರಿ ಮಾಡಕ್ಕೆ ನೋಡುತ್ತಿದ್ದಾನೆ? ಅವನು ಯಾರನ್ನು ಮಾಡಕ್ಕೆ ನೋಡುತ್ತಿದ್ದಾನೆ? ಸೈತಾನು ಮರಿ ಮಾಡಕ್ಕೆ ನೋಡುತ್ತಿದ್ದಾನೆ. ಸೈತಾನಿಗೆ ಮರಿಗಳು ಬೇಕಂದ್ರೆ ಯೇಸು ಕ್ರಿಸ್ತನಲ್ಲಿ ಒಂದು ಮರಿ ಆಗೋದಕ್ಕೆ ಎಷ್ಟು ಕಷ್ಟ ಅಲ್ವಾ? ನಮ್ಗೆ ಗೊತ್ತಿದೆ ಕಷ್ಟ. ಒಬ್ಬನನ್ನು ಯೇಸು ಕ್ರಿಸ್ತನ ಕಡೆಗೆ ಕರ್ಕೊಂಡು ಬರುವುದಕ್ಕೆ ಉಪವಾಸ, ಪ್ರಾರ್ಥನೆ, ಅದು ಇದು. ಆಗ
ಆದರೂ ಕೂಡ ಒಬ್ಬರು ಮನಸ್ಸು ತಿರುಗಿ ಬರಕ್ಕೆ, ಒಂದು ಚರ್ಚೆಗೂ ಕೂಡ ಬರಕ್ಕೆ ಎಷ್ಟು ಕಷ್ಟ ಅಲ್ವಾ? ಸೈತಾನ ಎಷ್ಟು ಬೇಗ ಮರಿಗಳನ್ನು ಮಾಡ್ತಿದ್ದಾರೆ. ಒಂದೇ ಸಮಯದಲ್ಲಿ 100 ಮರಿಗಳು 1000 ಮರಿಗಳು ಒಟ್ಟಿಗೆ ಬಂದಿರುತ್ತದೆ. ಒಂದು ಬಸ್ಸಿನಲ್ಲಿ ಏನೋ ಒಂದು ಪಿಕ್ಪಾಕೆಟ್ ಬಂದಿದ್ದಾಗ ಒಬ್ಬರು ಹೊಡೆದಿದ್ದ ಅಷ್ಟೇ, ಕಾರಣ ಕೇಳದೆ ಎಲ್ಲರೂ ಬಂದು ಹೊಡೆದ್ರು. ಸೈತಾನ ಮರಿಗಳು ಎಷ್ಟು ಬೇಗ ಮಾಡುತ್ತಿದ್ದಾರೆ. ಒಬ್ಬರಿಗೆ ಎದುರಾಗಿ ಏನೊಂದು ತೀರ್ಪು ಮಾಡಕ್ಕೆ, ಒಳ್ಳೆ ಸರಿಯಾಗಿ ಯಾರ ಮುಂದೆ ಮಾತಾಡದೆ ಹಿಂಗೆ ಹೋಗು ಒಂದು ಹೆಂಗಸು ದೊಡ್ಡ ಅಹಂಕಾರಿ ಎಂದು ಒಬ್ಳಿಗೆ ಹೇಳ್ಕೊಂಡ. ಪಕ್ಕದಲ್ಲಿ ಹೇಳ್ಕೊಂಡ್ರೆ ಹೌದು ಅವಳಿಗೆ ದೊಡ್ಡ ಭಾವ ಅಂತ, ಅಹಂಕಾರಿ ಅಂತ. ಎಲ್ಲರೂ ಸೈತಾನ ಜೊತೆ ಅಪಮಾನವನ್ನು ಏನು ಪರದೂಷಣವನ್ನು ಕೇಳಕ್ಕೆ ಶುರು ಮಾಡ್ತಾರೆ. ಸೈತಾನ ಎಷ್ಟು ಬೇಗ ಏನ್ ಮಾಡ್ತಿದ್ದಾರೆ? ಮರಿ ಮಾಡಕ್ಕೆ ನೋಡುತ್ತಿದ್ದಾರೆ ಅಲ್ಲವಾ? ಸೈತಾನಿಗೆ ಎಷ್ಟು ಈಸಿಯಾಗಿ ಮರಿಗಳು ಮಾಡಕ್ಕೆ ಸಾಧ್ಯ. ಒಬ್ಬರನ್ನು ಅದರಿಂದ ಬಿಡಿಸಿ ಕರ್ಕೊಂಡು ಬರೀತೆ ಎಷ್ಟು ಕಷ್ಟ ಅಲ್ಲವಾ? ಪಾಪ ಮಾಡುವವರೆಲ್ಲರೂ ಯಾರ ಮಕ್ಕಳು? ಮುಂಚೆ ಒಂದು ನಮ್ಗೆಲ್ಲ ಗೊತ್ತಿರೋದೆ, ಒಂದು ಸಿನಿಮಾ ಸ್ಟಾರ್ ಯಾರನ್ನು ಕರೆದು ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿಸಿದ್ದೆ ಅಂತ ನಮ್ಗೆಲ್ಲ ಗೊತ್ತಿರೋ ವಿಷಯ. ಪ್ರಾರ್ಥನೆ ಮಾಡಿಸ್ತಾರೆ ಅವರು. ಅಲ್ಲಿ ಮಾತ್ರ ಅಲ್ಲ, ಬೇರೆ ಪೂಜಾರಿ ಹತ್ರ ಹೋಗಿ ಕೂಡ ಪ್ರಾರ್ಥನೆ ಮಾಡಿಸ್ತಾರೆ. ಪಾಸ್ಟರ್ ಹತ್ರ ಬಂದು ಪ್ರಾರ್ಥನೆ ಮಾಡಿಸಿದಾಗ ಫೋಟೋ ತಗೊಂಡು ವೈರಲ್ ಮಾಡಿದ್ದಾರೆ. ಆತನ ರಕ್ಷಣೆಗೆ ಬಂದರು, ಯೇಸು ಕ್ರಿಸ್ತನಲ್ಲಿ ಬಂದರು. ಆತನಿಗೆ ಅದು ರೂಢಿ, ಎಲ್ಲರಿಗೂ ಮನುಷ್ಯನೆಲ್ಲ ಮೆಚ್ಚಿಸ್ಬೇಕು. ಅದಕ್ಕಾಗಿ ಪಾಸ್ಟರ್ ಹತ್ರ ಹೋಗೋದಕ್ಕೂ ರೆಡಿ, ಮುಲ್ಲಾ ಹತ್ರ ಹೋಗೋಕ್ಕೂ ರೆಡಿ, ಪೂಜಾರಿ ಹತ್ರ ಹೋಗೋಕ್ಕೂ ರೆಡಿ. ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡುವಾಗ ಮಾತ್ರ ಫೋಟೋ ತಗೊಂಡೆ, ಪೂಜಾರಿ ಹತ್ರ ಪ್ರಾರ್ಥನೆ ಮಾಡಿಸುವಾಗ ಫೋಟೋ ತಗೊಳ್ಳಿಲ್ಲ, ಮುಳ್ಳ ಹತ್ರ ಪ್ರಾರ್ಥನೆ ಮಾಡಿಸುವಾಗ ಫೋಟೋ ತಗೊಳ್ಳಿಲ್ಲ. ಆದ್ರೆ ನಾವುಗಳೇನ್ ಮಾಡ್ತೀವಿ ಅಂದ್ರೆ ಅವನನ್ನು ತರಬೇಕಂದ್ರೆ ಭಯಂಕರ ಆಸೆ, ಮೋಹ, ದೊಡ್ಡವರು ಬರಲಿ ಅಂತ ದೇವರ ಮುಂದೆ ಚಿಕ್ಕವನನ್ನೇ ದೇವರೇ ಉಪಯೋಗಿಸ್ತಾರೆ. ಯೇಸು ಫಸ್ಟ್ ತಗೊಂಡಿರುವ ಸಾಕ್ಷಿಗಳು ತನ್ನ ಶಿಷ್ಯರು ಯಾರಂದ್ರೆ, ಬೇಡವೆಂದು ಎಣಿಸಿಕೊಂಡು ಸಮುದ್ರ ದಡದಲ್ಲಿ ಮೀನು ಸಿಕ್ಕರೆ ಕಷ್ಟಪಟ್ಟಿರುವ ದೇವರು ಯೇಸು ಅವನನ್ನು ಬಿಡಿಸಿದೆ. ಹಲ್ಲೆಲೂಯ. ಅವನಿಗೆ ಎಲ್ಲವನ್ನು ಬಿಟ್ಟು ಯೇಸು ತನ್ನ ಹಿಂಬಾಲಿಸಿದ್ರು. ಎಲ್ಲವರು ಬಿಟ್ಟಿದೆ ಅಂತ ಹೇಳುವಾಗ ಬಲೆಗಳು ಮನೆ ಮಾತ್ರ ಬಿಟ್ಟಿದೆ ಅಂತ ಅಲ್ಲ ಅರ್ಥ. ಅವನ ಸ್ವಭಾವ ಬಿಟ್ಟು ಬದಲಾಯಿಸಿದೆ, ಅವನ ಮನಸ್ಸಿನಲ್ಲಿ ಭಾವಗಳು ಬಿಟ್ಟು ಬದಲಾಯಿಸಿದೆ ಅಲ್ಲವಾ? ಹಾಗಾದ್ರೆ ನಮ್ಮಲ್ಲಿ ಸ್ವಲ್ಪ ಸೈತಾನ ಸ್ವಭಾವ ಉಂಟು. ಹೇಳ್ತೀವಲ್ಲ, ಅವನ ಕೋಪ, ಅವನ ನಡತೆ ನೋಡಿ ಅವನ ಅಪ್ಪನ ಪ್ರಕಾರ ಇದೆ ಅಂತ ಅಲ್ವಾ? ನಾವಂಗೆ ಹೇಳ್ತೀವಲ್ವಾ? ಇದೇ ಪ್ರಕಾರ ನಾವು ನೋಡುವಾಗ ಹೌದೌದು ಅವನ ಕೋಪ, ಅವನ ನಡತೆ, ಅವನ ಸೇವೆಯೆಲ್ಲ ನೋಡುವಾಗ ಅವನ ಮಗನಂತ ಕಾಣ್ತಾ ಇದ್ದಾನೆ ಅಲ್ಲವಾ? ನಮ್ಮಲ್ಲಿ ಯಾರ ಸ್ವಭಾವ ಹೆಚ್ಚಿದೆ? ಯೇಸು ಕ್ರಿಸ್ತನ ಈ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ಪ್ರವಾದಿಗಳ ಬಗ್ಗೆ ಹೇಳುತ್ತಿದ್ರು. ಹೋಗುವ ಮನುಷ್ಯನಲ್ಲಿ ದೇವರ ಆತ್ಮನಿದ್ದಾನೆ, ಎಲೀಷನ ಬಗ್ಗೆ, ಎಲೀಯನ ಬಗ್ಗೆ. ಇದೇ ಪ್ರಕಾರ ನಮ್ಮ ಬಗ್ಗೆ ನೋಡುವಾಗ ರೂಢಿಯಾಗಿ ಕಾಣುವವರಿಗೆ ಹೇಳಕ್ಕಾಗುತ್ತಾ? ಅವರೊಬ್ಬ ಕ್ರೈಸ್ತನನ್ನು ನೆನೆಸ್ಕೊಳ್ತಾರೆ. ಅಪ್ಪನ ಸ್ವಭಾವ, ಕ್ರಿಸ್ತನ ಸ್ವಭಾವ ಹಂಗೆ ಹೇಳಕ್ಕಾಗುತ್ತಾ? ಮನೆಯಲ್ಲಿ ಹೋದ್ರು ಜಗಳ, ತಂದೆ ತಾಯಿಯನ್ನು ಸನ್ಮಾನಿಸಲ್ಲ, ಪ್ರೀತಿಸಲ್ಲ, ಮಕ್ಕಳ ಮೇಲೆ ಕೋಪಿಸ್ಕೊಳ್ತಾರೆ. ಇದೆಲ್ಲ ನೋಡುವಾಗ ಇವರಿಗೆ ಅಪ್ಪನ ಸ್ವಭಾವ ಯಾವ ಅಪ್ಪನ ಸ್ವಭಾವ ಅಲ್ವಾ? ಅಲ್ವಾ? ಹಾಗಾದ್ರೆ ನಾವು ಯಾರ ಮಗುವಾಗಿದ್ದರಿಂದ ವಸ್ತು ನಿಶ್ಚಯ ಮಾಡಿಕೊಂಡಿಲ್ಲ ಅಂದ್ರೆ ನಮಗೆ ಸಮಸ್ಯೆ ಆಗುತ್ತದೆ. ಸ್ವಾತಂತ್ರ್ಯ ಬಂದಿಲ್ಲ ಅಂತ ಅರ್ಥ. ಸ್ವಾತಂತ್ರ್ಯ ಬಂದಿಲ್ಲ, ನಮಗೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ, ಸ್ವೀಕರಿಸಲಿಲ್ಲ. ಆದ್ರೆ ದೇವರ ಮಗುವಾಗಕ್ಕೆ ಅಧಿಕಾರ ಕೊಟ್ಟಿ ಅಂತ ಹೇಳುವಾಗ ಲೇಬಲ್ ಅಂಟಿಸಿಕೊಳ್ಳಕ್ಕೆ ತುಂಬಾ ಸಂತೋಷ. ಹಲ್ಲೆಲೂಯ. ನಾನು ಬೈಬಲ್ ಕಾಲೇಜಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಇವಾಗ ನನಗೆ ಇದು ಬಂದಿದ್ದಾಗ MD ಬಂದಿದ್ದಾಗ ನನಗೆ ಒಂದು ಹೆಸರು ಬಂತು, ರವರಂಡ್ ಅಂತ. ಅದು ಕಾಲೇಜ್ ಅವರು ಕೊಟ್ಟಿರೋದು ಆಕ್ಚುಲಿ. ರವರಂಡ್ ಅಲ್ಲಿ ಹೋಗುವಾಗ ರವರಂಡ್ ಅಂತ ಆಗ್ತಾರೆ. ರವರಂಡ್ ಅಂತ ಹೇಳುವಾಗ ಬೇಗ ಎತ್ತಿಟ್ಟು ಇಲ್ಲಿ ಅಂಟಿಸೋಕೆ ತುಂಬ ಇಷ್ಟ. ಅದೇ ರವರಂಡ್ ಅಂದ್ರೆ ಅರ್ಥ ಒಂದು ದೇವರಲ್ಲಿ ಗೌರವವೂ ಇರುವ ವ್ಯಕ್ತಿಯಿಂದ ಮಾರ್ಪಾಡಾಗೋಕೆ ಭಯಂಕರ ಕಷ್ಟ ಅಲ್ಲವಾ? ರವರಂಡ್ಗೆ ಹೋಗಲಿ, ಕಲಿ ಸಹೋದರನ ಆಕೆ ತಗಿಸಿಕೊಡೋಣ ಅಂದ್ರೆ ದೇವರ ಮಗು ಅಂತ ಕೇಳುವಾಗ ನಾನು ಟೀಚರ್ಸನ್ನ ಮಾಡಿಸಿಕೊಟ್ಟಿದ್ದೀನಿ, ನಾನು ದೇವರ ಮಗುವಾಗಿದೆ ಅಂತ ದೇವರು ಕಳಿಸಿದ್ದಾರೆ. ಪವಿತ್ರಾತ್ಮನಿಂದ ನಡೆಸಲ್ಪಡುವವರೇ ದೇವರ ಮಕ್ಕಳಂತ ಅಲ್ವಾ? ದೇವರ ಮಕ್ಕಳ ಗುರುತುಗಳು ಅನೇಕ ವಾಕ್ಯಗಳ ಮುಖಾಂತರ ತಿಳಿಯಪಡಿಸಿದೆ. ನೀನು ದೇವರ ಮಗುವಾದರೆ ದೇವರ ಆತ್ಮನಿಂದ ದೇವರ ವಾಕ್ಯದ ಪ್ರಕಾರ ಅನುಸರಿಸಿ ನಡ್ಕೊಂಡು ಹೋಗುತ್ತೀರಾ? ಇವಾಗ ಯೋಚನೆ ಮಾಡ್ರಿ, ನೀನು ದೇವರ ಮಗುವ ಸೈತಾನ ಮಗುವ? ಒಂದು ವಿಷಯ ತಿಳ್ಕೊಳ್ಳುವುದಕ್ಕಾಗಿ ನಾನು ಕೇಳ್ತಾ ಇದ್ದೆ. ಯೇಸು ಕ್ರಿಸ್ತನಂತ ಮಾತು ಹೇಳಿದ್ರು, ತನ್ನಲ್ಲಿ ನಂಬಿರುವ ಯಹೂದ್ಯರಿಗೆ ಹೇಳಿದ ಮಾತೇನೆಂದರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡರೆ ನೀವು ನಿಜವಾಗಿಯೂ ಸತ್ಯವನ್ನು ತಿಳಿದು ನನ್ನ ಶಿಷ್ಯರಾಗುತ್ತೀರಾ. ಎಲ್ಲಿ ಬರ್ತಿದೆ ಅಂದ್ರೆ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 31-32 ವಾಕ್ಯಗಳಲ್ಲಿ ಬರೆದಿರುವ ವಿಷಯವಾಗಿದೆ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 31-32 ವಾಕ್ಯಗಳಲ್ಲಿ ಬರೆದಿರೋದು, ತನ್ನಲ್ಲಿ ನಂಬಿದ ಯಹೂದ್ಯರಿಗೆ ಯೇಸು ಕ್ರಿಸ್ತನು ಹೇಳಿದ್ರು, ನಾನು ಕೇಳಿದ ನನ್ನ ವಾಕ್ಯಗಳಲ್ಲಿ
ನೀವು ನೆಲೆಗೊಂಡರೆ ನೀವು ನಿಜವಾಗಿ ಶಿಷ್ಯರಾಗಿ ಸತ್ಯವನ್ನು ತಿಳಿದು ನನ್ನ ಶಿಷ್ಯರಾಗುವಿರಿ. ಸತ್ಯ ನಮಗೆ ಬಿಡುಗಡೆ ಕೊಡುತ್ತದೆ, ಸತ್ಯ ಸ್ವಾತಂತ್ರ್ಯ ಕೊಡುತ್ತದೆ. ಮುಂದಕ್ಕೆ ಹೇಳೋದೇನೆಂದ್ರೆ ಸಾಕ್ಷಾತ್ ಪುತ್ರ ನಮಗೆ ಸ್ವಾತಂತ್ರ್ಯ ಕೊಟ್ಟರೆ ನೀವು ಸ್ವತಂತ್ರರಾಗಿದ್ದೀರಾ ಅಂತ. ದೇವರ ಮಕ್ಕಳಾಗುವುದಕ್ಕೆ ನಮಗೆ ಒಂದು ಸ್ವಾತಂತ್ರ್ಯ ಬರಬೇಕು. ಈ ಸ್ವಾತಂತ್ರ್ಯ ಯೇಸು ಕ್ರಿಸ್ತ ನಮಗೆ ಕೊಟ್ಟಿದ್ದಾರೆ. ಮತ್ತೆ ನಾನು ಕೇಳ್ತಾ ಇದ್ದೀನಿ, ನಮಗೆ ನಿಜವಾಗಿಯೂ ಸುಳ್ಳಿನಿಂದ, ಕಪಟ ಸ್ವಭಾವಗಳಿಂದ, ಕೋಪ, ದ್ವೇಷ, ಲೋಕ ಹಗೆತನಗಳಿಂದ ಸ್ವಾತಂತ್ರ್ಯ ದೊರಕಿದ್ದೀವ? ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ನಮ್ಮನ್ನೇ ನಾವೇ ಕಚ್ಚಿಕೊಡ್ತಾ ಇದ್ದೀವಿ. ಜಾತಿ ಮತ ಸ್ಪರ್ಧೆಗಳು ಇಟ್ಟುಕೊಡ್ತೀವಿ ಅಲ್ವಾ? ಅಧಿಕಾರ ಸ್ಥಾನದಲ್ಲಿ ಬಂದು ಕ್ಷೇಮಕರವಾಗಿರುವ ಯಾವುದೂ ಇಲ್ಲದೆ ಪ್ರತಿಯೊಂದು ಇಂಡಿಯಾದವರು ಕೂಡ ಲೋಕದ ಬ್ಯಾಂಕ್ಗೆ ನಾವು ಸಾಲಗಾರರಾಗಿದ್ದೇವೆ. ಗುಲಾಮತನೇನ ಅಲ್ಲ, ಸ್ವಾತಂತ್ರ್ಯ ಸಿಕ್ಕಿದೆಯಾ? ಸ್ವಾತಂತ್ರ್ಯ ಸಿಕ್ಕಿದೆಯಾ? ಲೋಕದ ವಿಷಯಗಳು ನಾವು ಕಚ್ಚಪಚ್ಚ ಭೇದಗಳನ್ನು ನಾವು ಯೋಚನೆ ಮಾಡಿ ಅವರ ಮೇಲೆ ತಪ್ಪು ಇರಿಸದೆ ನಮ್ಮ ಬಗ್ಗೆ ನಮಗೆ ಯೋಚನೆ ಮಾಡೋಣ. ನನಗೆ ದೇವರು ಕೊಟ್ಟಿರೋ ಸ್ವಾತಂತ್ರ್ಯ ನಾನು ನಿಜವಾಗಿ ಸ್ವೀಕರಿಸಿಕೊಂಡು ಅದರ ಪ್ರಕಾರ ನಡೆದುಕೊಳ್ಳುತ್ತಾ ಇದ್ದೀನಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೇಳಬೇಕು, ನಾನು ಇವತ್ತು ನಡ್ಕೊಳ್ಳೋದು ಸೈತಾನ ಮಗನಾಗಿನ ದೇವರ ಮಗುವಾಗಿದ್ದೀನ ಅಂತ. ರಿಸರ್ಚ್ ಮಾಡಿಸ್ಕೊಂಡು ನರಕಕ್ಕೆ ಹೋಗ್ಬೋದು ಅಲ್ವಾ? ರಿಸರ್ಚ್ ಮಾಡಿಸ್ಕೊಂಡು ನರಕಕ್ಕೆ ಹೋಗ್ಬೋದು. ನಾವು ನಮ್ಮ ಬಗ್ಗೆ ಕೆಲವೊಂದು ಇಟ್ಟುಕೊಂಡಿದೆ, ದೇವರಿಗೂ ಕೊಡಲ್ಲ, ಸೈತಾನಿಗೂ ಕೊಡಲ್ಲ. ಸೈತಾನ ಅದರ ಕ್ರಿಯೆಗಳೆಲ್ಲ ಮಾಡ್ಕೊಂಡು ಅವನು ದೂರ ಹೋಗಿ ನಿಲ್ತಾನೆ. ಅವನಿಗೆ ಏನಾಗಿ ಮಾಡಲ್ಲ, ಮೋಹಗಳು ಕೊಡ್ತಾನೆ, ಪ್ರೇರೇಪಣೆಗಳು ಕೊಡ್ತಾರೆ, ನಾವು ಅವರ ಪ್ರಕಾರ ನಡ್ಕೊಳ್ತಾರೆ. ಅದರಲ್ಲಿ ಹೆಮ್ಮೆ ಇದೆ, ಸ್ಮಾರ್ಟ್ನೆಸ್ ಇದೆ. ಹಲ್ಲೆಲೂಯಾ. ನಾವು ಸೈತಾನ ಮರಿಯಾಗಿದ್ದೀವ? ಅಲ್ಲ, ದೇವರ ಮರಿಯಾಗಿದ್ದೀವ. ಆದರೆ ಈ ಲೋಕದಲ್ಲಿ ಒಂದು ಸಮಸ್ಯೆ ದುಃಖ ಕೇಳಿ ನಾವು ಮುಂದಕ್ಕೆ ಹೋಗೋಣ. ಸೈತಾನಿಗೆ ತುಂಬಾ ಮರಿಗಳಿವೆ. ಯೇಸು ಕ್ರಿಸ್ತನಿಗೆ ಅಲ್ಲಿಲ್ಲೆಲ್ಲ 1, 2, 3 ಮರಿಗಳು. ನಾನು ಮುಂಚೆ ಹೇಳಿದೊಂದು ಕಥೆ ನಿಮಗೆ ಜ್ಞಾಪಕ ಎಂದು ಗೊತ್ತಿಲ್ಲ, ನಾನು ಹೇಳ್ತೀನಿ. ಒಂದು ಸಿಂಹಿನಿ ಅಂತ ಇದ್ದಾರೆ. ಸಿಂಹಿನಿ, ಮಿಸಸ್ ಸಿಂಹ, ಮಿಸಸ್ ಲಯನ್. ಇನ್ನೊಂದು ನರಿ, ಮಿಸಸ್ ನರಿ. ಅರ್ಥ ಆಗಲ್ಲ? ಮಿಸಸ್ ನರಿ ಅಂಡ್ ಮಿಸಸ್ ಸಿಂಹ. ಒಂದು ಕಾಡಲ್ಲಿ ಇವರು ಫ್ರೆಂಡ್ಸ್ ಆದರು. ಹೆಂಗೋ ಫ್ರೆಂಡ್ಸ್ ಆದ ಮೇಲೆ ಪದೇ ಒಂದು ಮಾತಾಡ್ತಾರೆ. ಮಿಸ್ಟರ್ ಸಿಂಹ ಇಲ್ಲದೇ ಇರೋ ಸಮಯದಲ್ಲಿ ಮಿಸಸ್ ನರಿ ಬಂದು ಮಿಸಸ್ ಸಿಂಹ ಜೊತೆಗೆ ಮಾತಾಡ್ತಾರೆ. ಸ್ವಲ್ಪ ದಿನಗಳ ಮುಂದಕ್ಕೆ ಹೋಯಿತು. ಇಬ್ಬರು ಬಸ್ಸಿನಾದ್ರು. ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಬಸ್ಸಿನಾದ ಮೇಲೆ ಸ್ವಲ್ಪ ದಿನಗಳು ಬಂತು. ಮತ್ತೆ ಸ್ವಲ್ಪ ದಿನಗಳು ನೋಡೋಕ್ಕಾಗ್ತಾ ಇಲ್ಲ. ಬಸ್ಸಿನಾಗಿ ಹೊಟ್ಟೆ ತುಂಬುವಾಗ ಅವರು 2 ಜಾಗದಲ್ಲಿ ಕೆಲವೊಂದು ವಾರಗಳಾಗಿ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಬಂದಿದ್ದಾಗ ಒಂದು ದಿನ ನರಿಗೆ ಪ್ರಸವ ಆಯಿತು. ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ಸಿಂಹಿಗೂ ಪ್ರಸವ ಆಯಿತು. ನರಿಗೆ, ಮಿಸಸ್ ನರಿಗೆ 6 ಮರಿಗಳು. ಎಷ್ಟು ಮರಿಗಳು? 6 ಮರಿಗಳು. ಲೆಕ್ಕ ಕರೆಕ್ಟಾಗಿ ಗೊತ್ತಿದೆ ಅಲ್ವಾ? ಎಷ್ಟು ಮರಿಗಳು? 6 ಮರಿಗಳು. ಮಿಸಸ್ ನರಿಗೆ, ಮಿಸಸ್ ಸಿಂಹಕ್ಕೆ ಒಂದೇ ಒಂದು ಮರಿ. ಮತ್ತೆ ಸ್ವಲ್ಪ ದಿನ ಈ ಪ್ರಸವದ ನಂತರ ಇರುವ ಕ್ರಿಯೆಗಳೆಲ್ಲ ನಡೆಸಿದ ಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಮಿಸಸ್ ನರಿ ಹಂಗೆ ಒಂದು ದಿನ ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಬಿಟ್ಟು, ಗವಿಯಲ್ಲಿ ಬಿಟ್ಬಿಟ್ಟು ಸಿಂಹದೊಂದಿಗೆ ಮಿಸಸ್ ಸಿಂಹ ಹತ್ರ ಬಂದ್ಬಿಟ್ಟ. ಸ್ವಲ್ಪ ಅಹಂಕಾರ ಇದೆ, ಗೊತ್ತಾಯ್ತು. ಸಿಂಹಕ್ಕೆ ಬರುವ ವಿಷಯಗಳೆಲ್ಲ ಎಲ್ಲ ಕಡೆ ಗೊತ್ತಿರ್ತದೆ. ಮಿಸಸ್ ಸಿಂಹಕ್ಕೆ ಒಂದು ಮರಿ ಆಗಿದೆ ಅನ್ನೋ ವಿಷಯ ಕಾಡಲ್ಲಿ ಇವೆಲ್ಲ ಪ್ರಾಣಿಗಳಿಗೂ ಗೊತ್ತಾಯ್ತಂಗೆ ಮಿಸಸ್ ನರಿ ಹಂಗೆ ಬಂದು ಒಂದು ದಿನ ಮಾತಾಡಕ್ಕೆ ಜೊತೆಗೆ ಬಂದು ನಿಂತರು. ಮಿಸಸ್ ನರಿ ಹೇಳಿದ್ರು, ನಿನಗೂ ಮರಿ ಆಗಿದೆ ಅಲ್ಲ, ನನಗೂ ಮರಿ ಆಗಿದೆ. ಹಂಗೆ ಹೇಳಿ ಮಾತಾಡಕ್ಕೆ ಶುರು ಮಾಡಿದೆ. ಆವಾಗ ಮಿಸಸ್ ನರಿ ಹೇಳಿದ್ರು, ನನಗೆ 6 ಮರಿಗಳಾಗಿದೆ, ನಿಮ್ಗೆ ಒಂದೇ ಮರಿ ಅಲ್ವಾ? ಕಷ್ಟ, ಒಂದೇ ಮರಿ ಸಿಕ್ಕಿದೆ ನನಗೆ 6 ಮರಿಗಳಿದೆ ನಿಮಗೆ. ಆವಾಗ ಸಿಂಹ ಹೇಳಿದ್ರು, ಮಿಸಸ್ ಸಿಂಹ ಹೇಳಿದ್ರು, ನಿನಗೆ 6 ಮರಿಗಳಲ್ವಾ? ನನಗೆ ಮರಿ ಒಂದಾದ್ರೂ ಒಂದು ಸಿಂಹದ ಮರಿ ಅಂತ ಹೇಳಿ. ಮರಿ ಒಂದಾದ್ರೂ ಒಂದು ಕಾಡಲ್ಲಿ ಎಷ್ಟು ಸಿಂಹ ಬೇಕು? ರಾಜನ ಒಬ್ಬನಲ್ಲಿ ಸಾಕಾಗಿರೋದು ಅಲ್ಲವಾ? ಹಲ್ಲೆಲೂಯಾ. ಸೈತಾನ ಎಷ್ಟೋ ಮರಿಗಳನ್ನು ಮಾಡಲಿ, ನೀನು ದೇವರ ಮರಿಯಾಗಿ ನಿಂತುಕೊಂಡರೆ ನೀನು ಒಬ್ಬನೇ ಸಾಕು ಅನೇಕ ಮರಿಗಳನ್ನು ಒಟ್ಟಿಗೆ ದೇವರ ಮರಿಯಾಗಿ ಮಾರ್ಪಡಿಸುವುದಕ್ಕೆ. ಸ್ವಾತಂತ್ರ್ಯ ಇರೋದೇ ನಿನಗೆ. ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನೀನು ಹುಡುಕಬೇಕಾಗಿಲ್ಲ. ನಿನಗೆ ಸಿಕ್ಕಿರೋ ಸ್ವಾತಂತ್ರ್ಯ ನೀನು ಉಪಯೋಗಿಸಿದರೆ ಸಾಕು. ಬೆಳಕಿರುವಾಗ ಬೆಳಕಲ್ಲಿ ನಡೆಯಲಿ. ಹಲ್ಲೆಲೂಯಾ. ತಿಳ್ಕೊಂಡಿದ್ದೀರಾ ಅಂತ?
ನಾನು ನಿಮಗೆ ಶಬ್ದ ತಗೊಳ್ತೀನಿ, ಅದ್ರ ಪರವಾಗಿಲ್ಲ, ಯೋಚನೆ ಮಾಡಬೇಡ್ರಿ. ಅರ್ಥ ನೀವು ತಿಳ್ಕೊಂಡು ಒಳಗಡೆ ಹೋಗಬೇಕು. ಕಿವಿಯೊಳಗಡೆ ಎಲ್ಲ ಮನಸ್ಸು ಒಳಗಡೆ ಹೋಗಬೇಕು. ಎಷ್ಟು ಮರಿಬೇಕು ದೇವರ ಮರಿಯಾಗಿ ಅವರೇ ಯಾರು ಬಂದಿಲ್ಲ ಅಂತ ಕೇಳಿಕೊಂಡು ಗುಣಗುಟ್ಟಿ ತಲೆಬಾಗಿಸುತ್ತಾರೆ. ಅವನಲ್ಲ, ತಲೆ ಎತ್ತಿ ನೋಡಿ ಎಂದು ಕರ್ತನಿಗೆ ಹೇಳುತ್ತಿದ್ದಾರೆ. ಯೇಸು ಕ್ರಿಸ್ತನ ಕಡೆಯ ದಿನದಲ್ಲಿ ತಾನು ಬರೆಯುವ ದಿನಗಳ ಬಗ್ಗೆ ಭೂಕಂಪ ಉಂಟಾಗುತ್ತದೆ, ಕ್ಷಾಮ ಉಂಟಾಗುತ್ತದೆ, ಜಾತಿಗಳೊಂದಿಗೆ ಯುದ್ಧ ಉಂಟಾಗುತ್ತದೆ. ಇದೆಲ್ಲ ಕೇಳುವಾಗ ಯೇಸು ಕ್ರಿಸ್ತನಿಗೆ ಹೇಳಿದ್ರು, ನಿಮ್ಮ ತಲೆಗಳನ್ನು ಎತ್ತಿ ನೋಡಿರಿ, ನಿಮ್ಮ ವಿಮೋಚನೆ ಕಾಲ ಹತ್ತಿರವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಕಾಲದಲ್ಲೂ ಕೂಡ ಅನೇಕರು ಎದುರು ಕ್ರಿಸ್ತನನ್ನು ಹುಡುಕುತ್ತಾ ಜ್ಞಾನದಲ್ಲಿ ಮುಂದಕ್ಕೆ ಹೋಗುತ್ತಿರುವಾಗ ಬುದ್ಧಿ ಇರುವ ಕಣ್ಣೀರಾಗಿ ಯೇಸು ಕ್ರಿಸ್ತನಿಗಾಗಿ ಕಾಯುವ ಜನರು ತುಂಬಾ ಕಡಿಮೆ. ಹಲ್ಲೆಲೂಯಾ. ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ಕರ್ತನನ್ನು ಕಂಡುಕೊಳ್ಳುವಂತಾಗಿರುವ ಸ್ವಾತಂತ್ರ್ಯ, ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕಾಗಿರುವ ಸ್ವಾತಂತ್ರ್ಯವಾಗಿದೆ. ಆಗ ಫಸ್ಟ್ ಹೇಳಿದ ಮಾತು 3ನೇ ಅಧ್ಯಾಯ 8ನೇ ವಾಕ್ಯ, ಒಂದು ಯೋಹಾನ, ಪಾಪ ಮಾಡುವವನೆಲ್ಲರೂ ಸೈತಾನ ಮಕ್ಕಳು. ನಾವು ಸೈತಾನ ಮಗುನ ಸುಳ್ಳು ಹೇಳುವಾಗ ತಕ್ಷಣ ತಿಳ್ಕೋಬೇಕು, ನಾನು ಸೈತಾನ ಮಗು ಆಗಿದೆಯಾ, ತಕ್ಷಣ ಮಾನಸಾಂತರ ಪಡಬೇಕು. ದೇವರ ಮಗು ಅದಕ್ಕೆ ಸಾಧ್ಯ ಇಲ್ಲ. ಪರವಾಗಿಲ್ಲ ಅಂತ ಹೇಳಿದ್ರೆ ಸೈತಾನ ಉಪಾಯ ಅದು. ಪರವಾಗಿಲ್ಲ, ಇವಾಗ ಅಮ್ಮ ಹತ್ರ ಸೋರಿ ಕೇಳಬೇಕಾಗಿಲ್ಲ, ಅಪ್ಪನ ಹತ್ರ ಸೋರಿ ಕೇಳಬೇಕಾಗಿಲ್ಲ, ಅಣ್ಣನ ಹತ್ರ, ತಮ್ಮನ ಹತ್ರ, ಮಕ್ಕಳ ಹತ್ರ ಸೋರಿ ಕೇಳಬೇಕಾಗಿಲ್ಲ ಎಂದು ತಿಳ್ಕೊಂಡರೆ ನೀನು ಸೈತಾನ ಮಗುವಾಗಿ ಮುಂದಕ್ಕೆ ಹೋಗುವುದಕ್ಕಾಗಿ ನೀನು ಮನಸ್ಸಾಗಿದೆಯಾ? ಮಾನಸಾಂತರವಿಲ್ಲ ನನಗೆ. ಹಲ್ಲೆಲೂಯಾ. ಸಾಕ್ಷಾತ್ ಪುತ್ರನ ಸ್ವಾತಂತ್ರ್ಯ ಕೊಟ್ಟರೆ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಅವನಿಗೆ ಸುಳ್ಳು ಸತ್ಯ ಕೇಳುವಾಗ ನಷ್ಟ ಬಂದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಸತ್ಯಗಳಿಗೆ ಮುಂದಕ್ಕೆ ಬರ್ತಾನೆ. ಅವನಾಗಿದ್ದಾನೆ ಆ ಸಿಂಹದ ಮರಿ, ಯೂದ ಸಿಂಹದ ಮರಿ ಅವನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಿಕ್ಕಿರೋ ಮರಿಗಳೆಲ್ಲ ಅಲ್ಲೆಲ್ಲ ಅಡಗಿ ಹಿಂಗೆ ಹೋಗುತ್ತೆ ಅಲ್ವಾ? ಮರಿಗಳು ಹೆಂಗೆ ಹೋಗುತ್ತದೆ? ಆ ಕಡೆ ಈ ಕಡೆ ದೊಡ್ಡದು ಬರ್ತಿದ್ಯಾ, ಸಿಂಹ ಬರ್ತಿದ್ಯಾ ಅಂತೆಲ್ಲ ನೋಡ್ಕೊಂಡು ಹೋಗಬೇಕು, ಮೆತ್ತಗೆ. ಸಿಂಹದ ಮರಿ ಯಾವಾಗಲೂ ಹಿಂಗೆ ಹೋಗುದು ಅಲ್ಲವಾ? ಯಾಕೆಂದ್ರೆ ಸತ್ಯ ಹೇಳುತ್ತಾ ಇದ್ದೀವಿ, ಸ್ವಾತಂತ್ರ್ಯ ಇದೆ ಅವನ ಒಳಗಡೆ ಸ್ವಾತಂತ್ರ್ಯವು ಆ ತಿಳುವಳಿಕೆ ಇರುವುದರಿಂದ ಅವನು ಹಾಗೆ ಹೋಗುತ್ತಾನೆ. ಹಲ್ಲೆಲೂಯಾ. ಪಾಪ ಮಾಡುವನಲ್ಲ, ಸೈತಾನಿಂದ ಹುಟ್ಟಿದವನಾಗಿದ್ದಾನೆ. ಇವತ್ತು ಬೇಕಾದ್ರೆ ಹುಟ್ಟಬಹುದು ಸೈತಾನ ಮಗುವಾಗಿ ಹುಟ್ಟಬಹುದು. ಅದೇ ಸ್ವಾತಂತ್ರ್ಯ ಆಚೆ ಅಲ್ಲ. ಯಾಕಂದ್ರೆ ನಿಜವಾಗಿ ತಿಳ್ಕೊಂಡ್ರೆ ಕರ್ತನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀನು ನಂಬಿದರೆ ನಿನ್ನ ಹೃದಯದ ಒಳಗಡೆಯಿಂದ ಜೀವ ಬುಗ್ಗೆಗಳ ನದಿಗಳನ್ನು ಕರೆಯುತ್ತದೆ ಎಂಬುದಾಗಿ. ಭೂಲೋಕದ ಕಟ್ಟ ಕಡೆಗೆ ಹೋಗುವುದಕ್ಕೆ ಅಧಿಕಾರ ಗವರ್ಮೆಂಟ್ ಕೊಟ್ಟಿದ್ದಲ್ಲ, ಕರ್ತನು ಕೊಟ್ಟಿರುವುದಾಗಿ. ಒಬ್ಬರಿಗೆ ಸುವಾರ್ತೆ ಸಾರುವುದಕ್ಕೆ ಅಧಿಕಾರ ಕೊಟ್ಟಿದ್ದು ಕರ್ತನಾಗಿದ್ದಾನೆ. ನೀನು ಹೋಗುವ ಜಾಗದಲ್ಲಿ ನೀನು ಸಂಗ್ರಹಿಸಬೇಕೆಂದ್ರೆ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಮೊದಲನೇ ಭಾಗ. ಅದಕ್ಕೆ ಒಂದು 2ನೇ ಭಾಗ, ಸೈತಾನ ಆದಿಯಿಂದಲೂ ಪಾಪ ಮಾಡುವವನಾಗಿದ್ದಾನೆ. ಅವನ ಸ್ವಭಾವವೇ ಪಾಪ ಅಂತ. ಈಗ ಯಾರಿಗಾದ್ರೂ ಒಂದು ಬುದ್ಧಿ ಬಂದ್ರೆ, ನಾನು ಸ್ವಲ್ಪ ಸೈತಾನನ್ನು ಸರಿಪಡಿಸ್ತೀನಿ ಅಂತ ಹೇಳಕ್ಕೆ ಬಂದ್ರೆ ಸೈತಾನ ಯಾರಿಗಾದ್ರೂ ಸರಿಪಡಿಸಕ್ಕಾಗತ್ತಾ? ಎಂದಿಗೂ ಸಾಧ್ಯ. ಅವನ ಆದಿಯಿಂದಲೇ ಪಾಪ ಮಾಡುವನಾಗಿದ್ದಾರೆ. ಸ್ವಲ್ಪ ಮಾತಾಡಿ ಸೈತಾನನ್ನು ಸರಿಪಡಿಸೋಣ, ಸ್ವಲ್ಪ ಸೈತಾನನ್ನು ನಾವು ಬೇರೆ ರೀತಿಯಲ್ಲಿ ಹೇಳ್ತೀವಿ, ಸ್ವಲ್ಪ ಲೋಕವೂ ಬೇಕು, ಸ್ವಲ್ಪ ದೇವರು ಬೇಕಂತ. ಲೋಕವನ್ನು ನಾವು ಸರಿಪಡಿಸಕ್ಕಾಗುತ್ತಾ? ದೇವರ ವಾಕ್ಯದಲ್ಲಿ ಬಂದಿದೆ, ಈ ಲೋಕನ ನೇಮಿಸಿರೋದು ಬೆಂಕಿಗಾಗಿದೆ. ಲೋಕ ಸರಿಪಡಿಸೋದಕ್ಕೆ ನೋಡಕ್ಕೆ ಹೋದರೆ ನಾವು ಸೋಲಾಗುತ್ತೇವೆ, ಸೋತೇ ಹೋಗುತ್ತೇವೆ. ನಾವು ಈ ಲೋಕಕ್ಕೆ ಸ್ವಾತಂತ್ರ್ಯ ಕೊಡಕ್ಕೆ ನಮ್ಗೆ ಆಗುತ್ತಾ? ಒಂದು ವಿಷಯ, ಈ ದೇವರ ವಿಷಯದಲ್ಲಿ ಒಂದು ಸಮಸ್ಯೆ ಇರೋದೇನೆಂದ್ರೆ, ಈ ಕಡೆಯವರೆಗೂ ಯೇಸು ಕ್ರಿಸ್ತನು ಬರುವ ತನಕ ಸೈತಾನ ನಮ್ಮ ಜೊತೆ ಇರ್ತಾನೆ. ಅವನನ್ನು ಸೆರೆಯಲ್ಲಿ ಹಾಕಿ ನಮಗೆ ಸ್ವಾತಂತ್ರ್ಯ ಕೊಡ್ತಾನೆ ದೇವರು. ಕಡೆಯವರೆಗೂ ಸೈತಾನು ತನ್ನ ದೂತರುಗಳು ಈ ಭೂಮಿಯಲ್ಲಿ ಇರ್ತಾರೆ. ನಮ್ಗೆ ಬೇಕಾದ್ರೆ ಹೊರಗಡೆ ತಗೊಬಹುದು ಒಬ್ಬ ಮನುಷ್ಯನಿಂದ, ಆದ್ರೆ ಮನೆಯಿಂದಲೂ ಕೂಡ ತಡೆಯೋಕ್ಕಾಗಲ್ಲ. ಯೇಸು ಕ್ರಿಸ್ತನ ಬಳಿ ಉಪವಾಸ ಮಾಡಿ 40 ದಿನ ಆಗಿದ್ದಾಗ ಸೈತಾನು ಬಂದ್ಬಿಟ್ಟು ಶೋಧನೆ ಮಾಡಿ 3 ಸಮಸ್ಯೆಗಳಲ್ಲಿ ಬೀಳಿಸುವುದಕ್ಕೆ ನೋಡಿದ್ದಾಗ ಯೇಸು ಕ್ರಿಸ್ತನ ಅದು ವಾಕ್ಯದಿಂದಲೇ ಉತ್ತರ ಕೊಟ್ಟವರನ್ನು ತಿರಸ್ಕಾರ ಮಾಡಿದ. ಅದಾದ ಮೇಲೆ ಯೇಸು ಕ್ರಿಸ್ತನ ಆದುಕೊಂಡ 12 ಮಂದಿ ಶಿಷ್ಯರಿಗೆ ಪಸ್ಕಾ ಹಬ್ಬದ ಆ ಕಡೆಯ ರಾತ್ರಿಯಲ್ಲಿ ಯೇಸು ಕ್ರಿಸ್ತನ ಎಲ್ಲರಿಗೂ ರೊಟ್ಟಿ ಮುರಿದು ಕೊಡುವಾಗ ಅದರಲ್ಲಿ ಒಂದು ಗಂಡವನ್ನು ಈ ಯೂದಾಸ್ಕರಿಯತನ್ನು ತಗೊಂಡಿದ್ದಾಗ ಯೇಸು ಕ್ರಿಸ್ತನ ಜೊತೆ ಈ ಯೂದಾಸ್ಕರಿಯತನ್ನು ನಿಂತಿದ್ದಾನೆ. ಅವನು ಅದು ಸ್ವೀಕರಿಸಿದಾಗ ಅವನ ಒಳಗಡೆ ಸೈತಾನ ಪ್ರವೇಶಿಸಿದ್ದಾನೆ. ತಕ್ಷಣ ಅವನು ಒಳ್ಳೆಯ ಒಂದು ಮರಿಯನ್ನು ಮಾಡಿಕೊಂಡೆ ಆ ದಿನದಲ್ಲಿ. ಹಾಗಾದ್ರೆ ಸಭೆಯಲ್ಲಿ ಬಂದರೂ ಸೈತಾನ ಒಳಗಡೆ ಪ್ರವೇಶಿಸಬಹುದು.
ಕೆಲವರು ತೀರ್ಪು ಮಾಡಕ್ಕೆ ಬರ್ತಾರೆ, ಕೆಲವರು ಬದಲಾವಣೆ ಆಗಕ್ಕೆ ಬರಲ್ಲ, ಅನೇಕ ವಿಷಯಗಳು ನೋಡಿಕೊಂಡು ಸ್ವಾರ್ಥವಾಗಿ ಬರ್ತಾರೆ. ಇವರೆಲ್ಲ ಏನಾಗಿರ್ತಾರೆ? ಸೈತಾನ ಮರಿಯಾಗಿ ಬಂದ ಆರಾಧನೆ ಮಾಡುತ್ತಾರೆ. ಸೈತಾನಿಗೆ ಭಯಂಕರ ಉಪಾಯಿಯಾಗಿದ್ದಾನೆ ಸೈತಾನ. ನಾನಿಷ್ಟು ಸಮಯ ಸೈತಾನ ವಿಷಯಗಳು ಹೇಳಿ ಬರ್ತಾ ಇದ್ದೀನಿ. ಲೋಕವನ್ನು ಬದಲಾಯಿಸೋಕೆ ನಮ್ಗೆ ಆಗಲ್ಲ, ಜಾತಿ ಧರ್ಮವನ್ನು ಬದಲಾಯಿಸಕ್ಕಾಗಲ್ಲ, ಎಲ್ಲರಲ್ಲಿ ಒಳ್ಳೆತನಗಳಿವೆ. ಆದ್ರೆ ಅದನ್ನು ನಡೆಸುವುದು ಒಳ್ಳೆತನಕ್ಕಾಗಿಲ್ಲ, ಅದೆಲ್ಲ ಈ ಲೋಕದಲ್ಲಿ ನಶಿಸಿ ಹೋಗಬೇಕಾಗಿದೆ. ಸನ್ಮಾರ್ಗ ಉಪದೇಶಗಳಿದೆ, ಆದ್ರೆ ಯಾವ ಪ್ರಯೋಜನವೂ ನಮಗಾಗಲ್ಲ. ನಾವು ಕ್ರಿಸ್ತನಲ್ಲಿ ಬಂದರೆ ಮಾತ್ರವೇ ನಮಗೆ ಸ್ವಾತಂತ್ರ್ಯ ಬರುವುದು. ಹಾಲೆಲೂಯಾ. ಈ ಎರಡು ವಿಷಯಗಳು ಅಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಕೆಲವು ವಿಷಯಗಳು ನೋಡಕ್ಕೆ ಹೋಗೋಣ. ಮುಂದಕ್ಕೆ ನೋಡಬೇಕಂದ ವಿಷಯ ಅಷ್ಟು ನಾವು ನೋಡಿದೀವಿ. ಪಾಪ ಮಾಡುವನಲ್ಲ ಸೈತಾನ ಮಗು. ಓಕೆ, ಸೈತಾನದ ಹುಟ್ಟಿದವರು. ಸೈತಾನ ಆದಿಯಿಂದಲೇ ಅವನ ಸರಿಪಡಿಸಕ್ಕಾಗಲ್ಲ. ಹಂಗೆ ಆದರೆ ನಾವು ಒಂದು ಸುಳ್ಳು ಹೇಳಿದ್ರು, ಅವನು ಸುಳ್ಳುಗಾರನ ಮೂಲ ಪುರುಷನೂ ಆಗಿದ್ದಾನಂತ ದೇವರ ವಾಕ್ಯ. ಹಂಗೆ ಆದರೆ ಸುಳ್ಳು ಹೇಳಿದ್ರೆ ನಾವು ಅವನ ಪಕ್ಷದಲ್ಲಿ ಸೇರ್ತಾ ಇದ್ದೀವಿ. ಅವಾಗಾದ್ರೆ ನಮಗೆ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯ ನಾವು ಉಪಯೋಗಿಸೋಕ್ಕೆ ಶುರು ಮಾಡಿದರೆ ಈ ಲೋಕ ತುಂಬ ಚೆನ್ನಾಗಿರ್ತದೆ. ದೇವರ ರಾಜ್ಯದಲ್ಲೂ ಎಟ್ಟುಗಳು ಬರುವುದಕ್ಕೆ ಕಾರಣವೇನೆಂದ್ರೆ, ಬುದ್ಧಿ ಇಲ್ಲದ ಕನ್ಯೆಗಳು ಬರುವುದಕ್ಕೆ ಕಾರಣ ಆಚೆ ಸತ್ಯವಾಗಿ ತೋರಿಸಿದ್ರು ಒಳಗಡೆ ಇರುವುದು ಸುಳ್ಳಾಗಿದೆ. ನನ್ನೊಂದು ಸ್ನೇಹಿತರು ವರ್ಷಗಳ ಹಿಂದೆ ಅವರ ಉಪವಾಸ ದಿನ ಇತ್ತು. ಭಾನುವಾರ ಮಧ್ಯಾಹ್ನ ಉಪವಾಸ ಮುಗಿಯುತ್ತದೆ. ಆವಾಗ ಈತನ ಗುರುವಾರನ ಶುಕ್ರವಾರನ ಹೋಗಿ ಯಶವಂತಪುರ ಆ ಕಡೆ ಇರುವ ಒಂದು ಜಾಗದಲ್ಲಿ ಹೋಗಿ, ಆ ಸಮಯದಲ್ಲಿ ನಾವು ನಾರ್ತ್ ಬ್ಯಾಂಗ್ಳೂರಲ್ಲಿ ಇದ್ದೆ. ಹೋಗಿ ಅವ್ರ ಫ್ಯಾಮಿಲಿ ಆಗಿದ್ದಾರೆ. ಆ ಸಮಯ ಅವರು ಯಶವಂತಪುರ ಆ ಕಡೆ ಹೋಗಿ ಒಂದು ಮನೆಯಿಂದ, ಪಾಂಬಳಿ ಇರುವ ಒಂದು ಮನೆಯಿಂದ ಕಾಲಲ್ಲಿ ಕಟ್ಟಿಟ್ಟಿರೋ, ಮುಂಚೆ ಹಂಗೆ ಮಾಡ್ತಿದ್ರು 30 ವರ್ಷಗಳೆಲ್ಲ ಮುಂಚೆ. ಕಾಲಲ್ಲಿ ನಾವು ಕೋಳಿಯನ್ನು ಕಟ್ಟಿರ್ತೀವಿ ಒಂದು ಗಾರೆ ಹಾಕಿಕೊಂಡು ಅಲ್ವಾ, ಹಂಗೆ ಇಟ್ಟುಕೊಂಡಿರೋ ಒಂದು ಕೋಳಿಯನ್ನು ತಗೊಂಡ್ಬಂದೆ. ಭಾನುವಾರ ಉಪವಾಸ ಎಲ್ಲ ಮುಗಿದ ಮೇಲೆ ಮನೆಯಲ್ಲಿ ಕೋಳಿ ಸಾರು ಮಾಡೋಣ ಅಂತ ಹಂಗೆ ತಂದಿಟ್ಟಿದೆ. ಇಲ್ಲಿ ಬೆಂಗಳೂರಲ್ಲಿರುವ ಅವರ ಹೆಬ್ಬಾಳಲ್ಲಿರುವ ಮನೆಯಲ್ಲಿ ಗಂಗಾನಹಳ್ಳಿ ಹಿಂಭಾಗ ಅಲ್ಲಿರುವ ಮನೆಯಲ್ಲಿ ಜಾಗ ಜಾಸ್ತಿ ಇಲ್ಲ, ಗೋಡೆ ಇದೆ, ಮನೆ ಇದೆ, ಸ್ವಲ್ಪ ಹಿಂದೆ ಸ್ವಲ್ಪ ಜಾಗ ಮಾತ್ರ ಇದೆ. ಅಲ್ಲಿ ಕಾಲ ಮೇಲೆ ದಾರಿಯನ್ನು ಕಟ್ಟಬೇಕಂತ ಅಗತ್ಯ ಇಲ್ಲ. ಅವ್ರೇನು ಮಾಡ್ತೀರಂದ್ರೆ, ಯಶವಂತಪುರ ಕಡೆಯಿಂದ ಅದು ತಗೊಂಡ್ಬಂದಿರುವ ಕೋಳಿಯನ್ನು ಕಾಲಲ್ಲಿರುವ ದಾರೆ ಎಲ್ಲ ಅರ್ಧ ಹಾಕಿ ಅಲ್ಲಿ ಇರುವ ಜಾಗದಲ್ಲಿ, ಅಲ್ಲಿ ದಾರೆ ಬೇಕಾಗಿಲ್ಲಲ್ಲ, ಸುಮ್ಮನೆ ಅಲ್ಲಿ ಬಿಟ್ಟಿದ್ರು. ಸುಮ್ಮನೆ ಬಿಟ್ಟು ಅದು ಒಂದೇ ಜಾಗದಲ್ಲಿ ಹಿಂದೆ ನಿಂತಿದೆ. ಸ್ವಲ್ಪ ಹಸಿವಾಗಿರ್ತಾರೆ, ಇಷ್ಟು ಸಮಯ ಆಗಿದೆ ಅಂತ ಹೇಳ್ಕೊಂಡು ಸ್ವಲ್ಪ ಅಕ್ಕಿ ತಗೊಂಡು ಅಲ್ಲೇ ಚೆಲ್ಲಿದೆ. ಅದು ತಿನ್ನುತ್ತಾ ಇದು ಹೋಗ್ತಾ ಇದೆ, ಹಿಂಗೆ ನಿಂತಿದೆ. ಯಾಕಂದ್ರೆ ಎಷ್ಟೋ ದಿನಗಳು ಕಾಲಲ್ಲಿ ಕಟ್ಟಿ ದಾರ ಕಟ್ಟಿ ಅದರ ಯೋಚನೆ ಈಗಲೂ ಕಟ್ಟಿದೆ, ಎಂತ ಯೋಚನೆ ಮುಂದಕ್ಕೆ ಹೋಗ್ತಾ ಇಲ್ಲ. ಇವತ್ತು ಸ್ವಲ್ಪ ಸಮಯ ನೋಡಿ ಬಾಬಾ ಅಂತ ಕರೆದರೂ ಬರ್ತಾ ಇಲ್ಲ. ಈತನಿಗೆ ಒಂದಾಯಿತು, ಈತನ ಹಿಂದೆ ಬಂದು ಕಾಲಿನಿಂದ ಹಿಂಗೆ ತಳ್ಳಿ ಬಿಟ್ಟಿದಾಗ ಬೇಗ ಹೋಗಿ ತಿನ್ನಕ್ಕೆ ಶುರುವಾಯಿತು. ಆವಾಗ ಕೋಳಿಗೆ ಗೊತ್ತಾಯ್ತು ನನ್ನ ಕಾಲಲ್ಲಿ ದಾರ ಇಲ್ಲ ಅಂತ. ಸ್ವಾತಂತ್ರ್ಯ ಕೊಟ್ಟೋದಕ್ಕೆ ಅರ್ಥ ಆಗ್ತಾ ಇಲ್ಲ, ನೋಡುತ್ತಾ ಇಲ್ಲ. ಇದೇ ಪ್ರಕಾರ ಯೇಸು ನಮಗೆ ಸ್ವಾತಂತ್ರ್ಯ ಕೊಟ್ಟರು. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಬಂದಿರುವ ಪ್ರಕಾರ, ಹೇ ಬುದ್ಧಿಗೆ ಗಲಾತ್ಯರೇ, ಆತ್ಮದಲ್ಲಿ ಶುರು ಮಾಡಿಕೊಂಡು ಮತ್ತೆ ದೇಹಕ್ಕೆ ಬಂದು ಬೀಳ್ತಾ ಇದ್ದೀರಾ. ಈಗಲೂ ಅಗೆತನ, ಕೋಪ, ದ್ವೇಷ ಇಲ್ಲ ಕಾಲಲ್ಲಿ ಕಟ್ಟಿದೆ, ಲೋಕದಲ್ಲಿ ವಾದ ಇರುತ್ತದೆ. ಸುಳ್ಳುಗಳಿಲ್ಲ ನಿಮಗೆ ಬಿಸ್ನೆಸ್ ನಡೆಯುತ್ತದ, ಮತ್ತೆ ಕತ್ತಲಲ್ಲಿ ಯಾಕೆ ನಂಬಿದ್ದೀರಾ? ಹಾಲೆಲೂಯಾ. ಬರೀ ಸಭೆಯಲ್ಲಿ ಬರೀ ಭಕ್ತಿಗೆ ಮಾತ್ರವಾಗಿ ದೇವರಲ್ಲಿ ನಂಬುತ್ತಾ ಇದೆಯಾ? ಸ್ವಾತಂತ್ರ್ಯ ಕೊಟ್ಟರು ಸ್ವಾತಂತ್ರ್ಯ ಉಪಯೋಗಿಸೋಕೆ ಮನಸ್ಸಿಲ್ಲದ ದೇವರ ಮಕ್ಕಳು ಬಿಡುಗಡೆ ಆಗಬೇಕಿರುವುದು. ಅದಕ್ಕೆ ನಾನು ಹೇಳಿ ಬರ್ತಾ ಇದೆ, ಬಿಡುಗಡೆ ಆಗಬೇಕಿರುವುದು. ಕಟ್ಟು ಬಿಚ್ಚಿದ್ರೂ ಕೂಡ ಸ್ವಲ್ಪ ನೋವಿದೆ ಅಂತ ಕೇಳಿಕೊಂಡು ಕಟ್ಟಲ್ಲೇ ಇದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗದೆ, ಒಬ್ಬರಿಗೆ ಸುವಾರ್ತೆ ಸಾರದೆ, ಒಬ್ಬರಿಗೆ ಪ್ರೀತಿ ತೋರಿಸದೆ, ಇದೇ ಕಟ್ಟಿನಲ್ಲಿ ಅಗೆತನದಲ್ಲಿ ದ್ವೇಷದಲ್ಲಿ ಕಟ್ಟಲ್ಪಟ್ಟು ನಿಂತಿದೆ. ಸ್ವಾತಂತ್ರ್ಯ ಕೊಟ್ಟಿದೆ, ನೀನದು ಉಪಯೋಗಿಸ್ತಾ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಹೇಳಿದ್ರೆ ಇದರಲ್ಲಿ ನಿಂತುಕೊಳ್ಳೋದು. ಸಭೆಯಲ್ಲಿ ಬರ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ವಾಕ್ಯ ಓದ್ತಾ ಇದ್ದೀನಿ, ಆದ್ರೆ ಎದ್ದೇಳಿ ರೋಗದಲ್ಲಿ ಇಷ್ಟು ಮಾತ್ರ ಸಾಧ್ಯ ಅಂತ. ಹಾಲೆಲೂಯಾ. ಸ್ವಾತಂತ್ರ್ಯ ಕೊಟ್ಟರು ಉಪಯೋಗಿಸಕ್ಕಾಗದೆ, ಕರ್ತನ ಕೊಟ್ಟಿರುವ ಸ್ವಾತಂತ್ರ್ಯ ಉಪಯೋಗಿಸದೆ ಲೋಕದ ಅಂಕಣದಲ್ಲಿ ಮಾತ್ರ ನಿಂತುಕೊಂಡು ತನ್ನಲ್ಲಿಯೇ ಗುಡುಗುಟ್ಟಿ ಹೋಗುವಂತ ಜನ ಅವರು ಇಸ್ರಾಯೇಲ್ ಜನ.
ದೇವರಿಗೆ ಹೇಳಿದ್ರು, ಹಿಂಗೆ ನೀವು ನನ್ನ ಬಳಿ ಬಂದರೆ ಈ 40 ವರ್ಷ 40 ವಯಸ್ಸು ಮೇಲೆ ಇರುವ ಎಲ್ಲರೂ ಕೂಡ ಈ ಮರುಭೂಮಿಯಲ್ಲಿಯೇ ಸತ್ತು ಹೋಗುತ್ತೀರಾ. ಬಿಡುಗಡೆ ಬೇಕಾ? ನೀವು ಹಾಳಾಗುತ್ತಂದು ಹೇಳ್ಕೊಂಡಿರುವ ನಿಮ್ಮ ಮಕ್ಕಳು ಮಾತ್ರ ಜ್ಞಾನಾದೇಶಕ್ಕೆ ಪ್ರವೇಶಿಸುತ್ತದೆ. ಆದರೆ ಕಾಲೇಬಿಗೂ ಯೆಹೋಶುವನಿಗೂ ಆ ಒಂದು ವ್ಯತ್ಯಾಸ ಆತ್ಮ ಇರುವುದರಿಂದ ಅವರು ಅವರ ಕುಟುಂಬವಾಗಿ ಸೇರಿಕೊಳ್ತಾರೆ. ಇರುವ ಕಟ್ಟಿನಿಂದ ಬಿಚ್ಚಲ್ಪಡುವುದಕ್ಕೆ ಮನಸ್ಸಿದರೆ ಮಾತ್ರವೇ. ಎಲ್ಲರೂ ಹೇಳ್ತಾರೆ ನನಗೆ ಪಾರಂಪರ್ಯ ಕಟ್ಟಿದೆ ಅಂತ. ನಾವು ಮನಸ್ಸಲ್ಲಿ ಇಟ್ಟುಕೊಳ್ಳೋದು ಪಾರಂಪರ್ಯ ಕಟ್ಟು ಕಾಣಿಸ್ತಾ ಇದೆಯಾ? ದೇವರ ಕಟ್ಟು ಬಿಚ್ಚಿದರೆ ನಿನ್ನ ಕಟ್ಟುಗಳು ಬಿಚ್ಚಲ್ಪಟ್ಟಿದೆ. ಹಾಲೆಲೂಯಾ. ನಿನ್ನ ಬಿಸಿನೆಸ್ ನಲ್ಲಿ ಸತ್ಯಗಳಿದ್ರು ಅದಕ್ಕೆ ಅಭಿವೃದ್ಧಿ ಕೊಡಕ್ಕೆ ನಮ್ಮ ಕರ್ತರು ಸಿದ್ಧವಾದರೆ ಈ ಸ್ವಾತಂತ್ರ್ಯ ನಿತ್ಯ ಸ್ವಾತಂತ್ರ್ಯವಾಗಿದೆ. ಹಾಲೆಲೂಯಾ. ಇದು ಫಸ್ಟ್ ನಂಬಬೇಕು. ಸ್ವಾತಂತ್ರ್ಯದಲ್ಲಿ ನಾವು ನಡೆಯಬೇಕು. ಹಾಲೆಲೂಯಾ. ಸ್ವಾತಂತ್ರ್ಯ ಸಿಕ್ಕಿದ್ರೆ ವಿಶ್ವಾಸಿಯಾಗಿದೆ, ಆರಾಧನೆ ಮಾಡ್ತಿದ್ರೆ ಪ್ರಯೋಜನ ಇಲ್ಲ. ಸತ್ಯದಲ್ಲಿ ನಡೆದುಕೊಳ್ಳಬೇಕು. ಯೋಗನ ಬರೆದ 3ನೇ ಪತ್ರಿಕೆ 1ನೇ ಅಧ್ಯಾಯ ಇರೋದು. ಅದರಲ್ಲಿ ಯೋಗನ ಹೇಳುತ್ತಿದ್ದಾನೆ, ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುವುದನ್ನು ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಬೇರೆ ಇಲ್ಲ ಎಂಬುದಾಗಿ. ಹಾಲೆಲೂಯಾ. ಯೋಗನ ಬರೆದ 3ನೇ ಪತ್ರಿಕೆ 1ನೇ ಅಧ್ಯಾಯ ಇರೋದು. ಅದರಲ್ಲಿ ಯೋಗನ ಹೇಳುತ್ತಿದ್ದಾನೆ, ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುವುದನ್ನು ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ಬೇರೆ ಇಲ್ಲ. ನಿನ್ನ ಕರ್ತನಿಗೆ ಸಂತೋಷ ಆಗಬೇಕಂದ್ರೆ ಯೋಗಾನಿಗೆ ಎಷ್ಟು ಸಂತೋಷ ಇದ್ರೆ ಕರ್ತನಿಗೆ ಎಷ್ಟೋ ಸಂತೋಷವಾಗಿರುತ್ತೆ. ಸತ್ಯದಲ್ಲಿ ನಡೆಯಬೇಕು. ನಾವು ಎಲ್ಲವೂ ಕಟ್ಟಲ್ಪಟ್ಟಿದೆ. ದೇವರಲ್ಲಿ ಬಂದರೂ ಕೂಡ ಇದು ಕ್ರೈಸ್ತ ಪಾರಂಪರ್ಯ ಮಾಡಿಕೊಡ್ತಾ ಇದ್ದೀವಿ. ಹಳೆಯ ಪಾರಂಪರ್ಯಗಳು ಒಳ್ಳೆ ಸಂಸ್ಕೃತಿಯನ್ನು ಇಟ್ಟುಕೊಂಡು ಗೊತ್ತಿಲ್ಲದೆ ವಿಗ್ರಹಪರವಾಗಿರುವ ಪಾರಂಪರ್ಯವಾಗಿರುವ ಶಾಪಕರವಾಗಿರುವ ನಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದೇವೆ. ಗೊತ್ತಿಲ್ಲದೆ ಇರುವ ಕಟ್ಟುಗಳು ನಮ್ಮ ಕೈಯಲ್ಲಿ ಕಾಲಲ್ಲಿ ನಾವು ಹಾಕಿಕೊಳ್ತಾ ಇದ್ದೇವೆ. ಹಗೆತನಗಳು, ಪಾರಂಪರ್ಯ ವಿಶ್ವಾಸಗಳು. ಸ್ವಾತಂತ್ರ್ಯ ಕೊಟ್ಟರು ಬೇಡ ಅಂತ ಹೇಳುವರೆ ನಾವು. ಇಲ್ಲಿ ನನ್ನ ಆಸನಾಗಿ ಇಲ್ಲಿ ನಿಂತುಕೊಳ್ತೀನಿ ಅಂತ, ಸ್ವಲ್ಪ ಕಷ್ಟ ಸಹಿಸಿದರೆ ತಗ್ಗಿಸಿಕೊಡ್ತೀನಿ ಅಂತ. ಎಲ್ಲ ತಗ್ಗಿಸಲಿಕ್ಕಲು ಸರಿಯಿಲ್ಲ. ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಸೈತಾನ ಲೋಕದ ಕಟ್ಟಗಳಿಗೆ ತಗ್ಗಿಸಿಕೊಡಬಾರದು, ಅದನ್ನು ಹೊರಡಿಸಬೇಕಂತ ಹೇಳಿಕೊಡ್ತೀನಿ. ಹಾಲೆಲೂಯಾ. 2 ಸಂಗತಿಗಳು. ಅದರ 3ನೇ ಭಾಗ, ಆ 3ನೇ ಅಧ್ಯಾಯ 8ನೇ ವಾಕ್ಯ. 1 ಯೋಹಾನ. ಸೈತಾನ ಮಾಡಿದ್ದ ಕೆಲಸಗಳು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಯಾಕೆ ದೇವಕುಮಾರನು ಬಂದನು? ದೂರ ಸಂಚಯವನ್ನು ಆತನು ತಂದುಕೊಳ್ಳಲಿಲ್ಲ. ತನ್ನ ಜೊತೆ ದೂತರುಗಳನ್ನು ಇಲ್ಲ, ಒಂಟಿಯಾಗಿ ಬಂದರು. ಆದರೆ ಸಾಧಾರಣ ವೇಷದಲ್ಲಿ ಬಂದಿಲ್ಲ, ಅಂದರೆ ಸಾಧಾರಣ ದೇವರ ರೂಪದಲ್ಲಿ ಬಂದಿಲ್ಲ. ಮನುಷ್ಯನ ವೇಷದಲ್ಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬರೆಯುವ ಪ್ರಕಾರ ತನ್ನ ಮಕ್ಕಳು ರಕ್ತ ಮಾಂಸಗಳು ಇರುವುದರಿಂದ ತಾನು ಕೂಡ ಅವರನ್ನು ದೇಹ ಧರಿಸಿ ಮನುಷ್ಯನಾಗಿ ಬಂದು ನಮಗಿರುವ ಸಕಲ ಶೋಧನೆಗಳಲ್ಲಿಯೂ ಒಳಪಟ್ಟು ಪಾಪ ಮಾಡದೆ ದೋಷವಿಲ್ಲದೆ ಆತನ ಭೂಮಿಗೆ ಬಂದರಂತೆ. ಹಾಲೆಲೂಯಾ. ಈ ಶರೀರದಲ್ಲಿ ಇರುವಾಗಲೂ ಸ್ವಾತಂತ್ರ್ಯ ಅನುಭವಿಸಬಹುದಂತ ತೋರಿಸುವುದಕ್ಕಾಗಿ ನಮಗೋಸ್ಕರ ಯಜ್ಞವಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುವುದಕ್ಕಾಗಿ. ಸ್ವಾತಂತ್ರ್ಯ ಬೇಕಾ ಬೇಡ? ಕೊಟ್ಟಿದ್ದಾನೆ. ಉಪಯೋಗಿಸ್ತೀರ ಒಳ್ಳೆಯದು. ಇಲ್ಲವಾದರೆ ಕ್ರೈಸ್ತನಾಗಿ ಪ್ರಭಾವಂತ ಹೆಸರುಟ್ಟುಕೊಂಡು, ಇಲ್ಲವಾದ ವಿಶ್ವಾಸಿಯಿಂದ ಹೆಸರುಟ್ಟುಕೊಂಡು, ಕ್ರೈಸ್ತನಂತ ಹೆಸರುಟ್ಟುಕೊಂಡು, ಈ ಶಾಸನ ಮಾಡಿದಂಥ ಸರ್ಟಿಫಿಕೇಟ್ ಇಟ್ಟುಕೊಂಡು ನಾವು ಗುಲಾಮರಾಗಿ ಬಾಳಬೇಕು. ಅರೋಗ್ಯ ರಾಜ್ಯದಲ್ಲಿ ಮಾತ್ರ ಹೋಗಲ್ಲ. ಕಟ್ಟುಗಳು ಬಿಚ್ಚಲ್ಪಡಬೇಕು. ಯಾಕೆ ಯೇಸು ಕ್ರಿಸ್ತನು ಬಂದರು? ತನ್ನ ಮಕ್ಕಳಿಗೆ ದಾವಿಯನ್ನು ಕೇಳಿಕೊಂಡು ಯೇಸು ಕ್ರಿಸ್ತನೇ ಪರಲೋಕದಿಂದ ಮನುಷ್ಯನಾಗಿ ಇಳಿದು ಬಂದರು. ದೇವಕುಮಾರ ಯಾಕೆ ಬಂದರು? ಅಲ್ಲಿ 3 ವಿಷಯಗಳು ತಿಳ್ಕೋಬೇಕು. 3 ವಿಷಯಗಳು. ಒಂದು, ದೇವಕುಮಾರನು ಯಾಕೆ ಬಂದರು? ದೇವಕುಮಾರನು ಯಾರಿಗೋಸ್ಕರ ಬಂದರು? ನಮ್ಮ ದೇವಕುಮಾರನು ಯಾವ ವಿಷಯದಿಂದ ನಮಗೆ ಬಿಡುಗಡೆ ಕೊಟ್ಟರು? 3 ವಿಷಯಗಳು ನಾವು ಅದರಲ್ಲಿ ಕಲ್ತ್ಕೊಳ್ಳೋಣ. ಫಸ್ಟು, ದೇವಕುಮಾರ್ ಅಂದರೆ ಯಾರು? ಅದನ್ನು ಕೊಟ್ಟಿಲ್ಲ ಅದರ ಪ್ರಯೋಜನ ಇಲ್ಲ. ದೇವಕುಮಾರ್ ಅಂದರೆ ಯಾರು? ನಮಗೆಲ್ಲರಿಗೂ ಗೊತ್ತಿದೆ ಅಂತ ನಾವು ಹೇಳ್ತೀವಿ. ಇದು ಸೈತಾನದ ಉಪಾಯ. ಸ್ವಲ್ಪ ಆಳವಾಗಿ ಹೋಗಕ್ಕಾಗಿ ನಾನು ಜಸ್ಟ್ ಈ ಮಾತನ್ನೆಲ್ಲ ಹೇಳ್ತಾ ಇರೋದು. ಯೇಸು ಯಾರು? ಯೇಸು ಯಾರು? ಎಲ್ಲರಿಗೂ ಹೇಳ್ತಾರಲ್ಲ, ಯೇಸು ಯಾರು? ಸೃಷ್ಟಿಕರ್ತರು. ಸರಿ, ಏನಾದರೂ ಪ್ರಯೋಜನ ಉಂಟಾಗಿ ನಂಬಿದರೆ ಏನಾದರೂ ಪ್ರಯೋಜನ ಹೇಳಿದ್ರೆ ಪರವಾಗಿಲ್ಲ. ಯೇಸು ಯಾರು? ಯೇಸು ಯಾರು? ಯೇಸು ಯಾರು? ಜಸ್ಟ್ ನಮಗೆ ಬೇಗ ನೋಡೋಣ. ಯೇಸು ಯಾರು? ಪಾಪದಿಂದ ಬಿಡುಗಡೆ ಕೊಡುವುದು. ಏನು ಹೇಳಿ?
ಎಲ್ಲ ಸಿಗಿರ್ತದೆ. ಸೃಷ್ಟಿಕರ್ತನು, ಪಾಪದಿಂದ ಬಿಡುಗಡೆ ಕೊಡುವನು, ಮತ್ತೆ ಮುಖ್ಯವಾದ ಕೆಲವಾರು ವಿಷಯಗಳು ಯೇಸು ಕ್ರಿಸ್ತನಿಗೆ ಹೇಳಿದ್ದಾನೆ. ನಾನು ಯಾರಾಗಿ ಯೇಸು ಯಾರು? ನಾವು ದೇವಕುಮಾರನು ಈಗಲೇ ನೋಡಿದೆ. ಮತ್ತೆ ಮನುಷ್ಯ ಕುಮಾರನು ಬರೆಯಲ್ಪಟ್ಟಿದೆ, ಮನುಷ್ಯ ಕುಮಾರ. ಮತ್ತೆ ಯೇಸು ಕ್ರಿಸ್ತನಿಗೆ ಯಾರು? ರಕ್ಷಕನು. ಮತ್ತೆ ನಮಗೆ ಈ ಅನೇಕ ಹಳೆ ಒಡಂಬಡಿಕೆ ಹೆಸರು ಗೊತ್ತು. ಏನು ಗೊತ್ತಾ? ಯೆಹೋವ ಶಮ್ಮ, ಯೆಹೋವ ಶಾಲೋಮ್, ಯೆಹೋವ ಸಿದ್ಕೆನು, ಯೆಹೋವ ರಾಫ, ಯೆಹೋವ ಈರೆ. ಯಾಕಂದ್ರೆ ನಮ್ಗೆ ಉಪಕಾರ ಇರುವ ಸಂಗತಿಗಳಾಗಲ್ಲ. ಸಮಾಧಾನ ಸಿಕ್ಕುತ್ತೆ, ಕಷ್ಟದಿಂದ ಬಿಡುಗಡೆ ಸಿಕ್ಕುತ್ತೆ, ಯೋಗ ಬಂದರೆ ಸೌಖ್ಯ ಸಿಕ್ಕುತ್ತೆ. ಹಳೆ ಒಡಂಬಡಿಕೆಯಲ್ಲಿ ನಿಂತುಕೊಳ್ಳಬಾರದು, ಮುಂದಕ್ಕೆ ನಾವು ಬರ್ತಾ ಇರಬೇಕು. ಯಜ್ಞದ ಕುರಿಮರಿ, ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವ ಆತನ ಯಜ್ಞದ ಕುರಿಮರಿ. ಮತ್ತೆ ನನಗಲ್ಲ, ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದಾರೆ. ಸತ್ಯನಾದ್ರು ಜೀವನದಲ್ಲಿ ಅಳವಡಿಸಬೇಕಾದ ವಿಷಯಗಳದ್ದು, ಸ್ವಾತಂತ್ರ್ಯಕ್ಕೆ ಘೋಷಿಸಬೇಕಾದ ಮಾತುಗಳು. ಯೇಸು ಕ್ರಿಸ್ತನು ತಾನಾಗಿ ಸಾರಿ ಕೂಗಿ ಹೇಳಿದ ಮಾತಾಗಿದೆ, ನಾನೇ ಮಾರ್ಗವು ಸತ್ಯವೂ ಜೀವವು ಅಂತ. ಗತಿಮುಟ್ಟಿ ನಿಲ್ಲುವಾಗ ನಾವು ಹೇಳಬೇಕು, ಯಾರೆಲ್ಲ ಗತಿಮುಟ್ಟಿಸಿದರೂ ಕೂಡ ಗತಿಸಿ ಹೋಗುವಂತೆ ಮಾಡಿದ್ರು, ನನಗೆ ಮಾರ್ಗ ತೋರಿಸುವ ಬಂದಿದ್ದಾನೆ. ಹಲ್ಲೆಲೂಯಾ. ಯಾಕೆ ಆತನು ಭೂಮಿಗೆ ಬಂದರು? ಆತನು ಎಲ್ಲವೂ ಆಗಿದ್ದಾನೆ. ಆದರೆ ಮನುಷ್ಯನಿಗೆ ಮಾರ್ಗವಾಗಿ, ಈ ನನಗೆ ಮಾರ್ಗವಾಗಿ, ಈ ನನಗೆ ಸತ್ಯವಾಗಿ, ಈ ನನಗೆ ಜೀವವಾಗಿ ಆತನು ಬಂದರು. ಇದು ನಮಗಾಗಿ ಕೊಡಲ್ಪಟ್ಟಿರುವ ಮಾತುಗಳು. ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನು ಬಂದ ಉದ್ದೇಶ. ನೀವು ಹೇಳ್ತೀರ ಯೇಸು ಕ್ರಿಸ್ತನು ಯಾರಂತ? ಯೇಸು ಕ್ರಿಸ್ತನು ಹೇಳಿದ್ರು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಆ ಜೀವವುಳ್ಳ ರೊಟ್ಟಿ ನಾನೆಂದಾಗಿ ಕರ್ತನಿಗೆ ಹೇಳಿದ್ರು. ಇನ್ನೂ ಯಾರಾದ್ರೂ ಹೇಳ್ತೀರಾ? ಮುಗಿಯಲಿಲ್ಲ, ಇನ್ನೂ ಹೆಚ್ಚಾಗಿ ಹೇಳಲ್ಪಟ್ಟಿದೆ. ಆದಿಯೂ ಅಂತ್ಯವೂ ಆಗಿದ್ದಾನೆ. ಮತ್ತೆ ಕರ್ತನ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಂಡ್ರೆ, ಆತನನ್ನು ಎತ್ತಿದ್ರೆ ನಮ್ಮನ್ನು ಆತನ ಕಡೆಗೆ ಆಕರ್ಷಿಸ್ತಾರೆ. ಮತ್ತೆ ಕರ್ತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ಈ ಲೋಕಕ್ಕೆ ಬೆಳಕಾಗಿದ್ದಾನೆ, ನಾನೇ ಈ ಲೋಕಕ್ಕೆ ಬೆಳಕನ್ನ ಕರ್ತನಿಗೆ ಹೇಳಿದ್ರು. ಮತ್ತೆ ಸತ್ಯದೇವರೆಂಬುದಾಗಿ ಬರೆಯಲ್ಪಟ್ಟಿದೆ. ನಿತ್ಯ ಜೀವ ಅದು ಇವ್ರಿಗೆ ಹೇಳಿದ್ರು. ಮತ್ತೆ ಪಾಪ ಕ್ಷಮಿಸುವನಂತ, ನಾನೇ ಈ ಮನುಷ್ಯ ಕುಮಾರನೇ ಪಾಪ ಕ್ಷಮಿಸುವುದಕ್ಕೆ ಅಧಿಕಾರ, ಪಾಪ ಕ್ಷಮಿಸುವನಂತ. ಮತ್ತೆ ಸಮಾಧಾನ ಪ್ರಭು. ಮತ್ತೆ ಆಲೋಚನೆ ಕರ್ತನು. ನಾವು ಹಳೆ ಒಡಂಬಡಿಕೆ ಹೋಗ್ತಾ ಇದ್ದೀವಿ, ಹೊಸ ಒಡಂಬಡಿಕೆಗೆ ಬರೋಣ. ಇನ್ನು ನಾನು ಹೇಳ ಪಾಪಿಗಳ ಸ್ನೇಹಿತನಂತ ಹೆಸರು ಬರೆಯಲ್ಪಟ್ಟಿದೆ. ಮತ್ತೆ ನಾನು ಒಳ್ಳೆ ಗುರುಗನು ಅಲ್ಲವ? ಇನ್ನೊಂದು ಹೆಸರು ಅಲ್ಲ. ಪ್ರಕಟಣೆ ಪುಸ್ತಕದಲ್ಲಿ 17ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆದಿರುವ ಈ ಯಜ್ಞದ ಕುರಿಮರಿಯಾದ ಆತನು ಕರ್ತಾದಿ ಕರ್ತನು ರಾಜಾದಿ ರಾಜನು ಆಗಿದ್ದರಿಂದ ಅಂತ ಬರೆಯಲ್ಪಟ್ಟಿದೆ. ಆತನು ರಾಜಾದಿ ರಾಜನಾಗಿದ್ದಾನೆ, ಕರ್ತಾದಿ ಕರ್ತನಾಗಿದ್ದಾನೆ. ಇದು ಯಾರಿಗೆ? ನೆಕ್ಸ್ಟ್ ಕ್ವಶನ್, ಆತನೇ ಯಾರಾಗಿದ್ದಾನೆ ಅಂತ ಗೊತ್ತಾಗುವಾಗ ಈ ದೇವಕುಮಾರನು ಪ್ರತ್ಯಕ್ಷನಾಗಿರೋದು ಯಾರಿಗೋಸ್ಕರ? ಈ ಕೆಸರುಗಳೆಲ್ಲ ತಾನಾಗಿ ಕೂಗಿ ವಾಕ್ಯದಲ್ಲಿ ಬರೆಸಿದ ಮೇಲೆ ಇದು ಯಾರಿಗೋಸ್ಕರ? ನನಗೋಸ್ಕರ. ನಾನು ಸ್ವಾತಂತ್ರ್ಯದಲ್ಲಿ ನಡೆಯುವುದಕ್ಕೋಸ್ಕರ, ಸೈತಾನನ್ನು ತಲೆಚರ್ಚಿಸಿ ನನ್ನ ಮುಂದಕ್ಕೆ ಹೋಗುವುದಕ್ಕೋಸ್ಕರ, ಕಷ್ಟ ಬರುವಾಗ ಕಷ್ಟ ಅಂತ ಕೇಳದೆ, ನಾನು ಈ ಲೋಕದಲ್ಲಿ ನಿಮಗೆ ಈ ಲೋಕದಲ್ಲಿ ಕಷ್ಟಗಳುಂಟು, ಆದರೆ ನಾನು ಈ ಲೋಕವನ್ನೇ ಜಯಿಸಿದ್ದೇನೆ ಅಂತ ಕೇಳುವ ಆತನ ಕೆಚ್ಚಗಳನ್ನು ಹಿಂಬಾಲಿಸುವುದಕ್ಕಾಗಿ ಈ ವಾಕ್ಯಗಳು ಕೊಟ್ಟಿರುವಾಗ ತಕ್ಕ ಸಮಯದಲ್ಲಿ ಅದು ಉಪಯೋಗಿಸುವುದಕ್ಕಾಗಿ ನನಗಾಗಿ ಇದು ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಸ್ವಾತಂತ್ರ್ಯ ಬರುವುದಕ್ಕಾಗಿ ಬೇಕಾಗಿರುವ ಆಯುಧಗಳೆಲ್ಲ ಕೊಟ್ಟಿದ್ದಾರೆ. ಕರ್ತನಿಗಳಿದ್ರು ಈ ಮನುಷ್ಯರುಗಳ ಮಾತುಗಳೆಲ್ಲ ಅರ್ಥ ಹೋಗುತ್ತದೆ. ಈ ಮಾಡುವ ಕಾನೂನುಗಳೆಲ್ಲ ಬದಲಾವಣೆ ಆಗುತ್ತದೆ. ಮನುಷ್ಯರ ಈ ಪಾರಂಪರ್ಯವೆಲ್ಲ ನೀಗಿ ಹೋಗುತ್ತದೆ. ಈ ಜಾತಿ ಮತ ಸಂಪ್ರದಾಯಗಳೆಲ್ಲ ನೀಗಿ ಹೋಗುತ್ತದೆ. ಈ ಲೋಕದ ಸಂವಿಧಾನಗಳೆಲ್ಲ ನೀಗಿ ಹೋಗುತ್ತದೆ. ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಹಂಗಾದ್ರೆ ರಾತ್ರಿಗಳು ಮಾತಿನಲ್ಲಿ ನಿಮಗೆ ಸಾಧ್ಯಲ್ಲ. ಆತನಲ್ವಾ ಹೇಳಿದ್ದು ಲೋಕದ ಕತ್ತ ಕಡೆಯವರೆಗೆ ಹೋಗಿ ಸುವಾರ್ಥ ಸಾರಕ್ಕೆ? ಸ್ವಾತಂತ್ರ್ಯ ಉಂಟಾ ಇಲ್ಲವಾ? ಮೋಡಿನ ಹೇಳಬೇಕಾ ಸುವಾರ್ಥ ಸಾರಬೇಕೆಂದ್ರೆ ಅವ್ರಿಗೆ ಹೇಳುತ್ತಾರೆ ಸಾರಬಾರದು. ಮುಖ್ಯಮಂತ್ರಿ ಹೇಳ್ತಾರೆ ಸಾರಬಾರದು.
ಇಸ್ರಾಯೇಲ್ ಜನರಿಗೆ ದೇವರಿಗೆ ಹೇಳಿದ್ರು, ಮೋಶೆಗೆ ದೇವರಿಗೆ ಹೇಳಿದ್ರು, ನಾನು ಫರೋಹನ ಮನಸ್ಸನ್ನು ಕಠಿಣ ಮಾಡಿಸಿಕೊಂಡು ಕಷ್ಟ ಹೆಚ್ಚಿಸಿದ್ರು ಕೂಡ ಅವನ ಮೇಲೆ ನಾನು ಮಹಿಮೆಯನ್ನು ತಗೊಳ್ತೀನಿ ಅಂತ. ಹಲ್ಲೆಲೂಯ. ಕಾನೂನುಗಳು ಬರುವಾಗ ನಾವು ಪ್ರಾರ್ಥನೆ ಮಾಡಬೇಕು. ನನಗೆ ನೀವು ಕೊಡುವ ಸ್ವಾತಂತ್ರ್ಯವಲ್ಲ, ದೇಶ ಕೊಡುವ ಸ್ವಾತಂತ್ರ್ಯವಲ್ಲ, ನನ್ನ ದೇವರು ಕೂಡ ಒಂದು ಸ್ವಾತಂತ್ರ್ಯವಿದೆ. ನನ್ನ ದೇವರು ಈ ದೇಶದಲ್ಲಿ ಮಹಿಮೆ ಪಡುವವನಾಗಿದ್ದಾನೆ. ಹೌದಲ್ವಾ? ನಂಬ್ತೀರಾ? ನಂಬುತ್ತೀರಾ? ಸ್ವಾತಂತ್ರ್ಯ ಯಾರು ಕೊಡ್ತಾರೆ? ಅದು ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗಿರೋದ? ಒಳಗಡೆ ಹೇಳುವುದು, ಆಚೆ ಬಹಿರಂಗವಾಗಿ ಕೂಗಲ್ಪಡುವುದು ಎಂದ ದೇವರ ಮಾತು. ಹಲ್ಲೆಲೂಯ. ಆ ಸಮಯವನ್ನು ಈ ಸಮಯವನ್ನು ಅಲ್ಲ, ಕ್ರೈಸ್ತರಲ್ಲಿ ಆ ವಿಷಯಗಳು ಬಂದ್ಬಿಟ್ಟಿದೆ. ಕ್ರೈಸ್ತರ ಧರ್ಮವಾಗಿ ಮಾರ್ಪಾಡಾಗಿದೆ. ನಾನು ತುಂಬ ಜನರು ಬರುವಾಗ ಈ ಶಾಸನವೆಲ್ಲ ಕೊಡೋದಕ್ಕೆ ಬಜ್ಜಿಗೆ ಹೇಳ್ತೀವಿ, ದಯವಿಟ್ಟು ಕ್ರೈಸ್ತರ ಧರ್ಮದಲ್ಲಿ ಮಾತ್ರ ಸೇರಬೇಕು. ಹಾಳು ಮಾಡ್ತಾರೆ. ಕ್ರೈಸ್ತರ ಧರ್ಮದಲ್ಲಿ ಸೇರಬಾರದು. ದೀಕ್ಷಾಸನ ಮಾಡುವಾಗ ರೋಮಾಪುರವರಿಗೆ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ಬರೆಯುವಾಗ ಹೀಗೆ ಬರೆಯಲ್ಪಟ್ಟಿದೆ. 2 ಕೊರಿಂಥಿಯ 5:17 ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಕಂಪ್ಲೀಟ್ ಸ್ವಾತಂತ್ರ್ಯ. ರಿಪೇರಿ ಮಾಡೋಣ. ಈ ಲೋಕದ ಕಾನೂನುಗಳೆಲ್ಲ ರಿಪೇರಿ ಮಾಡಿಕೊಂಡು ಭರಣದಲ್ಲಿ ಕಾನೂನುಗಳಲ್ಲಿ ಭೇದಗತಿ ಮಾಡ್ತಾರೆ, ವ್ಯತ್ಯಾಸ ಮಾಡ್ತಾರೆ. ನಮ್ಮ ದೇವರದು ಮಾಡಲ್ಲ. ನನ್ನ ಮಾತುಗಳಲ್ಲಿ ನೀನು ಏನು ಸೇರಿಸಬಾರದು, ಅದರಿಂದ ಏನು ತೆಗೆಯಬಾರದು ಅಂತ ದೇವರ ಅಪ್ಪಣೆ ಅಲ್ವಾ? ಇಲ್ಲ, ದೇವರ ಆ ಕಾಲದಲ್ಲಿ ಹಂಗೆಲ್ಲ ಹೇಳಿರ್ತಾರೆ. ಇವಾಗ ಅವತ್ತು ದೇವರಿಗೆ ಬದಲಾವಣೆ ಆಗಿದ್ದಲ್ಲ. ಇಬ್ರಿಯರಿಗೆ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ನಿನ್ನೆಯೂ ಇವತ್ತು ಎಂದಿಗೂ ಬದಲಾವಣೆ ಇಲ್ಲದೆ ಇರುವವನು. ಹಲ್ಲೆಲೂಯ. ಗೊತ್ತಿಲ್ಲ ಕೊಟ್ಟಿರುವ ಸ್ವಾತಂತ್ರ್ಯ. ನಾನು ಸ್ವಾತಂತ್ರ್ಯ ಕೊಟ್ಟರೆ ಅದು ಸ್ವಾತಂತ್ರ್ಯ. ಯೇಸು ಹೇಳೋದಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಆತ ಹೇಳುತ್ತಿದ್ದಾನೆ, ನಾನೊಂದು ಬಾಗಿಲು ತೆರೆದರೆ ಅದು ಮುಚ್ಚಿಡಕ್ಕೆ ಯಾರಿಗೂ ಸಾಧ್ಯವಾಗಲ್ಲ. ನಾನೊಂದು ತೆರೆದರೆ ಅದು ಮುಚ್ಚಿಡಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ನಾನದು ಮುಚ್ಚಿಟ್ಟರೆ ತೆರೆಯುವುದಕ್ಕೂ ಯಾರಿಗೂ ಸಾಧ್ಯವಲ್ಲ. ಆದರೆ ನಿನಗೋಸ್ಕರ ನಾನೊಂದು ಬಾಗಿಲನ್ನು ತೆರೆದಿದ್ದೇನೆ. ನಮ್ಮ ಪ್ರತಿಯೊಬ್ಬರ ಅಭಿಷೇಕ ಕೂಡ ಈ ಬಾಗಿಲುಗಳು ತೆರೆಯುವಂತಾಗಿದೆ. ಎಲ್ಲ ಕಡೆ ಮುಚ್ಚಲ್ಪಟ್ಟಿರುವಾಗ ದೇವರೊಂದು ಬಾಗಿಲು ತೆರೆಯುತ್ತಿದ್ದಾರೆ ನಂಬುವವನ ಮುಖಾಂತರ. ನಾನು ಮುಂಚೆ ಹೇಳಿದಲ್ಲ, ದೇವರಿಗೆ ಉಪಯೋಗಿಸೋದಕ್ಕೆ ಎಷ್ಟು ಮರಿಬೇಕು. ಸಿಂಹ ಅದರಿಗೆ ಸಿಂಹ ಇರುತ್ತದೆ, ನಾನೇ ಒಬ್ಬನೇ ಸಾಕು. ಎಗೆಚ್ಕೇಲ್ ಪ್ರವಾದಿಯ ಪುಸ್ತಕ 22ನೇ ಅಧ್ಯಾಯ 30ನೇ ವಾಕ್ಯ. ಎಗೆಚ್ಕೇಲ್ ಪ್ರವಾದಿಯ ಪುಸ್ತಕ ಹಂಗಿರುವ ಮನುಷ್ಯನು ಬಂದಿದ್ದಾಗ ದೇವರು ಉಪಯೋಗಿಸಿಕೊಂಡ ಸಮಯಗಳು. ಎಗೆಚ್ಕೇಲ್ ಪ್ರವಾದಿಯ ಪುಸ್ತಕ 22ನೇ ಅಧ್ಯಾಯ 30ನೇ ವಾಕ್ಯ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಔಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಔಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಅದು ಏಕವಚನದಲ್ಲಿ ಉಪಯೋಗಿಸಿದ್ರು. ಎಲ್ಲ ಭಾಷೆಗಳಲ್ಲಿ ನೋಡಿದ್ರೆ ತಕ್ಕವನು, ಒಬ್ಬನನ್ನು ಹುಡುಕಿದ್ದೇನೆ. ಇಂಗ್ಲಿಷ್ ಭಾಷೆ ಎಲ್ಲ ಕಡೆಯೂ ಏಕವಚನದಲ್ಲಿ ಒಬ್ಬನನ್ನು ನಾನು ಹುಡುಕಿದ್ದೇನೆ, ಆದರೆ ಯಾರನ್ನು ಕಾಣಲಿಲ್ಲ. ಒಂದು ದೇಶವನ್ನು ಹಾಳು ಮಾಡದಂತೆ ಅದರ ಗೋಡೆಗಳೆಲ್ಲ ಗಟ್ಟಿ ಮಾಡಿ ಅವಳಿಯ ಒಡಕಿನಲ್ಲಿ ನನ್ನ ಎದುರಿನಲ್ಲಿ ನಿಲ್ಲುವುದಕ್ಕಾಗಿ ಒಬ್ಬನನ್ನು ನಾನು ಹುಡುಕಿದ್ದೇನೆ, ಕಾಣಲಿಲ್ಲ. ಆದರೆ ನಿನವೆ ಪಟ್ಟಣ ಭೂಮಿಯ ಮಟ್ಟಕ್ಕೆ ಪಾದಾಳಕ್ಕೆ ಅಳು ಬಂದು ಬಿದ್ದಿದ್ದಾಗ, ಪಾಪ ಬಂದು ಬಿದ್ದಿದ್ದಾಗ ದೇವರು ನೋಡಿದಾಗ ಒಬ್ಬ ಮನುಷ್ಯನು ಸಿಕ್ಕಿದೆ. ಯೋನೆಯ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಯೋನ ಪುಸ್ತಕ ಎಲ್ಲ ಓದಿರ್ತೀರಲ್ಲ, ಎಲ್ಲರಿಗೂ ಗೊತ್ತಿರುವ ವಿಷಯಗಳೇ ಹೇಳಕ್ಕೆ ಬಂದಿದ್ದಾರೆ. ಈ ಯೋನಿಗೆ ಒಂದು ಪ್ರತ್ಯೇಕತೆ ಫಸ್ಟ್ ಹೇಳ್ತೀನಿ. ಯೋನಿಗೆ ತುಂಬ ಕೋಪ ಇತ್ತು. ಅದು ಕಡೆ ಭಾಗದಲ್ಲಿ ನಮ್ಗೆ ಗೊತ್ತಾಗುತ್ತೆ, ತುಂಬ ಕೋಪ ಇರೋ ವಿಷಯ. ಆದರೆ ಈ ಮನುಷ್ಯನ ಅದಕ್ಕಿಂತ ದೊಡ್ಡದಾಗಿರೋ ಒಂದು ವಿಷಯ, ಭಯಂಕರ ಪ್ರಾರ್ಥನೆ ಮಾಡುವ ಮನುಷ್ಯ. ಇಲ್ಲಾಂದ್ರೆ ದೇವರು ದರ್ಶನ ಕೊಡ್ತಾರ. ಅವನು ದಿನ ಕರ್ತನಿಗಾಗಿ ನೆನಪು ಕೊಡ್ತಾನೆ. ಅವನು ಮಂಡಿ ಹಿಡಿದ್ರೆ ದೇವರು ದರ್ಶನ ಕೊಡ್ತಾರೆ. ಅಷ್ಟು ದೊಡ್ಡ ಮನುಷ್ಯ. ಅವನು ಮಂಡಿ ಹಿಡಿದ ಪ್ರಾರ್ಥನೆ ಮಾಡ್ತಿದ್ದ. ಪ್ರಾರ್ಥನೆ ಮಾಡುವಾಗಲೇ ಅವನಿಗೆ ಗೊತ್ತಾಯಿತು, ದರ್ಶನ ಬಂತು. ಯೋನ ನಿನ್ನನ್ನು ಕಂಡ, ನಿನಗೆ ಬಂದು ಅಂತ. ಅವನಿಗೆ ಹೇಳ್ದ, ಇಲ್ಲ ಇವಾಗ ನನಗೆ ಸ್ವಾತಂತ್ರ್ಯ ಇಲ್ಲ, ನನಗೆ ಹೋಗಕ್ಕೆ
ಪಾರಕ್ಕೆ ನೀನು ಸುವಾರ್ತೆ ಸಾರುವುದಕ್ಕಾಗಿ ನೀನು ಹೋಗಬೇಕೆಂದು ಹೇಳುವಾಗ, ಇಲ್ಲ ದೇವರೇ, ಕಾನೂನು ಹಂಗೆ ಹೀಗೆ ಇದೆ, ಕಾನೂನು ಬದಲಾಯಿಸಿದ್ರೆ ಹೋಗ್ತಿಲ್ಲ ಅಂತ. ಅಲ್ಲ, ನಿನ್ನ ಕಾನೂನು ಅಪ್ಪಣೆಯ ದೊಡ್ಡದು, ಅಲ್ಲ ನಾನು ಕೊಟ್ಟಿರೋ ಅಪ್ಪಣೆಯ ದೊಡ್ಡದನ್ನ ಯಾರು ಸ್ವಾತಂತ್ರ್ಯ ಕೊಡ್ತಾರೆ? ಯಾರ ಸ್ವಾತಂತ್ರ್ಯ ನಮಗೆ ಬೇಕು ಅಲ್ಲವಾ? ದೇವಕುಮಾರನ ಪ್ರತ್ಯಕ್ಷನಾಗಿದ್ದು ಸೈತಾನು ಮಾಡಿದ ಕೆಲಸಗಳನ್ನೇ ಮಾಡುವುದು. ಕೆಲವೊಂದು ಚಿಕ್ಕ ಕೆಲವೊಂದು ವಿಷಯಗಳು ಗಮನಿಸಿಕೊಂಡ್ರಿ. ಅದು ಬೀಜ ಹಾಕಿದೆ, ಅದು ಹಂಗೆ ಬೆಳೆದು ಬರ್ತಾ ಇದೆ, ಚಿಕ್ಕ ಗಿಡ. ಕೆಲವರು ಹೇಳಿದ್ರೆ ಅದು ಬೇಡ, ಮನೆ ಮುಂದೆ ಅದು ಬೇಡ, ಸರಿಯಾಗಲ್ಲ ಅಂತ ಗಮನಿಸಲಿಲ್ಲ. ಬೆಳೆಯಲಿ ಗಿಡ ಅಲ್ವಾ, ನೆರಳು ಸಿಗುತ್ತೆ. ಗಿಡ ಬೆಳೆದು ಬರ್ತಾ ಇತ್ತು. ಬೆಳೆದು ಬರುವಾಗ ಅದು ಸ್ವಲ್ಪ ಮರವಾಯಿತು. ಪರವಾಗಿಲ್ಲ ಅಂತ ಹೇಳ್ದ. ಪಕ್ಕದಲ್ಲಿ ಮೋರಿಯೆಲ್ಲ ಹಾಕಿದೆ. ಮೋರಿಯನ್ನು ಕಿತ್ತು ಈ ಕಡೆಗೆ ಬೇರು ಬಂದು ಮನೆ ಒಳಗಡೆ ಪ್ರವೇಶಿಸಿದೆ. ಸ್ವಲ್ಪ ಬೇರು ಹೋದಾಗ ಅದು ಪ್ರತ್ಯೇಕ ಮರ. ಒಳಗಡೆ ಹೋಗುವಾಗ ಕೆಲವೊಂದು ವರ್ಷಗಳು ಮುಂದಕ್ಕೆ ಹೋದಾಗ ಇದರಿಗೂ ವಯಸ್ಸಾಗಿದೆ. ಮನೆ ಒಳಗಡೆ ಬಂದು ಕೆಳಗಡೆ ಎಲ್ಲ ಆ ಗೋಡೆ ಸ್ವಲ್ಪ ಕ್ರ್ಯಾಕ್ ಬೀಳುವಂತೆ ಆಯಿತು. ಮುಂಚೆ ಹೇಳಿದ ಮಾತಿಗೆ ಗಮನ ಕೊಡಲಿಲ್ಲ. ಪರವಾಗಿಲ್ಲ, ಇವಾಗೇನೋ ತೊಂದರೆ ಇಲ್ಲ ಕಣ ಹೋಗ್ತಾ ಇರ್ತೀವಿ. ಕೆಲವೊಂದು ಆಚಾರ ಸಂಸ್ಕೃತಿಗಳು, ಗಿಡ ಆರಾಧನೆಗಳು ಬೇಡ ಅಂತ ಹೇಳುವಾಗ, ಆ ಸುಳ್ಳು ಹೇಳಬೇಡ ಅಂತ ಹೇಳುವಾಗ ಪರವಾಗಿಲ್ಲ ಅಂತ ಹೇಳ್ಕೊಂಡು ಇವಾಗ ಮ್ಯಾನೇಜ್ ಮಾಡೋಕ್ಕಾಗತ್ತಂತ ಇಟ್ಸ್ಕೊಂಡು ಅನೇಕ ಪಾಪಗಳನ್ನು ನಾವು ಭರಿಸ್ತೀರಲ್ಲ. ಇದು ಕಟ್ಟೆ. ಬರೀ ನೂಲಿನಿಂದ ಬರುವ ಕಟ್ಟು ಕೂಡ ಬಂಧನವೇ. ಸೈತಾನ ಗಟ್ಟಿ ಮಾಡುತ್ತಾನೆ. ಹಿರಿಯರಿಗೆ ಗೌರವ ಕೊಡಬೇಕೆಂದು ಹೇಳಿದ್ರೆ, ಮಕ್ಕಳನ್ನು ಕೋಪಿಸಿಕೊಳ್ಳಬಾರದು ಅಂತ ಕೇಳಿದ್ರೆ, ಇವಾಗ ಪರವಾಗಿಲ್ಲ, ಅದೆಲ್ಲ ಅವನಿಗೆ ಬೇಕು ಎಂದು ಕೇಳಿಕೊಂಡು ಹಂಗೆ ಹೋಗುವಾಗ ಆ ಒಂದು ದಿನ ಗಿಡಯಾಗಿ ಮರವಾಗಿ ಬೆಳೆಯುತ್ತದೆ. ಶಾಂತಿ ಸಮಾಧಾನಕ್ಕೆ ತಡೆಯಾಗುತ್ತದೆ. ಪ್ರಾರ್ಥನೆ ಮಾಡಬೇಕು ಅಲ್ಲ, ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಬಲ ಸಿಕ್ಕೋದು. ಕುಟುಂಬ ಪ್ರಾರ್ಥನೆ ಮಾಡಬೇಕು ಎಂದು ಹೇಳುವಾಗ ಆ ಎಲ್ಲ ಅವರವರ ಕೊಠಡಿಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ಸಾಕು ಎಂದು ಹೇಳಿದರೆ, ವಿಪಂಚನ ಕಲಿಸಿಕೊಟ್ಟಿರೋದು, ಕಕ್ಷಮೆಯನ್ನು ಕಲಿಸಿಕೊಟ್ಟಿರೋದು ಮನೆಯಲ್ಲಿ ಯಾವಿದೆ ಅದು ಮರವಾಗಿ ಬೆಳೆದು ಬರುತ್ತದೆ. ಸಹೋದರಿ ಪ್ರಾರ್ಥನೆ ಮಾಡಬೇಕಾಗಿ ಬರ್ತದೆ, ತೆಲಂಗಾಣದಲ್ಲಿ ಅವ್ರಿಗೋಸ್ಕರ ಹಾಗೆ ಕೆಲವು ವಿಷಯಗಳೆಲ್ಲ ಪ್ರಾರ್ಥನೆ ಮಾಡಿ ಬಂದಾಗ ಅವರ ಒಂದು ನೆಂಟರು ಹತ್ರ ಮಾತಾಡುವರೆ ಹೇಳ್ಬೇಕಾದ್ರೆ ಹೆಸರಿಗೆ ಕ್ರಿಶ್ಚಿಯನ್ ಜಯನಗರಲ್ಲಿರುವ ಒಬ್ಬರು ಹೆಂಗಸರು. ಅವ್ರು ಹೇಳ್ತಾರೆ, ಇಲ್ಲ ಯಾರು ಅಲ್ಲಿ ಅವ್ರ ಗಂಡನಿಗೆ ಅಷ್ಟೊಂದು ಹುಷಾರಿಲ್ಲ, ಸ್ವಲ್ಪ ವಯಸ್ಸಾಗಿದೆ, ಇವರು ಸ್ವಲ್ಪ ಜೊತೆಗಾಗಿ ಓಡಾಡ್ತಿದ್ದಾರೆ. ಅವ್ರಿಗೆ ಹೇಳ್ತಿದ್ದಾರೆ, ಅವರವರ ಪ್ರಾರ್ಥನೆ ಅವರವರ ಕೊಠಡಿಗಳಲ್ಲಿ ಅವರವರ ರಹಸ್ಯ ಸಮಯಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ನಮ್ಗೆ ಒಟ್ಟಿಗೆ ಯಾರಿಗೂ ಪ್ರಾರ್ಥನೆ ಬೇಡ. ಪ್ರಾರ್ಥನೆ ದೇವರ ಮುಂದೆ ಇರಲ್ಲ. ಅದಕ್ಕೆ ಅಪ್ಪನಿಗೆ ಹೇಳ್ತಾ ಮಾತಾಡೋದು ಗೊತ್ತಾ, ಇಬ್ಬರು ಮೂರಾದರೂ ನನ್ನ ಹೆಸರಿನಲ್ಲಿ ಸೇವೆ ಬಂದು ಮನೆಯಲ್ಲಿ ಮಾಡೋಕ್ಕಾಗದೆ ಊರಿನಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಕಟ್ಟೆಗಳು ಎಲ್ಲಿ ಬಿಚ್ಚಬೇಕಂದ್ರೆ ನಾವು ತಿಳ್ಕೋಬೇಕಾಗಿದೆ. ನಮ್ಮ ತಡೆಗಳು ಎಲ್ಲಿ ಆಗಿದೆ, ಸೈತಾನ ಇಟ್ಟುಕೊಂಡಿದ್ದರಿಂದ ಅಡ್ಡಿಗಳು ಎಲ್ಲಿದೆ ಅಂತ ನಾವು ತಿಳ್ಕೊಂಡು ಆ ಬಂಧನಗಳಿಂದ ನಾವು ಕೆಲವು ಬಂಧನಗಳು ಅಂತ ಹೇಳಲ್ಲ. ಪರವಾಗಿಲ್ಲ ಸೈತಾನು ಅದರ ಮುಖಾಂತರ ಆ ಬೇರಿನ ಮುಖಾಂತರ ಆ ಬೇರು ಹುಡುಕಿಗೆ ಹೋಗುವಾಗ ಅಲ್ಲೊಂದು ಮನೆ ಬೆಳೆದಿರೋದು ನಾವು ಕಂಡುಕೊಳ್ಳುತ್ತದೆ. ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಅನೇಕ ಫಲಗಳನ್ನು ಕೊಯ್ಯುತ್ತದೆ. ಅದು ಅನೇಕ ಜಾಗಗಳಿಗೆ ಮಾದರಿಯಂದ ರೀತಿಗೆ ಬಂಧನಗಳಾಗಿ ಸಾಲಾಗುತ್ತದೆ, ವ್ಯಾಪಿಸುತ್ತದೆ. ಅಲ್ಲೆಲೂಯ್ಯ. ನಾನು ಹೇಳುವ ಮಾತುಗಳು ಅರ್ಥ ಮಾಡಿಕೊಡ್ತಾ ಇದೆಯಾ? ಯೇಸುಕ್ರಿಸ್ತರು ಹೇಳಿದ್ರು, ಸತ್ಯ ನಾವು ತಿಳ್ಕೊಂಡ್ರೆ ಸತ್ಯ ನಮಗೆ ಬಿಡುಗಡೆ ಕೊಡುತ್ತದೆ. ಅಲ್ಲೇಲೂಯ್ಯ. ಇದಕ್ಕೆ ಬದಲಾಯಿಸೋದಕ್ಕೆ ಒಂದು ವಿಷಯ ನಮ್ಮಲ್ಲಿ ಇರಬೇಕು. ಅದೇನೆಂದರೆ ಮನಸ್ಸು. ಈ ಸ್ವಾತಂತ್ರ್ಯ ಅನುಭವಿಸುವುದಕ್ಕೂ ವಿಧೇಯತೆ ನಡೆಯುವುದಕ್ಕೂ ಒಂದೇ ಬೇಕಾಗಿರೋದು ಮನಸ್ಸು. ಈ ಮನಸ್ಸು ಮನೆಯಲ್ಲಿ ಬೇಕು, ಕೆಲಸದ ಜಾಗದಲ್ಲಿ ಬೇಕು, ಪ್ರಯಾಣದಲ್ಲಿ ಬೇಕು, ಸಭೆಯಲ್ಲಿ ಬೇಕು. ಮನಸ್ಸು. ಆದ ಕಾರಣ ಯೇಸುಕ್ರಿಸ್ತನು ಬಂದು ಕೇಳಿದ್ರು, ಪರಲೋಕದಿಂದ ಇಳಿದು ಬಂದು ದೇವಕುಮಾರನ ಪ್ರತ್ಯಕ್ಷನಾಗುವಾಗ, ಮನುಷ್ಯನ ಮುಂದೆ ತನ್ನನ್ನು ಕಾಣಿಸಿಕೊಳ್ಳುವಾಗ ಕರ್ತನು ಬಂದು ಕೇಳಿದ್ರು, ಪರಲೋಕರಾಗಿರ್ತಾನೆ ಮನಸ್ಸು ತಿರುಗಿ ದೇವರ ಕಡೆ ನೋಡಿ. ನಾನಾಗಿ ತಳ್ಳಿ ಸೇರಿಸಲ್ಲ. ಮನಸ್ಸಿದ್ರೆ ಮನಸ್ಸಿಗೆ ದೇವರ ಕಡೆ ನೋಡಿ ಬಂದು ಸೇರ್ಕೋಬಹುದು. ಸತ್ಯ ಹೇಳಬೇಕಂದ್ರೆ ನಿನಗೆ ಮನಸ್ಸಿರ್ಬೇಕು. ಅಮ್ಮಗೆ ಮನಸ್ಸಿದ್ರು ಸಾಧ್ಯ, ಗಂಡನಿಗೆ ಮನಸ್ಸಿದ್ರು ಸಾಧ್ಯ ಆಗಲ್ಲ, ಹೆಂಡತಿಗೆ ಮನಸ್ಸಿದ್ರು ಸಾಧ್ಯ ಆಗಲ್ಲ, ಮಕ್ಕಳಿಗೆ ಮನಸ್ಸಿದ್ರು ಸಾಧ್ಯ ಆಗಲ್ಲ. ಇದೊಂದು ಸ್ವಭಾವವಾಗಿ ಕಟ್ಟಾಗಿ ಬೆಳೆದು ಬರುತ್ತದೆ.
ದೇವಕುಮಾರನ ಪ್ರತ್ಯಕ್ಷನ ಆದದ್ದು ಯಾಕೆಂದ್ರೆ ಈ ಸೈತಾನ್ ಕೆಲಸ ಮಾಡೋದನ್ನು ಭಯಂಕರ ಎಕ್ಸ್ಪರ್ಟು. ನಂತರ ಅಲ್ಲ, ಗಟ್ಟಿಯಾಗಿ ಒಂದು ಗುತ್ತಿಗೆಯಾಗಿ ಕಟ್ಟುತ್ತಾನೆ, ಕಂಬಿ ಸೇರಿಸ್ತಾನೆ, ಅದರ ಮೇಲೆ ಗಮ್ ಹಾಕಿ ಸಿಮೆಂಟ್ ಮಾಡ್ತಾರೆ. ಮತ್ತೆ ಎಷ್ಟು ಹೊಡೆದು ಸಹ ಆಗಿಲ್ಲ. ಒಂದು ಮೊಳೆ ಎತ್ತುಕೊಂಡು ಸುತ್ತಿ ಎತ್ತುಕೊಂಡು ಹೊಡೆಯಕ್ಕೆ ನೋಡಿದರೆ ಆ ಮೊಳೆಯ ಅಗ್ರ ಏನಾಗುತ್ತದೆ ಅಲ್ವಾ? ಅಯ್ಯೋ ಒಳ್ಳೆ ಚೂಪಾಗಿದೆಲ್ಲ, ಯಾಕೆ ಒಳಗಡೆ ಹೋಗ್ತಾ ಇಲ್ಲ? ಚೆನ್ನಾಗಿ ನಾನು ಕಟ್ಟಿದ್ದೀನಿ ಅಂತ ಸೈತಾನ ಒಳಗಡೆ ನಿಂತ್ಕೊಳ್ತಾನೆ. ಹಲ್ಲೆಲೂಯಾ. ನಾವು ಗಟ್ಟಿ ಮಾಡಿಕೊಂಡಿರುವ ಅನೇಕ ಸ್ವಭಾವಗಳು ನಮಗೆ ಸ್ವಾತಂತ್ರ್ಯ ಕೊಡದೆ, ಆಚೆಯವರೆಲ್ಲ ಸ್ವಾತಂತ್ರ್ಯ ಬರಬೇಕಾಗುವುದು ನಮಗೆ ಆಗಿದೆ. ಹಲ್ಲೆಲೂಯಾ. ದೇವಕುಮಾರ ಯಾಕೆ ಪ್ರತ್ಯಕ್ಷನಾದನು? ಸೈತಾನ ಮಾಡಿದ ಕೆಲಸಗಳು ಲಯ ಮಾಡುವುದಕ್ಕೋಸ್ಕರ. ಅನೇಕ ಮರಿಗಳು ಮಾಡಿಕೊಂಡಿರುವ ಈ ಸೈತಾನ ಕೆಲಸಗಳು ಅವನೊಂದು ಮರಿಯನ್ನೆಲ್ಲ ಉಂಟು ಮಾಡಿತ್ತು. ದೇವರು ಬರೀ 2 ಮರಿಯನ್ನು ಏದೆನ್ ತೋಟದಲ್ಲಿ ಇಟ್ಟಿದ್ದಾಗ ಅವನೊಬ್ಬನು ಹಾವಿನ ರೂಪದಲ್ಲಿ ಬಂದು ಉಪಾಯ ಮಾಡಿದ್ದಾಗ, ಮರಿಗಳನ್ನು ಅವನು ಕೆಚ್ಚಿಸಿಕೊಂಡಿದ್ದಾಗ ದೇವರಿಗೆ ಹೇಳಿದ್ರು, ಈ ಲೋಕದಲ್ಲಿ ಎಲ್ಲ ಪಾಪ ವ್ಯಾಪಿಸಿದೆ, ಈ ಲೋಕದಿಂದ ನಾನು ಸಕಲ ಮನುಷ್ಯರನ್ನು, ಕ್ರಿಮಿಕೀಟಗಳನ್ನು, ಪ್ರಾಣಿಗಳನ್ನು ಅಳಿಸಿ ಬಿಡುತ್ತೇನೆ ಅಂತ. ಆ ಸಮಯದಲ್ಲಿ ದೇವರು ನೋಡುವಾಗ ಪರಲೋಕಕ್ಕೆ ನೋಡುತ್ತಾ ಇರುವ ಒಂದು ನೋಗನೆಂದ ಸಿಂಹದ ಮರಿಯನ್ನು ದೇವರು ನೋಡಿದ್ರು. ಸಾಕು ನೋಗನೆ, ನಿನಗೆ ನನ್ನ ಕೃಪೆ ಇದೆ ಅಂತ. ನೀನೊಬ್ಬನು ಸಾಕು, ನೀನೊಬ್ಬನು ಸಾಕು, ಸತ್ಯಗಳಿಗೆ ನೀನೊಬ್ಬನು ಸಾಕು, ಸುವಾರ್ತೆ ಸಾರಕ್ಕೆ ನೀನೊಬ್ಬನೇ ಸಾಕು, ಸ್ವಾತಂತ್ರ್ಯ ನೀನು ಮುಖಾಂತರ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ವಾತಂತ್ರ್ಯ ಬೇಕಾ ಬೇಡವಾ? ಪಕ್ಕದಲ್ಲಿರುವವರಿಗೆ ಸ್ವಾತಂತ್ರ್ಯ ಇದೆಯಾ ಅಂತ ನೋಡಿದ್ರೆ ಸಾಲದು. ನಾನು ಮುಂಚೆ ನಿಮಗೆ ಹೇಳ್ತೀನಿ, ಒಂದ್ಸತಿ ಬಂದಾಗ ತುಂಬ ಕಡೆ ಹೇಳ್ತೀನಿ. ಅದಕ್ಕೋಸ್ಕರ ಬೆಂಗಳೂರಲ್ಲಿ ಗೊತ್ತಿದ್ದೀನಿ. ನಾನು ಬೆಂಗಳೂರಲ್ಲಿ ಬಂದು ಮದುವೆ ಆದ ಸಮಯದಲ್ಲಿ ನೋಡಿದೊಂದು ವಿಷಯ. ಬೆಂಗಳೂರಲ್ಲಿ ಮಾತ್ರ ಎಲ್ಲ ಕಡೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಕರೆಂಟ್ ಇರಲಿಲ್ಲ. ಆದಮೇಲೆ ಕರೆಂಟ್ ಎಲ್ಲ ಬಂದಿರೋದು ನಮ್ಮ ಊರಲ್ಲಿ ಇಲ್ಲ. ಆದರೆ ಇಲ್ಲಿ ಬಂದಾಗ ಎಲ್ಲ ಮನೆಯಲ್ಲಿ ಕರೆಂಟ್ ಇದೆ. ಕರೆಂಟ್ ಇಲ್ಲ ಅದು ಇನ್ವರ್ಟರ್ ಇರ್ತದೆ. ಆ ಪ್ರಕಾರ ಇವಾಗ ನನ್ನ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಕರೆಂಟ್ ಹೋಯಿತು. ಕೆಲವೊಮ್ಮೆ ಅರ್ಧ ಗಂಟೆ ಕಾಯ್ತೀವಿ. ಸಾಧಾರಣ ಬೆಂಗಳೂರಲ್ಲಿ ಪಟ್ಟಣದಲ್ಲಿ ಅರ್ಧ ಗಂಟೆ ಆದಮೇಲೆ ಕರೆಂಟ್ ಬರುತ್ತೆ. ಅರ್ಧ ಗಂಟೆ ಆದರೂ ಕರೆಂಟ್ ಬರ್ತಾರೆ. ಆಚೆ ಬಂದು ನೋಡ್ತಾರೆ, ಮಂಜು ನಿನ್ನ ಮನೆಯಲ್ಲಿ ಕರೆಂಟ್ ಇದೆಯಾ? ನನ್ನ ಮನೆಯಲ್ಲಿ ಕರೆಂಟ್ ಇಲ್ಲ. ಜಿತ್ತು ನಿನ್ನ ಮನೆಯಲ್ಲಿ ಕರೆಂಟ್ ಇದೆಯಾ? ನನ್ನ ಮನೆಯಲ್ಲೂ ಕರೆಂಟ್ ಇಲ್ಲ. ನನಗೂ ಕರೆಂಟ್ ಇಲ್ಲ, ಪರವಾಗಿಲ್ಲ. ಏನಂತ ಎಲ್ಲರಿಗೂ ಕರೆಂಟ್ ಇಲ್ಲ ಆದರೆ ನನ್ನಲ್ಲಿ ಕರೆಂಟ್ ಇಲ್ಲ ಆದರೆ ನಮಗೆ ಪರವಾಗಿಲ್ಲ. ಒಂದು ತೃಪ್ತಿ. ನಿನ್ನ ಮನೆಯಲ್ಲಿ ಶಾಪ ಇದೆಯಾ? ನಿನ್ನ ಮನೆಯಲ್ಲಿ ಶಾಪ ಇದೆಯಾ? ನನ್ನ ಮನೆಯಲ್ಲಿ ಶಾಪ ಇದೆ, ಪರವಾಗಿಲ್ಲ ಅಲ್ವಾ? ಇನ್ನು ಹೇಳೋದು ಬೇಜಾರು ಮಾಡ್ಕೋಬಾರ್ದು. ಒಂದು 2 ಕಡೆ ಮಾತ್ರ ಹೇಳಿರೋದು, ಕ್ಷಮಿಸಬೇಕು. ನೀವು ಕ್ಷಮಿಸೋದಾದರೆ ನಾನು ಹೇಳ್ತೀನಿ. ಹೇಳ ಕಳೆದ ವರ್ಷ ಕೊರೋನಾ ಬಂದು ಬೆಂಗಳೂರಿನಿಂದ 500 ಮಂದಿನ ಸಾಹಿತ್ಯಗಳಿಲ್ಲ. ನಿನ್ನ ಮನೆಯಲ್ಲಿ ಮಗು ಸತ್ತು ಹೋಗಿದೆಯಾ? ನಿನ್ನ ಮನೆಯಲ್ಲಿ ಸತ್ತು ಹೋಗಿದೆಯಾ? ನನ್ನ ಮನೆಯಲ್ಲಿ ಮಗು ಸತ್ತು ಹೋದೆ. ಪರವಾಗಿಲ್ಲ, ಹಂಗೆ ಹೇಳ್ತೀವಿ ನಾವು. ಒಳಗಡೆ ಮುಟ್ಟುವಾಗ ಕರೆಂಟ್ ಸ್ವಲ್ಪ ಸಮಯಕ್ಕಲ್ವಾ? ಎಲ್ಲಿಗೆ ನಾವು ಬೆಳೆಸಿ ಹೃದಯದಲ್ಲಿರುವ ಗಟ್ಟಿ ಮಾಡಿಕೊಂಡು ಹೋಗುವುದು ಎಲ್ಲಿ ತಂದು ಆಗಿದಂತ ಯೋಚನೆ ಮಾಡಬೇಕು. ಹಲ್ಲೆಲೂಯಾ. ಕರ್ತನೆ ಬಂದಿರುವುದು ಜೀವ ಕೊಡುವುದಕ್ಕಾಗಿಯೂ ಅದು ಸಮೃದ್ಧಿಯಾಗಿ ಕೊಡುವುದಕ್ಕಾಗಿಯೂ ಆಗಿದೆ. ಅದೇ ಸೈತಾನ ಹೆಂಗೆ ಕೆಲಸ ಮಾಡುತ್ತಾರೆ? ಯೋಗಾನ ಬಂದು ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ತಗೊಳ್ಳೋಣ. ಯೋಗಾನ ಬಂದು ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ. ಹೌದು, ಯೋಗಾನ ಬಂದು ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಯಾವುದಕ್ಕೆ? ಕದ್ದುಕೊಳ್ಳುವುದಕ್ಕೂ, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೆ, ಮತ್ತೆ ಕೊಯ್ಯುವುದಕ್ಕೆ, ಹಾಳು ಮಾಡುವುದಕ್ಕೂ. ಅವನಿಗೆ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಗೊತ್ತಾ? ಫಸ್ಟ್ ಕದ್ದುಕೊಳ್ಳೋಕೆ ನೋಡ್ತಾನೆ, ಕದ್ದುಕೊಂಡು ಅನುಕೂಲವಾಗಿದ್ದರೆ ಕೊಯ್ಯುವುದಕ್ಕೆ ನೋಡ್ತಾನೆ. ಅದು ಚೆನ್ನಾಗಿದೆ ಪರವಾಗಿಲ್ಲ ಅಂತ ನೋಡಿದ್ರೆ ಹಾಳು ಮಾಡಿ ಆಗ್ಬೋದು. ಸೂಪರ್ ಆಗಿ ಕೆಲಸ ಮಾಡ್ತಾರೆ. ಅಷ್ಟು ಕಷ್ಟ ಆಕ್ಚುಲಿ ಅವನ ಕೆಲಸಗಳು. ಮುಂದಕ್ಕೆ ಹೋಗಕ್ಕಾಗಲ್ಲ, ಒಂದು ಕಿಡಿದ್ರೆ ಅವನು ಬಿಡಲ್ಲ. ಅಡಿಕ್ಷನ್ ಬಿಟ್ಟು ಬಿಡಲ್ಲ. ಈ ಕಾಲದಲ್ಲಿ ಒಂದು ಮೊಬೈಲ್ ಕೈಯಿಂದ ಬಿಟ್ಟು ಬಿಡಕ್ಕೆ ಎಷ್ಟು ಕಷ್ಟ ಅಲ್ವಾ? ಸಾಧಾರಣವಾಗಿ ಈ ಕಾಲದಲ್ಲಿ ಮಲಗುವಾಗಲೂ ಮೊಬೈಲ್ ಚಾರ್ಜ್ ಮಾಡುವ ಬಳಿನೇ ಹಾಸಿಗೆ ಹಾಕಿ ಮಲಗುವುದು. ಬಿಟ್ಟು ಬಿಡಲ್ಲ. ಕೆಲವು ರೂಢಿಗಳು ಬಿಟ್ಟು ಬಿಡಲ್ಲ.
ಗಟ್ಟಿಯಾಗಿ ಹಿಡಿದುಕೊಂಡಿದೆ, ಬಿಡಕ್ಕೆ ಮನಸ್ಸಿಲ್ಲ. ಇದಕ್ಕೆ ಮನಸ್ಸು ಬೇಕು, ಕತ್ತರಿಸುವುದಕ್ಕೆ. ಕತ್ತರಿಸುವುದಕ್ಕೆ ನೋವಾಗುವಂತ ಅವನು ಕೆಲಸ ಮಾಡುತ್ತಾನೆ. ನೋವಾಗುವಾಗ ಮಾತ್ರ ಹೇಳ್ತದೆ ನನ್ನ ಮಗ ಸಾಯಬಾರದು ಅಂತ. ಕಣ್ಣು ಆದರೆ ಅಡ್ಜಸ್ಟ್ ಮಾಡ್ತೀನಿ, ಅವ್ರಿಗೂ ಇಲ್ಲ ನನಗೂ ಇಲ್ಲ. ಅವನಿಗೆ ಇಂಟರ್ವ್ಯೂ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ಅವನ ಮನೆಯಲ್ಲೂ ಅವನ ಮಗನಿಗೂ ಕೆಲಸ ಸಿಕ್ಕಿಲ್ಲ, ನನ್ನ ಮನೆಯಲ್ಲೂ ಕೆಲಸ ಸಿಕ್ಕಿಲ್ಲ. ಇಡೀ ಲೋಕದ ಒಂದು ಸಿಸ್ಟಮ್ ಅಭಿಲ ಹೇಳ್ತೀವಿ. ಆದರೆ ಜೀವಕ್ಕೆ ಮುಟ್ಟುವಾಗ ಗೊತ್ತಾಗುತ್ತದೆ, ಸೈತಾನ ತನ್ನ ಕೆಲಸ ಮುಗಿಯುವಾಗ ಗೊತ್ತು ಮಾಡಿದರೆ ಏನು ಪ್ರಯೋಜನ? ಹಾಲೆಲೂಯಾ. ಸಾಕ್ಷಾತ್ ಪುತ್ರನ ಸ್ವಾತಂತ್ರ್ಯ ಕೊಟ್ಟರೆ ನೀವು ಸ್ವತಂತ್ರರಾಗಿದ್ದೀರಿ. ಹಾಲೆಲೂಯಾ. ಸ್ವಾತಂತ್ರ್ಯ ಬೇಕಾ ಬೇಡ? ಸತ್ಯದಲ್ಲಿ ನಡೆಯಬೇಕಾ ಬೇಡ? ಎಲ್ಲರೂ ದೇವರ ರಾಜ್ಯದಲ್ಲಿ ಸೇರ್ತಾರೆ ಎಂದು ಕರ್ಕೊಂಡು ಹೋಗ್ತಾರೆ. ಅನೇಕರಿಗೆ ಆಸೆ ಇರೋದು ಗೊತ್ತಾ? ಸ್ವರ್ಗಕ್ಕೆ ಹೋಗ್ಬೇಕಂತ. ಸ್ವರ್ಗಕ್ಕೆ ಎಷ್ಟು ಜನರಿಗೆ ಆಸೆ ಇದೆ? ಸ್ವರ್ಗಕ್ಕೆ ಹೋಗ್ತಾರೆ. ಎಲ್ಲರಿಗೂ ಆಸೆ ಇದೆಲ್ಲ. ಈ ಲೋಕದಲ್ಲಿ ಎಲ್ಲರಿಗೂ ಆಸೆ ಇದೆ, ಅದು ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಷ್ಟೇ. ಮೋಕ್ಷಕ್ಕೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕು ಹಂಗೆಲ್ಲ ಹೇಳ್ತಾರೆ. ಎಲ್ಲರಿಗೆ ಸ್ವರ್ಗಕ್ಕೆ ಹೋಗಕ್ಕೆ ಆಸೆ. ಅದಕ್ಕಾಗಿ ಏನು ಆಚಾರ ಕ್ರಮಗಳಾದರೂ ಒಳ್ಳೆತನಗಳು, ಜನ ಅನ್ಕೊಳ್ತಾರೆ ಏನೋ ಒಳ್ಳೆತನಗಳು ಮಾಡಿದ್ರೆ ಸ್ವರ್ಗಕ್ಕೆ ಹೋಗಕ್ಕಾಗುತ್ತೆ ಅಂತ. ಕನ್ನಡ ವಾಕ್ಯದಲ್ಲಿ ಬಂದಿದೆ, ನಾನಾಗಿದ್ದೇನೆ ಮಾರ್ಗ, ನಾನಾಗಿದ್ದೇನೆ ಬಾಗಿಲು. ಅಂದ್ರೆ ಅರ್ಥ, ಈ ಲೋಕದಲ್ಲಿರುವ ಸಕಲ ಮನುಷ್ಯರಿಗೂ ಪರಲೋಕ ಮುಚ್ಚಲ್ಪಟ್ಟಿದೆ. ಕ್ರಿಸ್ತನ ಜೊತೆ ಹಿಂದೆ ಹೋದರೆ ಒಳಗಡೆ ಪ್ರವೇಶಿಸಕ್ಕಾಗುತ್ತೆ. ಆದ ಕಾರಣ ದೀಕ್ಷಾಸನ ಮಾಡಿಸಿಕೊಳ್ಳುವುದು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ. ಪರಲೋಕಕ್ಕೆ ಹೋಗಬೇಕಾದ್ರೆ ಕ್ರಿಸ್ತನಲ್ಲಿ ಅವಕಾಶವಾಗಿ ಬರುವುದಕ್ಕೆ ಮಾತ್ರವಾಗಿದೆ. ಕ್ರಿಸ್ತನಲ್ಲಿ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. ಕ್ರಿಸ್ತನ ಮಾತ್ರ ಮಾರ್ಗ. ಕ್ರಿಸ್ತನು ನಮಗೆ ಸ್ವಾತಂತ್ರ್ಯ ಕೊಟ್ಟರೆ ನಾವು ನಿಜವಾಗಿ ಸ್ವತಂತ್ರರಾಗಿದ್ದೇವೆ. ಹಾಗೊಂದು ಧೈರ್ಯ ಬರಬೇಕು. ಈ ಸ್ವರ್ಗ ಅನೇಕರಿಗೆ ಒಂದು ವಿಗ್ರಹವಾಗಿದೆ. ಪರಲೋಕಕ್ಕೆ ಹೋಗಬೇಕು, ಆ ವಿಗ್ರಹವೆಲ್ಲ ತೆಗೆದುಹಾಕಬೇಕು. ಕ್ರಿಸ್ತನಿಗೆ ಸೇರಬೇಕು, ಕ್ರಿಸ್ತನಿಂದ ನಡೆಯಬೇಕು, ಕ್ರಿಸ್ತನ ತರ ಇರಬೇಕು. ಅವರು ಹೇಳ್ತಿದ್ದಾರೆ, ಒಬ್ಬನಲ್ಲಿ ಕ್ರಿಸ್ತನ ರೂಪ ಹೊಂದಿ ಬರುವುದಕ್ಕಾಗಿ ಪ್ರಸವ ನೋವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ. ಸಭೆಗೆ ಬರುವುದಕ್ಕಾಗಿಲ್ಲ, ಪ್ರಾರ್ಥನೆ ಮಾಡುವುದಕ್ಕಾಗಿಲ್ಲ, ಇವರೆಲ್ಲರಲ್ಲಿಯೂ ಕ್ರಿಸ್ತನ ರೂಪ ಹೊಂದಿ ಬರುವುದಕ್ಕಾಗಿ, ಇವರೆಲ್ಲರೂ ಕ್ರಿಸ್ತನಂದೇ ಬರುವುದಕ್ಕಾಗಿ, ಕ್ರಿಸ್ತನ ಅವಕಾಶಗಳಾಗಿ ಬರುವುದಕ್ಕಾಗಿ, ಕ್ರಿಸ್ತನಾಗಿರುವ ಅಣ್ಣನಿಗೆ ತಮ್ಮಂದಿರಾಗುವುದಕ್ಕಾಗಿ ನಾನು ಪ್ರಸವ ನೋವನ್ನು ಅನುಭವಿಸ್ತಾ ಇದ್ದೇನೆ. ವಾಕ್ಯಗಳ ಪ್ರಯೋಜನ ಏನು? ಕ್ರಿಸ್ತನ ಹಿಂದೆ ನಡೆಯುವುದಕ್ಕೋಸ್ಕರ. ವಾಕ್ಯದಲ್ಲಿರುವ ಒಂದು ಸಾಮೆ ಹೇಳಕ್ಕೆ ಬರ್ತೇನೆ. ಸಾಮೆ ಅದು ಕೂಡ ಹೇಳಿ ಮುಗಿಸ್ತೇನೆ. ಒಂದು ವಿಷಯ ಸುಸ್ತಾಗಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುವ, ಅದು ಓದಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತು. ಯೇಸುಕ್ರಿಸ್ತನು ಒಂದು ದಿನ ಶಿಷ್ಯರಿಗೆ ಹೇಳಿದರು, ನಮ್ಗೆ ಆಚೆ ತನಗೆ ಹೋಗೋಣ. ಹಾಗೆ ಹೋಗುವಾಗ 12 ಅಪೊಸ್ತಲರು, ಯೇಸುಕ್ರಿಸ್ತನು 13 ಮಂದಿ ಹೋಗ್ತಿದ್ದಾರೆ. ದೋಣಿಯಲ್ಲಿ ಹೋಗುವಾಗ ಏನು ಸಂಭವಿಸಿದೆ ನಿಮಗೆ ಗೊತ್ತಿದೆ. ಬಿರುಗಾಳಿ ಬೀಸುತ್ತಿತ್ತು, ಅಲೆಗಳು ಹೊಡೆದೆ, ಮುಳುಗಿ ಹೋಗುತ್ತೆ ಅಂತ ಯೋಚನೆ ಬಂತು. ಸಾಯ್ತಾನೆ ಅನ್ಕೊಂಡಿದ್ದಾಗ ಪೇತ್ರನು ಯೇಸುಕ್ರಿಸ್ತನ ಎಬ್ಬಿಸಿ ಎಲ್ಲ ಶಾಂತ ಮಾಡಿದ. ಶಾಂತ ಮಾಡಿದರೆ ಆಚೆ ತನಗೆ ಸೇರಿದ್ರು. ಆಚೆ ತನಗೆ ಸೇರಿದ್ದಾಗ ಒಬ್ಬ ಮನುಷ್ಯ ಬರ್ತಿದ್ದ. ಅವನ ಹೆಸರು ಗೊತ್ತಾ? ಯಾರಿಗಾರ? ಆಚೆ ತನಗೆ ಹೋಗುವಾಗ ಒಬ್ಬ ಮನುಷ್ಯ ಬರ್ತಿದ್ದಾನೆ. ಸರಪಣಿಯಿಂದ ಕಟ್ಟಕ್ಕೆ ಆಗ್ತಾ ಇಲ್ಲ ಅವನು. ಸರಪಣಿಯಲ್ಲಿ ಕಟ್ಟಿದ್ರು ಕೂಡ ಅದು ಬಿಚ್ಚಿ ಅವನು ಬರ್ತಾನೆ. ಬಂದು ಅವನಲ್ಲಿ ಎಷ್ಟು ದವಗಳಿತ್ತಂತೆ? 6,000 ದವಗಳು. ಅವನ ಬಳಿ ಯಾರಿಗೂ ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವನು ಮಲಗೋದು ಯಾವ ಜಾಗ? ಸ್ಮಶಾನ, ಸಮಾಧಿಗಳಲ್ಲಿ ಮುಂದಕ್ಕೆ ಹೋಗುವ ಒಂದು ಚಿಕ್ಕ ವಿಷಯ ಯೋಚನೆ ಮಾಡಿ. ನಮಗೆ ಈ ಅಶುದ್ಧವಾದ ಕತ್ತಲಿನಲ್ಲಿ ಯಾರನ್ನು ನೋಡದ ಪ್ರಕಾರ ಕೂತ್ಕೊಳ್ಳೋಕೆ ಮನಸ್ಸಿಗೆ ಯೋಚನೆ ಮಾಡಬೇಕು. ನಾವು ಏನಾದರೂ ನೆಲೆಸಿವಾಗಿರುವ ಅಜೆಂಡಗಳನ್ನು ನೋಡುತ್ತದೆ. ಈ ಸೈತಾನ ಪ್ರಕಾರ ಎಲ್ಲರಿಂದಲೂ ಬೇರ್ಪಟ್ಟಿರಬೇಕೆಂದು ಒಂದು ಆಸೆ ಬರೋದು ಸೈತಾನದಾಗಿದೆ. ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ಕೊಟ್ಟಿರುವ ಉಪದೇಶ ಏನಂದು ಗೊತ್ತಾ? ಕೊಠಡಿ ಒಳಗಡೆ ಹೋಗಬೇಕಾದ್ರೂ ಪುರುಷರಿಗೆ ಕೊಟ್ಟಿರುವ ಉಪದೇಶ ಏನಂದ್ರೆ, ಹೆಂಡತಿಯಿಂದ ಒಪ್ಪಿಗೆ ನೋಡಿಕೊಂಡು ಬೇರ್ಪಟ್ಟಿರದೆ ಆ ಒಪ್ಪಂದದಿಂದ ಕರ್ತನೊಂದಿಗೆ ಇರುವುದಕ್ಕಾಗಿ ಇರಬೇಕಂತೆ. ಸನ್ಯಾಸ ಮಾಡೋಕ್ಕೆ ದೇವರ ವಾಕ್ಯದಲ್ಲಿ ಹೇಳಲಿಲ್ಲ, ತಪಸ್ಸು ಮಾಡೋಕ್ಕೆ ದೇವರ ವಾಕ್ಯದಲ್ಲಿ ಹೇಳಲಿಲ್ಲ. ನೀನು ಪ್ರಾರ್ಥನೆ ಮಾಡಿ ಆಚೆ ಬರಬೇಕು, ಜನರೊಂದಿಗೆ ಇರಬೇಕಂತೆ.
ಆದರೆ ಜನರಿಂದ ರಹಸ್ಯವಾಗಿ ಬೇರ್ಪಟ್ಟು ಹೋಗುವ ಒಂದು ಸ್ವಭಾವ ನಮಗಿದ್ರೆ ಯೋಚನೆ ಮಾಡಬೇಕು, ಏನೋ ಒಂದು ಬಂಧನ ನಿನ್ನ ಒಳಗಡೆ ಇದೆ. ಜನರಿಂದ ಬೇರ್ಪಟ್ಟು ಹೋಗುವ ಏನೊಂದು ವೈಯಕ್ತಿಕವಾಗಿರುವ ವಿಷಯ ಬರ್ತಾ ಇದ್ರೆ ಅದು ಸ್ವಲ್ಪ ಆದಮೇಲೆ ನಿನ್ನನ್ನು ನಡೆಸುವುದು ಬೇರೊಂದು ಕಾಲಾಗೃಹಕ್ಕೆ ಆಗಿರುತ್ತದೆ. ಗೊತ್ತಿಲ್ಲದ ಒಂದು ಅಸ್ವಾತಂತ್ರ್ಯಕ್ಕೆ ನಿನ್ನನ್ನು ನಡೆಸುವಂತ ಒಂದು ಸೈತಾನ ಆಲೋಚನೆ, ಅದು ಆತ್ಮೀಕವೆಂದು ಕೇಳಿದರೂ ಕೂಡ ನಿನ್ನಲ್ಲಿ ಅದು ಪರಾಮರಿಸುತ್ತದೆ. ಹಲ್ಲೆಲೂಯಾ, ಅಲ್ಲ, ಇದು ದೇವರ ವಾಕ್ಯಕ್ಕೆ ಆಧಾರವಾಗಿದೆ ಅಂತ ಕೇಳಿದ್ರೆ ನನ್ನೊಂದು 2 ಸಂಗತಿಗಳು ಬೇಗ ಕೇಳ್ತೀನಿ. ದೇವರು ಯೋವನಿಗೆ ದರ್ಶನ ಕೊಟ್ಟು ನೆನೆ ಪಟ್ಟಣ ರಕ್ಷಣೆ ಹೊಂದಿದ ಮೇಲೆ ಅವನಿಗೆ ಗೊತ್ತಾಗ್ತದೆ ದೇವರಿಷ್ಟು ಕರುಣೆ ಉಳ್ಳವನು. ನಾನು ಹೇಳಿದ ಮಾತು ಸಂಭವಿಸಲಿಲ್ಲ. 40 ವರ್ಷ ಆದಮೇಲೆ ಹಾಳಾಗಿ ಹೋಗಲಿಲ್ಲ. ಎದುರುಕೊಂಡು ಕೋಪ ಮಾಡಿಕೊಂಡು ಒಂದು ಜಾಗದಲ್ಲಿ ಕೋಪದಲ್ಲಿ ಕೂತ್ಕೊಂಡು ಎಲ್ಲರಿಂದಲಿದ್ದಾರೆ. ದೇವರೊಂದು ಮಾತಾಡಿ ಎಬ್ಬಿಸಿ ನಡೆಸಿದ್ದಾರೆ. ಏಲಿಯನ ಬೆಂಕಿಯಿಂದ, ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಯಜ್ಞವೇದಿಯನ್ನು ಹೋಮಯಾಗ ಸಮರ್ಪಿಸಿದ ಮೇಲೆ ಅವನು ರಾಣಿ ಹೇಳಿದ್ರು, ನಾಳೆ ಈ ಸಮಯದೊಳಗಡೆ ನೀನು ಸಾಯಿಸಿದ್ದ ಅವರಲ್ಲಿ ಒಬ್ಬನಿಂದ ನಿನ್ನನ್ನು ಮಾಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಹಂಗೆ ರಾಣಿ ಹೇಳಿದಾಗ ಭಯಪಟ್ಟು ಅವನೊಂದು ಗಿಡದ ಕೆಳಗಡೆ ಹೋಗಿ ಅಡಗಿಕೊಂಡ. ಕೆಲವೊಂದು ವಿಷಯದಲ್ಲಿ ನಾವು ಅಡಗಿಕೊಳ್ಳುವಾಗ ಯೋಚನೆ ಮಾಡಬೇಕು. ಕರ್ತನನ್ನು ನೆನೆಸಿಕೊಂಡು ಯಾರನ್ನಾದ್ರೂ ಕಳಿಸ್ತಾರೆ, ಆದ್ರೂ ನಿರಂತರ ತಿರಸ್ಕಾರ ಮಾಡುವುದಾದರೆ ನಾವು ಯೋಚನೆ ಮಾಡಬೇಕು, ನಮ್ಮಲ್ಲಿ ಏನೋ ತಪ್ಪು ಇದೆ, ಮತ್ತೆ ನಾವು ಕತ್ತಲಿನ ಮಧ್ಯಕ್ಕೆ ನಾವು ಹೋಗುತ್ತಾ ಇರ್ತೀವಿ ಅಂತ. ಇವೆಲ್ಲ ಸಮಾಧಿ ಸ್ಥಳಗಳು ಹುಡುಕುತ್ತಾ ಹೋದ ಕಡೆದಾಗ ಏನಾಗಿದೆ ಅಂದ್ರೆ ಅವನನ್ನು ಯಾರಿಂದಲೂ ಹಿಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಬರಗೆ ಜನರಿಗೆ ಭಯ ಆಗಿದೆ. ಇವರಿಗೆ ಭಯಂಕರ ಶಕ್ತಿ, ಇನ್ನು ಅದು ಹೇಳಕ್ಕೆ ಬರ್ತಾ ಇಲ್ಲ. ಇವನಿಗೆ ಭಯಂಕರ ಶಕ್ತಿ, ಯಾರಿಗೆ? ಈ ದಂಡು ಭಯಂಕರ ಶಕ್ತಿ. 6,000 ದವಗಳಲ್ವಾ, ಎಷ್ಟು ಶಕ್ತಿ ಇರ್ತದೆ. ಇವತ್ತಿನ ಇದು ಪ್ರಕಾರ ಏನು ನಾವು ಹೇಳ್ಬೇಕು, ಹೀಮ್ಯಾನ್ ಈ ಮಕ್ಕಳ ಚಿತ್ರದಲ್ಲಿ ಇಲ್ಲ ಬರ್ತದಲ್ಲ, ಹಂಗಿರೋ ತುಂಬಾ ಹೆಸರುಗಳಿದೆಲ್ಲ. ಭಯಂಕರ ಶಕ್ತಿ ಇವನಿಗೆ ಭಯಂಕರ ಸ್ವಾತಂತ್ರ್ಯ, ದುಸ್ವಾತಂತ್ರ್ಯದ ಬಗ್ಗೆ ಹೇಳಿ ಬರ್ತದೆ. ಅವನು ಭಯಂಕರ ಸ್ವಾತಂತ್ರ್ಯ, ಭಯಂಕರ ಶಕ್ತಿ. ಅವನ ಬಳಿ ಯಾರು ಬರಲ್ಲ, ಊರಲ್ಲಿರುವ ಒಬ್ಬನೂ ಕೂಡ ಬರಲ್ಲ. ಅವನು ಭಯಂಕರ ಸ್ವಾತಂತ್ರ್ಯದ ಹೇಳುವಾಗ ಇನ್ನೂ ಸ್ವಲ್ಪ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತೀನಿ. ಸರಪಣಿ ಹಾಕಿದ್ರು ಬಿಚ್ಚಿ, ಬಟ್ಟೆ ಯಾರಾದ್ರೂ ಹಾಕಿದ್ರು ಇಲ್ಲ ನನಗೆ ಸ್ವಾತಂತ್ರ್ಯ ಇದೆ, ಹೆಂಗೆ ರೀತಿಯ ನನ್ನ ಇಷ್ಟದ ಪ್ರಕಾರ ವಸ್ತ್ರ ಧರಿಸಲಿಕ್ಕೆ ನನಗೆ ಇಷ್ಟ ಹೇಳ್ಕೊಂಡು ಅವನು ನಗ್ನಾಗಿ ನಡೆಯುತ್ತಾನೆ. ಫುಲ್ ಸ್ವಾತಂತ್ರ್ಯ ಅವನಿಗೆ, ಯಾರು ಹತ್ರ ಬರಕ್ಕೆ ಇಷ್ಟಪಡಲ್ಲ. ಅಲ್ಲೆಲ್ಲ ಓಡಾಡೋದಕ್ಕೆ ಫುಲ್ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಒಳ್ಳೆಯದ? ಸೈತಾನ ಕೊಡೋದೊಂದು ಸ್ವಾತಂತ್ರ್ಯ ತಿಳ್ಕೊಳ್ಳಬೇಕು. ನಮ್ಮ ಇಷ್ಟದ ಪ್ರಕಾರ ಜೀವಿಸುವುದಕ್ಕೆ ಇರುವ ಸ್ವಾತಂತ್ರ್ಯವಲ್ಲ ದೇವರು ಕೊಡ್ತಾ ಇರೋದು. ಒಬ್ಬರಿಗೆ ದೇವರಿಗೆ ಹೋಗ ಸೌಖ್ಯ ಕೊಟ್ಟರು, ಅದು ದೇವರಿಗೆ ಗೊತ್ತು, ಅವನಿಗೂ ಗೊತ್ತು, ಸುತ್ತಲಿರುವ ಎಲ್ಲರಿಗೂ ಗೊತ್ತು. ಸೌಖ್ಯ ಆದ ಮೇಲೆ ಅವನ ಸ್ವಂತ ಬಿಸಿನೆಸ್ಗೆ ಹೋಗಿ ಅವನ ಇಷ್ಟವನ್ನತೆ ಮಾಡಿದಾಗ ಅವನ ಸೈತಾನದ ಹಿಡಿಯಲ್ಪಟ್ಟವನಾಗಿ ಪಾಪದಲ್ಲಿ ಸತ್ತು ಹೋದ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಸೌಲನಿಂದ ಇಸ್ರಾಯೇಲಿನ ಮೊದಲನೇ ಅರಸನು, ದೇವರಿಂದ ಆದುಕೊಳ್ಳಲ್ಪಟ್ಟು ದೇವರ ಅಭಿಷೇಕಿಸಿ ದೇವರ ಸಿಂಹಾಸನದಲ್ಲಿ ಕೂರಿಸಿದವನು, ದೇವರಿಗೆ ಅವಿಧೇಯತ ಮಾಡಿದ್ದಾಗ ದುರಾತ್ಮನು ಅವನ ಮೇಲೆ ಬಂದು ಪವಿತ್ರಾತ್ಮನಿಂದ ಹೊರಟು ಹೋದನು. ಸಾಯುವಂತ ಪರಿಸ್ಥಿತಿವರೆಗೂ ದುರಾತ್ಮನ ಕಿಡಿಯುತ್ತಾ ದುರ್ವೃತ್ತಿಗಳಲ್ಲಿ ನೆರೆದನಾದನವನು. ಅದು ಸ್ವಾತಂತ್ರ್ಯ. ಶಕ್ತಿ ಕೊಡುವುದು ಎಲ್ಲವನ್ನೂ ದೇವರ. ಕೆಲವೊಮ್ಮೆ ದೇವರಿಗೆ ಶಕ್ತಿ ತೆಗೀತಾರೆ. ಹೌದು, ಶಕ್ತಿ ತೆಗೀತಾರೆ ದೇವರು. ಹೌದು, ಕೊರಿಂಥರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 8-9 ವಾಕ್ಯ ಓದುವಾಗ ಪೌಲನಿಗೆ ಶರೀರದಲ್ಲಿ ಸೈತಾನ ಈಟಿಯನ್ನೇ ಒಂದು ರೋಗವನ್ನು ಬಂದು ಕಷ್ಟಪಟ್ಟಿದಾಗ ನೆರಳಾಡಿದಾಗ 3 ಸತಿ ಪ್ರಾರ್ಥನೆ ಮಾಡಿದ್ರು. ದೇವರು ಕೇಳಿದ್ರು, ನಿನ್ನ ಬೆಳಗಿನದೆಯಲ್ಲಿ ನನ್ನ ಕೃಪೆ ಸಾಕು, ನಿನ್ನ ಬೆಳಗಿನದಲ್ಲಿ ನನ್ನ ಶಕ್ತಿ ಪೂರ್ಣ ಸಾಧನವಾಗುತ್ತದೆ. ನಿನ್ನ ಶಕ್ತಿ ಬೇಡ ಕಣೋ, ನನ್ನ ಶಕ್ತಿ ಕೊಡುತ್ತೇನೆ. ಸೇವೆಗೆ ನನ್ನ ಶಕ್ತಿ ನನಗೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಶಕ್ತನಾಗಿದ್ದಾನೆ, ಬಿಡಿಸಿ ಸ್ವಾತಂತ್ರ್ಯದಲ್ಲಿ ನಡೆಸುವನಾಗಿದ್ದಾನೆ. ನಮ್ಮ ಸ್ವಾತಂತ್ರ್ಯವೇನೆಂದ್ರೆ ಕರ್ತನಲ್ಲಿ ಇರುವುದೇ ನಮ್ಮ ಸ್ವಾತಂತ್ರ್ಯ. ಸೈತಾನ ಕೆಲಸ ಮಾಡಕ್ಕಾಗಲ್ಲ. ನಮ್ಮ ಸ್ವಾತಂತ್ರ್ಯ ಯೇಸುವಿನ ನಾಮದಲ್ಲಿ ಸೈತಾನನ್ನು ಹೊರಡಿಸಬಹುದು, ಅದರ ಇದ್ದರೂ ಮುಟ್ಟಕ್ಕೆ ಸಾಧ್ಯವಿಲ್ಲ. ಸೈತಾನ ನಡುಗುವುದು ದೇವರ ಮಕ್ಕಳ ಮುಂದೆ. ಸಿಂಹದ ಮರಿಯಾದ್ರೂ ನರಿಗಳನ್ನು ನಡುಗುತ್ತದೆ. ಮರಿಗಳಿದ್ರೆ ಹಿಂದೆ ಯೇಸುವ ಸಿಂಹ ಇರುತ್ತಾನಂತ ಪ್ರಾಣಿಗಳಿಗೆ ಭಯ. ಸಿಂಹದ ಮರಿಯಾಗಿರುವ ದೇವರ ಮರಿಯಾಗಿರುವ ನಾವು ಏನಾದರೂ ನಂಬಿಕೆ ಇಟ್ಟು ಮಾತನಾಡುವಾಗ ಸೈತಾನಿಗೆ ಭಯ ಇದೆ. ಇವನಿಲ್ಲಿ ಬಂದರೆ, ಇವಳಿಲ್ಲಿ ಬಂದರೆ ಕಷ್ಟವಾಗುತ್ತದೆ, ನನ್ನ ಕಾರ್ಯಗಳು ಕಷ್ಟವಾಗುತ್ತದೆ, ಸುತ್ತಲೂ ನಡುಗುತ್ತದೆ. ನಿನಗೆ ಸ್ವಾತಂತ್ರ್ಯ
ಕೂಡ ನರಕದಲ್ಲಿ, ನಿತ್ಯ ನರಕದಲ್ಲಿ ಬೀಳಿಸುವುದಕ್ಕೆ ಅಧಿಕಾರ ಉಳ್ಳವರನ್ನೇ ಭಯಪಡಿರಿ ಅಂತ. ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರು ಕೂಡ ಅವರೇ ಹಂಗೆ ನಡ್ಕೊಂಡಾಗೆ ಬಂದಿದ್ದಾಗ 13 ಬಂದ ನಮ್ತಾರೆ. ಇದನ್ನು ಅನ್ಕೊಂಡೆ ಸಾಧಾರಣವಾಗಿ ಜನರು ಬರೆಯುವ ಪ್ರಕಾರ ಅಂತ. ಅವನು ತನ್ನ ಶಕ್ತಿಯಲ್ಲಿ 6,000 ಶಕ್ತಿಗಳಲ್ಲಿ ಹಿಂಗೆ ಬಂದಿದ್ದು. ಅಲ್ಲಿ ಬಂದಿರೋ ಸ್ವಾರ್ಥೆಯಲ್ಲಿ ಬಂದಿರೋ ಪ್ರಕಾರ ಯೇಸು ಕ್ರಿಸ್ತನ ಅವನಿಗೆ ಮುಂಚೆ ಅಪ್ಪಣೆ ಕೊಟ್ಟಿದ್ದ ಹೇಳುವ ಪ್ರಕಾರ ನಿನ್ನಿಂದ ದೂರ ಹೋಗೋದು ಹೇಳಿದ, ಅವನನ್ನು ಬಿಟ್ಟು ಹೋಗ್ಬೋದು ಹೇಳಿದ. ನಿನ್ನ ಹೆಸರು ಎಂದು ಕೇಳಿದ. ದಂಡು, ಯಾಕಂದ್ರೆ ನಾವು ಒಬ್ಬನಲ್ಲ, ಅನೇಕ ಜನರಿದ್ದಾರೆ. ದಂಡು ಅನ್ನೋ ಲೆಕ್ಕ ರೋಮಸಾಯಿಗಳ ಲೆಕ್ಕ ನೋಡುವಾಗ ಕರೆಕ್ಟ್ ಅಂತ 6,000 ಚಿಲ್ಲರೆ ದಬ್ಬಗಳು ಅವನಲ್ಲಿದೆ. ದೇಶವನ್ನು ನಡೆದುಕೊಂಡ ಎಲ್ಲರನ್ನು ಭಯಪಡಿಸುವಂತವರು ಹೇಗೆ ತೆಗೆದುಕೊಂಡ. ಅವರಿಗೆ ಸ್ವಾತಂತ್ರ್ಯ ಅಂತ ಹೋಗ್ತಾರೆ. ಅವರಿಗೆ ಅಷ್ಟು ದಿನ ಸ್ವಾತಂತ್ರ್ಯ ಇರಲಿಲ್ಲ. ಸ್ವಯವಾಗಿ ಚಿಂತಿಸುವುದಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಅವರಿಗೆ ಶಕ್ತಿ ಬಂದರೆ ಏನ್ ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅವನು ನಾಶ ಮಾಡ್ತಾ ಇದ್ದ ಅವರಿಗೆ ಬುದ್ಧಿ ಇಲ್ಲ. ನಾವು ಅನೇಕ ಸಂಗತಿಗಳು ಮಾಡುವಾಗ, ಸುಳ್ಳು ಹೇಳುವಾಗ, ಹಗೆತನ ಮಾಡುವಾಗ, ದೇಶ ಮಾಡುವಾಗ ನಿಮ್ಮ ಕುಟುಂಬವನ್ನೇ ಹಾಳು ಮಾಡ್ತಾ ಇದೆ ನೀವು ಗೊತ್ತಾಗ್ತಾ ಇಲ್ಲ. ನೀವು ಹೇಳೋದು ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಂತ, ಆದರೆ ಅದರ ಆಳವಾಗಿ ಸೈತಾನಿಟ್ಟಿರುವ ಉಪಾಯ ನೀವು ಮರೆತು ಬಿಡ್ತಾ ಇದ್ದೀರಾ. ಮನೆಯಲ್ಲಿ ಹಗೆತನ ದ್ವೇಷತನ ಮಾಡುವಾಗ ನೀವು ತಿಳ್ಕೊಳ್ಳದೆ ಸೈತಾನ ಒಳಗಡೆ ಬೆಳೆಸುವುದು ಏನಂದು ಗೊತ್ತಾಗದೆ ಹೊರಡಿಸಬೇಕಾಗಿರುವ ಸೈತಾನನ್ನು ಒಳಗಡೆ ವಾಸ ಮಾಡಿಸಿ ಬೆಳೆಸ್ತಾ ಇದೆ ಅರ್ಥವಾಗ್ತಾ ಇಲ್ಲ. ಬಿಡುಗಡೆ ಯಾತ್ರ ಬರ್ತಾ ಇದೆ. ಹಾಲೆಲೂಯಾ. ಯೇಸು ಕ್ರಿಸ್ತನು ಬಂದಾಗ ಇವತ್ತು ನಮ್ಮ ಬಾಯಿನಲ್ಲಿ, ಹೃದಯದಲ್ಲಿ ನಂಬಿ ಬಾಯಿನಲ್ಲಿ ಮಾತನಾಡುವಾಗ, ಯೇಸುವಿನ ನಾಮದಲ್ಲಿ ಎಂದು ಕೇಳುವಾಗ ಯಾರಿಗೂ ಗೊತ್ತಿಲ್ಲ ಆದರೂ ನಿನ್ನೊಳಗಡೆ ಅವರ ಒಳಗಡೆ ಇರುವ ಸೈತಾನಿಗೆ ಗೊತ್ತಾಗುತ್ತದೆ. ಇವನು ಬರೆಯುವುದು ಈ ಭೂಮಿಯ ಅಧಿಕಾರವಲ್ಲ, ಇಂಡಿಯಾದ ಕಾನೂನಲ್ಲ, ಪರಲೋಕದಲ್ಲಿ ಉನ್ನತನಾಗಿರುವ ದೇವರ ನಾಮವೆಂತ. ಇದು ಪೇತ್ರನು ಕೂಗಿ ಕೇಳಿದ. ಆಕಾಶದ ಕೆಳಗೆ ಮನುಷ್ಯನ ನಡುವೆ ರಕ್ಷಣೆಗಾಗಿ ಕೊಡಲ್ಪಟ್ಟಿರುವ ಒಂದೇ ಒಂದು ನಾಮ, ನಿನ್ನ ಬಿಡುಗಡೆಗೆ, ನಿನ್ನ ಸ್ವಾತಂತ್ರ್ಯಕ್ಕೆ, ಅದು ಯೇಸು ನಾಮ ಹೊರತು ಮತ್ತೆ ಯಾವ ನಾಮದಿಂದಲೂ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಾಮ ನಮ್ಮ ಆಯುಧವಾಗಿದೆ, ಸ್ವಾತಂತ್ರ್ಯಕ್ಕೆ ಕೊಟ್ಟಿರುವ ನಾಮವಾಗಿದೆ ಯೇಸು ಅಂತ ನಾಮ. ಹಲ್ಲೆಲೂಯಾ. ಈ ಮನುಷ್ಯನು ಹಿಂಗೆ ಬಂದಿದ್ದ 6,000 ದವಗಳಿಗೂ ಒಂದೇ ಮನಸ್ಸು. ಈಗ ಸಭೆಯಲ್ಲಿ ನಾವು ಕ್ರಿಸ್ತನಲ್ಲಿಯೇ ಸೇರಿ ಬಂದಿದೆ ಅಂತ ಹೇಳಿದ್ರು ಕೂಡ ಒಮ್ಮನಸ್ಸು ಬರೆಯೋದು ಎಷ್ಟು ಕಷ್ಟ ಅಲ್ವಾ? ತಂದೆ ತಾಯಿ ಹೇಳೋದು ಮಕ್ಕಳು ಕೇಳಲ್ಲ, ಮಕ್ಕಳು ಹೇಳೋದು ತಂದೆ ತಾಯಿಗಳು ಹೇಳಲ್ಲ, ಹೆಂಡತಿ ಹೇಳೋದು ಗಂಡಕ್ಕೆ ಹೇಳಲ್ಲ. ಯಾವುದರಲ್ಲಿ ಹೊಂದಾಣಿಕೆ ಇಲ್ಲ. ಒಮ್ಮನಸ್ಸು ಬರೆಯೋದು ಕಷ್ಟ. ಅದಕ್ಕೆ ಕರ್ತನೆ ಹೇಳಿದ್ರು ಮತ್ತಾಯ ವರ್ಷ 18ನೇ ವಾಕ್ಯದಲ್ಲಿ, ಯಾರು ಒಂದು ವಿಷಯದಲ್ಲಿ ಇಬ್ಬರು ಒಮ್ಮನ ಪಟ್ಟರೆ ಈಗ ಸಿಕ್ಕಿದೆ ಅಂತ ನಾವು ಒಮ್ಮನಸ್ಸು ಬರೋಕ್ಕಾಗುತ್ತಾ? ಭಯಂಕರ ಕಷ್ಟ. ಚೆನ್ನಾಗಿ ಏಟು ಕೊಟ್ಟರು ಕೂಡ ಒಮ್ಮನಸ್ಸು ಬರಲ್ಲ. ಅದರಲ್ಲಿ ಒಂದು ಚಿಕ್ಕ ವಿಷಯ, ಇಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಕಷ್ಟಗಳು ಬಂದಿದ್ದಾಗ ಜನರನ್ನು ಒಗ್ಗಟ್ಟಾಗಿ ಬರ್ತಾ ಇತ್ತು. ಆಮೇಲೆ ಇದನ್ನೆಲ್ಲ ಒಗ್ಗಟ್ಟಾಗಿ ಸೇರಿ, ಯಾಕಂದರೆ ಕಷ್ಟ ತಪ್ಪಿಸ್ಬೇಕು. ಕ್ರಿಸ್ತನಲ್ಲಿ ಒಂದಾಗೋದಿಗೆ ಯಾರೂ ಮನಸ್ಸಿಲ್ಲ. ಬರ್ತಾರ? ಇಲ್ಲ, ಬರಲ್ಲ. ಕ್ರಿಸ್ತನಿಗಾಗಿ ಒಂದು ಮನೆಯಲ್ಲೂ ಕೂಡ ಒಂದಾಗಿ ಸೇರೋದಕ್ಕೆ ಭಯಂಕರ ಕಷ್ಟ ನೋಡಿದ್ದೀನಿ. ಕೆಲವೊಂದು ಮನೆಗಳಿಗೆ ಹೋಗುವಾಗ ಮನಸ್ಸಿನಲ್ಲಿ ಅವರು ಬರಲ್ಲ. ಆದರೆ ಒಂದು ಕಷ್ಟ ಕೊಟ್ಟರೆ, ಏಟು ಕೊಟ್ಟರೆ ಗೊತ್ತಾಗುತ್ತೆ ಎಲ್ಲ ಒಂದಾಗಿ. ಯಾಕೆಂದ್ರೆ ಗೊತ್ತಾ? ಕಷ್ಟದಿಂದ ತಪ್ಪಿಸಿ. ಅಂದ್ರೆ ಕ್ರೈಸ್ತರ ಒಕ್ಕೂಟಲ್ಲ ನಮಗೆ ಬೇಕಾಗಿದೆ. ನಮಗೆ ಬೇಕಾಗಿರೋ ಒಕ್ಕೂಟ ಕ್ರಿಸ್ತನಲ್ಲಿ. ಆಶೀರ್ವಾದವಾಗಿ ಹೇಳುವಾಗ ನಾವು ಹೇಳ್ತೀವಲ್ವಾ, ತಂದೆಯಾದ ದೇವರ ಪ್ರೀತಿಯು, ಪುತ್ರನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಆತ್ಮನಲ್ಲಿರುವ ಐಕ್ಯತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ರೀತಿಯಲ್ಲಿ ಅಭಿಷೇಕ ಸಿಕ್ಕಿರುವವರೆಗೂ ಅನ್ಯೋನ್ಯತೆ ಇಲ್ಲದಿರುವ ಲೋಕ. ಹಲ್ಲೆಲೂಯಾ. ಹಾಗೆ ಈ ಮನುಷ್ಯ ಬಂದಿದ್ದ ಅವರಿಗೆ ಎಲ್ಲರಿಗೂ ಒಂದೇ ಮನಸ್ಸು. 6,000 ದವಗಳಿಗೆ ಒಂದೇ ಮನಸ್ಸಂತ. ಹಂಗೆ ಆಗುತ್ತಾ? 6,000 ದವಗಳಿಗೂ ಒಂದೇ ಮನಸ್ಸು. ಎಲ್ಲ ಜಾತಿಯವರಿಗೂ ಒಂದೇ ಮನಸ್ಸು. ಯೇಸುವಿನ ತಂದೆ ಮಾತಾಡುವಾಗ ಇನ್ನೊಂದು ಪೇಪರ್ ಪತ್ರ ಏನೋ ಮನುಷ್ಯ ಬದಲಾವಣೆ ಆಗುತ್ತಾರೆ. ಭಯ ಇದೆ. ಈ ಮಾತಿನ ಮೇಲೆ ಭಯ ಸಹಿತ ಒಪ್ಪಿಸಿದೆ. ಬೇರೆ ಯಾರ ಮಾತು ಎಲ್ಲರೂ ಮನಸ್ಸನ್ನ ಪಡಲ್ಲ. ಆದರೆ ಈ ಯೇಸು ಕ್ರಿಸ್ತನ ಮಾತು ಬಂದರೆ ಏನೊಂದು ವ್ಯತ್ಯಾಸ ನಡುಕಾಗುತ್ತದೆ ಅಲ್ವಾ? ಇದು ನಿಜ, ನೋಡಿದಷ್ಟು ಸತ್ಯ. ಇಡೀ ಲೋಕದ ಚರಿತ್ರೆ ನೋಡಿದ್ರೆ ಅದೇ ಸತ್ಯ. ಆಯುಧದಿಂದ ಅಲ್ಲ ಜಯಿಸಿರುವುದು, ಪ್ರೀತಿಯಿಂದ, ಯೇಸುವಿನ ಹೆಸರಿನಿಂದಲೇ ಜಯಿಸಿರುವುದು, ಸತ್ಯವಿಶ್ವಾಸ ಇದೆ. ಹಲ್ಲೆಲೂಯಾ. ಆದರೆ ಇವರು ಒಂದು ಮನಸ್ಸಿನಲ್ಲಿ ಒಂದು ಮಾತುಗಳು, 6,000 ಜನಗಳು ನಮ್ಮನ್ನು
ಹಂದಿಗೆ ಕಳಿಸಿ. ಅಲ್ಲಿ 2,000 ಹಂದಿಗಳಿಗೆ ಕಳಿಸಿ ಅಂತ. ಎಷ್ಟು ಬೇಗ ಅಂತ ಗೊತ್ತು, ಸೂಪರ್ ಫಾಸ್ಟ್. ಅಷ್ಟು ಶಕ್ತಿ ಇದ್ದ ಮನುಷ್ಯನಿಂದ ಅದೇ ಶಕ್ತಿಯಿಂದ 6,000 ದವಗಳು ಒಮ್ಮನಸ್ಸಿನಿಂದ 2,000 ದವಗಳಿಗೆ ಹೋಗಿ ಒಟ್ಟಿಗೆ ಹೋಗಿ ಸೇರ್ಕೊಂಡ. 2,000 ಹಂದಿಗಳಿರ್ತದೆ. ಆಗ ಒಂದು ಹಂದಿಗೆ ಎಷ್ಟು 3 ದವ ಸಿಕ್ಕಿರ್ತದೆ. ಹಂಗಾದ್ರೆ ಒಂದು ಮನುಷ್ಯನಲ್ಲಿ ಒಂದು 3 ದವ ಬರುವುದು ಸುಲಭ ಅಲ್ವಾ? 6,000 ದವಗಳು ಒಬ್ಬ ಮನುಷ್ಯನಲ್ಲಿ ಬರ್ತಾನೆ. ಆಗ ನನ್ನಲ್ಲಿ ಎಷ್ಟು ದವಗಳು ಬರ್ಬೋದು? ನನ್ನಲ್ಲಿ ಎಷ್ಟು ದವಗಳು ಬರ್ಬೋದು? 6,000. ಎಷ್ಟು ನೀವಾದರೂ ಅಲ್ಲ, ಎಷ್ಟು ನೀವು ಬೇರೆ ಲೆಕ್ಕ ಮಾಡಬೇಡಿ, 6,000 ಆದರೂ ದವಗಳು ಬರ್ಬೋದು. ಹಂಗಿರುವ ಮನುಷ್ಯನಿಗೆ ಬಂದಿರೋ ಸ್ವಾತಂತ್ರ್ಯನ ಗುಲಾಮತನ, ಕೋಪ, ದ್ವೇಷ, ಹೊಟ್ಟೆಕಿಚ್ಚು, ಸುಳ್ಳು, ಅಸನ್ಮಾರ್ಗತೆ, ಅತ್ಯಾಚಾರ, ನೀವು ಹೇಳ್ಕೊಂಡು ಎಷ್ಟು ದವಗಳು ಬೇಕಾದರೂ ಬರ್ಬೋದು ಅಲ್ವಾ? ಸ್ವಾತಂತ್ರ್ಯದಿಂದ ಹೇಳ್ಕೊಂಡು ಆರಾಧನೆ ಮಾಡುವಾಗ 6,000 ದವಗಳೇನು ಮಾಡ್ತಂದು ಗೊತ್ತಾ? ಯೇಸುಕ್ರಿಸ್ತರು ಬೈಬಲ್ ಅವ್ರು ಯೇಸುಕ್ರಿಸ್ತನ ಅಪ್ಪಣೆ ಕೊಡಬೇಕು, ಬಿಟ್ಟು ಹೋಗು ಅಂತ. ಎಲ್ಲಿಗೆ ಹೋಗ್ಬೇಕಂತ ಹೇಳ್ತಾರೆ. ಅಷ್ಟುವರೆಗೆ ಆರಾಧನೆ ಮಾಡ್ತಾರೆ, ತಲೆಬಾಗಿಸುತ್ತದೆ. ನಂಬ್ತೀರಾ? ಯೇಸು ಕ್ರಿಸ್ತನಿಗೆ ಪಸ್ಕ ಹಬ್ಬದ ರಾತ್ರಿಯಲ್ಲಿ ಯೂದಾಸ್ ಇಸ್ಕರಿಯೋತನ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದ. ಯೇಸು ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡಿದ್ದರು. ನಿನ್ನ ಹೃದಯ ಕರ್ತನಲ್ಲಿ ಇಲ್ಲವಾದರೆ 1,000 ದವಗಳಿಂದ ಮೇಲೆ ಬರಬಹುದು. ಸ್ವಾತಂತ್ರ್ಯ ಎಲ್ಲಿ ಬರಬೇಕು? ನಿನ್ನ ಒಳಗೆ, ನನ್ನ ಒಳಗೆ. ದೇವಕುಮಾರನ ಪ್ರತ್ಯಕ್ಷನಾಗಿರೋದು ನಿನಗೆ ಬಿಡುಗಡೆ ಕೊಡೋದಕ್ಕೆ. ಸೈತಾನ ನಡೆಸೋದಕ್ಕೆ ಮಾತ್ರ ಅಲ್ಲ, ಸೈತಾನ ಕೆಲಸ ಮಾಡಿ ಹೋಗಿರ್ತಾನೆ. ಸೈತಾನ ಮಾಡಿದ ಕೆಲಸಗಳನ್ನೇ ಮಾಡುವುದಕ್ಕೆ. ಯೇಸು ಕ್ರಿಸ್ತನ ಬಂದಿರೋ ಒಂದೇ ವಿಷಯ ನಾನು ಹೇಳಕ್ಕೆ ಬಂದಿದ್ದೆ ಇವತ್ತು. ಒಂದೇ ಒಂದು ವಿಷಯ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ವಿಷಯಗಳು ಹೇಳ್ತಾ ಇಲ್ಲ. ಒಂದು ವಿಷಯ ಪಾಪದಿಂದ ಬಿಡಿಸೋದು ಬೇರೆ, ಜೀವ ಕೊಡೋದು ಬೇರೆ, ಅನೇಕ ವಿಷಯಗಳಿದೆ. ಅದು ಈ ಒಂದು ವಿಷಯಕ್ಕೆ ನಾನು ಮುಗಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಕೂಡ ನೀವು ಕ್ಷಮಿಸಬೇಕು, ಮುಗಿಸ್ತೀನಿ. 2,000 ದವಗಳಲ್ಲಿ 2,000 ಹಂದಿಗಳಲ್ಲಿ ಒಂದು ಆವರೇಜ್ ಒಂದು 3 ದವಗಳು ಒಂದೊಂದು ಹಂದಿಯಲ್ಲಿ ಹೋಗಿ ಎಲ್ಲ ಹೋಗಿ ಅದೇ ಫಾಸ್ಟ್ ಆಗಿ ಒಟ್ಟಿಗೆ ಹೋಗಿ ಎಲ್ಲರಿಗೂ ಲಕ್ಷ್ಯ ಉಂಟಾಗಿತ್ತು. ಲಕ್ಷ್ಯ ಏನಾಗಿದ್ದು? 2,000 ಹಂದಿಗಳು ಒಂದೇ ಲಕ್ಷ್ಯ. ಎಲ್ಲರಿಗೂ 6,000 ದವಗಳಿಗೂ ಒಂದೇ ಮಾತು, ಒಂದೇ ಲಕ್ಷ್ಯ. ಒಳ್ಳೆ ದವಗಳಿಲ್ಲ, ಎಲ್ಲರಿಗೂ ಒಂದೇ ಲಕ್ಷ್ಯ. ಈಗ 2,000 ಹಂದಿಗಳನ್ನು ಕೂಡ ಸಾಯಿಸಬೇಕು. ಆ ದೇಶದಲ್ಲಿ ಹಂದಿಗಳನ್ನು ಮೇಯಿಸುವವರಿಗೆ ನಷ್ಟವೂ ಕೊಡಬೇಕು. ದೇವರು ಒಮ್ಮೆ ಅದು ಒಪ್ಪಿಸಿಕೊಟ್ಟ. ಹಂಗೆ ಅದು ತಿಳ್ಕೊಳ್ಳೋದು ಅವರ ವ್ಯವಸಾಯ ಫಲವೇ ಅದು. ನಾಶವಾಯ್ತಾ? 2,000 ಹೋಗಿ ಅಲ್ಲಿ ಬಿದ್ದ ಮೇಲೆ ಏನಾಯಿತು? ಸತ್ತು ಹೋಗಿದೆ. ಈ ಮನುಷ್ಯರನ್ನು 6,000 ದವಗಳು ಪ್ರಯತ್ನ ಪಟ್ಟರು ಸಾಯಿಸಕ್ಕಾಗದೇ ಇರುವುದಕ್ಕೆ ಒಂದೊಂದು ಕಾರಣ, ಯೇಸು ಕ್ರಿಸ್ತನ ನೇಮ ಮಾಡಿದಾಗಲೇ ನೇಮಕಾತಿ ಕೊಟ್ಟಿದೆ. ಅವನ ಪ್ರಾಣ ಮಾತ್ರ ತೆಗೆಯಬಾರದಂತ. ಇಲ್ಲಾಂದ್ರೆ ಅದಕ್ಕೆ ಮುಂಚೆ ಅವನಿಗೆ ಸಾಯಬಹುದಾಯಿತು, ಬೇರೆ ಯಾರು ಏನಾದರೂ ಮುಖಾಂತರ ಸಾಯಿಸಬಹುದಾಯಿತು, ಸ್ವಂತದವರು ವಿಷ ಕೊಟ್ಟು ಸಾಯಿಸಬಹುದಾಯಿತು, ವಿಷಾದ ರೋಗವನ್ನು ಆತ್ಮಹತ್ಯೆ ಮಾಡಬಹುದಾಯಿತು. ದೇವರು ಬಿಟ್ಟಿಲ್ಲ. ಅವನಿಗೆ ಸ್ವಾತಂತ್ರ್ಯ ಒಂದು ದಿನ ದೇವರು ನೇಮಿಸಿದ್ದರು. ಆ ದಿನದಲ್ಲಿ ಕರ್ತನು ಬಂದು ಕೇಳಿದಾಗ ಒಂದೇ ಕ್ಷಣದಲ್ಲಿ, ಒಂದೇ ಮಾತಿನಲ್ಲಿ ಅವನಿಗೆ ಸ್ವಾತಂತ್ರ್ಯ ಬಂತು. ಸುಬೋಧ ಬಂದ ಸ್ವಾತಂತ್ರ್ಯ ಬಂದ ಮನುಷ್ಯ ಬಟ್ಟೆಗಳನ್ನು ಧರಿಸಿ ಅದು ಸುತ್ತಲಿರುವ ಜನರನ್ನು ನೋಡಿದರು. ಅಷ್ಟುವರೆಗೂ ಆ ಜಾಗಕ್ಕೆ ಬರದೇ ಇರುವ ಜನರೆಲ್ಲರೂ ಓಡಿ ಬಂದರು, ಸೇರಿ ಬಂದರು. ಅವರು ಕೇಳಿದ್ರು, ಇವನೇ ಇದು ಮಾಡಿದ್ದು, ಇವನು ಇಲ್ಲಿಂದ ಹೋಗಬೇಕು. ಗುರು ಸ್ವಲ್ಪ ಭಯವೂ ಬಂತು. ಗುರು, ನೀವು ಇಲ್ಲಿಂದ ನಮ್ಮ ಸೀಮೆಗಳ ಬಿಟ್ಟು ಓಡಿ ಹೋಗಬೇಕು. ನಮ್ಮ ಯೇಸು ಕ್ರಿಸ್ತರು ಮರ್ಯಾದೆ ಇರುವ ದೇವರು. ಬಾಗಿಲತ್ರ ತಟ್ಟುತ್ತಾ ಇರ್ತಾರೆ, ಅತಿಕ್ರಮಿಸಿ ಒಳಗಡೆ ಬರಲ್ಲ. ಪರ್ಮಿಷನ್ ಕೊಟ್ಟರೆ ಮಾತ್ರವೇ ಒಳಗಡೆ ಬರೋದು. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಇವತ್ತೊಂದು ಸುಳ್ಳು ಹೇಳ್ತೀನಿ, ಕ್ಷಮಿಸಬೇಕಂತ. ಸುಳ್ಳು ಹೇಳುವುದಕ್ಕಿಂತ ಮುಂಚಿತವಾಗಿ ಕ್ಷಮೆ ಕೇಳುವಂತ ಕ್ರೈಸ್ತ ಸಮೂಹವಾಗಿದೆ ನಮ್ಮ ಸಮೂಹ. ತಪ್ಪು ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಕ್ಷಮೆ ಕೇಳುವುದು ತಪ್ಪು. ಇದು ಮನಪೂರ್ವಕವಾದ ಪಾಪ. ದೇವರ ಆತ್ಮನ ತೋರಿಸಿಕೊಟ್ಟರು ಮನಪೂರ್ವಕವಾಗಿ ಅದರಲ್ಲಿ ಹಠವಾಗಿ ನಿಂತುಕೊಳ್ಳುವುದು ಪಾಪ. ಕಡೆದಾಗಿ
ಇವನನ್ನು ಸಾಯಿಸೋದಕ್ಕೆ ಬದಲು 2,000 ಹಂದಿಗಳನ್ನು ಸಾಯಿಸಿ. ಒಂದು ಸುಬೋಧದಲ್ಲಿ ನಿಂತಿದ್ದಾಗ ಅವರೆಲ್ಲರೂ ಯೇಸು ನನಗೆ ಹೋಗಕ್ಕೆ ಹೇಳಿದ್ರು. ಒಪ್ಕೊಂಡೆ, ನಾನು ಹೋಗ್ತೀನಿ. ಏನು ಒತ್ತಾಯ ಮಾಡ್ತೀರ? ಇಲ್ಲ, ನಾನು ಇಲ್ಲೂ ಇರ್ತೀನಿ ಅಂತ ಹೇಳ್ತೀನಿ. ನಾನು ಹೋಗ್ತಾ ಇದ್ದೆ. ಅವಾಗ ಈ ಮನುಷ್ಯನಿಗೆ ಗೊತ್ತಾಯಿತು, ಇವಾಗ ಹಳೆಯ ಶಕ್ತಿ ಇಲ್ಲ. 2,000 ದವಗಳ ಶಕ್ತಿ ಉಂಟಾ ಇವಾಗ? ಅಲ್ಲ, 6,000 ದವಗಳ ಶಕ್ತಿ ಇಲ್ಲ. ಹಳೆಯ ಪ್ರಭಾವವಿಲ್ಲ, ಹಳೆಯ ಹಣ ಸಿಗ್ತಾ ಇಲ್ಲ, ಹಳೆಯ ಲಾಭ ಸಿಗ್ತಾ ಇಲ್ಲ, ಹಳೆಯ ಧೈರ್ಯವಿಲ್ಲ ಅಲ್ಲ. ಫಸ್ಟ್ ಕೆಲವರು ನಷ್ಟವಾಗಿದ್ದ ಅನುಭವ ಗರ್ಭದಲ್ಲಿ ಸುಳ್ಳು ಕೆಲವರು ಇರುವಾಗ ಲಾಭ ಸಿಕ್ಕಲ್ಲ ಅಂತ ಯೋಚನೆ ಮಾಡಿದ್ರು. ಆಗ ಅವನಿಗೆ ಗೊತ್ತಾಯಿತು, ಇದೊಂದು ಸಮಾಧಾನ, ಏನೊಂದು ನಿತ್ಯದ ಅನುಭವಿಸ್ತಿದ್ದೆ ನಾವು. ಇಲ್ಲ ಯೇಸು, ನಾನು ನಿನ್ನ ಜೊತೆ ಬರ್ತೀನಿ. ಕರ್ತನಿಗೆ ಹೇಳಿದ್ರು, ನನಗೆ ಇಲ್ಲಿ ಅವರ ಸ್ವಾತಂತ್ರ್ಯ ಕೊಡ್ತಾರೆ. ಕರ್ತನಿಗೆ ಸ್ವಾತಂತ್ರ್ಯ ಇಲ್ಲದ ಭೂಮಿ ಆಗಿದೆ ಈ ಭೂಮಿ. ನಮಗೆ ಇಷ್ಟು ಬೇಜಾರು ನಮ್ಮಿಷ್ಟಕ್ಕೆ ಮಾಡುವುದಕ್ಕಿಂತ ಸ್ವಾತಂತ್ರ್ಯ ಇದೆ. ಯೇಸು ಕ್ರಿಸ್ತನಿಗೆ ಭೂಮಿಯಲ್ಲಿ ಸ್ವಾತಂತ್ರ್ಯ ಇಲ್ಲ. ಬರೆಯುತ್ತಾರೆ, 5ನೇ ಸತಿ ಬರೆಯುತ್ತಾರೆ, ಸ್ವಾತಂತ್ರ್ಯ ಇಲ್ಲ. ಮಕ್ಕಳ ಮುಖಾಂತರ ಮಕ್ಕಳು ಕೊಡುವ ಸ್ವಾತಂತ್ರ್ಯ ಮಾತ್ರ ಯೇಸು ಕ್ರಿಸ್ತರು ಉಪಯೋಗಿಸ್ತಾ ಇದ್ದಾರೆ. ತನಗಾಗಿ ತಾನು ಸ್ವಾತಂತ್ರ್ಯ ಉಪಯೋಗಿಸಲಿಲ್ಲ ಅಲ್ವಾ? ಒಂದು ದಿನವಿದೆ, ರಾಜಾದಿ ರಾಜನೆಂದು ಕರ್ತನನ್ನು ತೋರಿಸ್ತಾರೆ. ಆದರೆ ಯಾವುದಾದ್ರೂ ಮರಿ ತನ್ನ ನಾಮವನ್ನು ಕೇಳಿದರೆ ಅವನ ಮುಖಾಂತರ ಅವನನ್ನು ಉಪಕರಣವಾಗಿ ದೇವರು ಉಪಯೋಗಿಸ್ತಾರೆ. ಅದಕ್ಕಾಗಿ ನಿನ್ನನ್ನೇ ಕಂಡಿದ್ದೇನೆ. ಅರ್ಥ ಆಗ್ತಾ ಇದೆಯಾ? ಸ್ವಾತಂತ್ರ್ಯ ಒಬ್ಬರ ಮುಖಾಂತರ ಬರುತ್ತೆ. ಯೇಸು ಹೇಳಿದ್ರು, ನೀನು ನಿನ್ನ ಮನೆಯಲ್ಲಿ ಹೋಗಿ ನಿನಗೆ ದೇವರೇ ಮಾಡಿದ್ದೆಲ್ಲ ಹೇಳಿ. ಎಷ್ಟು ಚಿಕ್ಕ ಮಾತಲ್ವಾ? ಇದೆಲ್ಲ ಇಷ್ಟು ಬೇಕಾ? ನಾನು ಈ ಬ್ರಹ್ಮಂತದಲ್ಲಿ ವಾಸ ಮಾಡಬೇಕಲ್ಲ ಎಂದು ಹೇಳ್ಕೊಳ್ಳಲಿಲ್ಲ. ಅವನು ಮನೆಗೆ ಹೋಗಿದ್ದು ಮಾತ್ರ ಅಲ್ಲ, ಡೆಕ್ಕಾಪೋಲಿಸಲ್ಲಿ ಸುವಾರ್ತೆ ಸಾರಿದ್ರು. ಡೆಕ್ಕಾಪೋಲಿಸ್ ಅಂದರೆ ಜಯನಗರ ಅಂತ ಹೇಳುವ ಪ್ರಕಾರ. ಜಯನಗರ ಅಂದರೆ 10 ಬ್ಲಾಕ್ಗಳಿವೆ. 9 ಬ್ಲಾಕ್ಗಳು, ಒಂದು 9th ಟಿ ಬ್ಲಾಕ್, 10 ಬ್ಲಾಕ್ಗಳು. ಈ ಪ್ರಕಾರ ಡೆಕ್ಕಾಪೋಲಿಸ್ ಅಂದರೆ 10 ಪಟ್ಟಣಗಳಲ್ಲ. 10 ಪಟ್ಟಣಗಳು ಸುತ್ತಿಕೊಂಡಿರೋದು ಭಾಗ. ಅವನು 10 ಪಟ್ಟಣಗಳಿಗೆ ಹೋಗಿ ಸುವಾರ್ತೆ ಸಾರಿದ. ಅಯ್ಯೋ, ನನಗೆ ಹಂಗೆ ಸುವಾರ್ತೆ ಸಿಕ್ತು, ಆತ್ಮದ ಬಂದರೆ ನಿನ್ನ ಒಳಗಡೆ ಉರಿಯುತ್ತಾ ಇರ್ತದೆ. ಮುಂದಿನ ಸತಿ ಕರ್ತನಲ್ಲಿ ಬರುವಾಗ ಯೇಸುಕ್ರಿಸ್ತನಿಗೆ ಭಯಂಕರ ಸ್ವೀಕಾರ. ಯಾರಿಗೆ ಹೇಳಿರ್ಬೋದು? ಈ ದಂಡುಗಳಿರ್ಬೋದು. ಇವತ್ತು ಅವನ ಹೆಸರು ದಂಡ ಆಗಿರ್ಬೋದು. ಅವನು ಮತಾಂತರ ಮಾಡಲಿಲ್ಲ, ಧರ್ಮಾಂತರ ಮಾಡಲಿಲ್ಲ, ಹೆಸರಾಂತರ ಮಾಡಲಿಲ್ಲ. ಆದರೆ ಇವತ್ತು ಅವನನ್ನು ಅದೇ ಕೆಲಸದಲ್ಲಿ ಅವನಿಗೆ ಕರೆಯುತ್ತಾ ಇರ್ಬೋದು. ಆದರೆ ಅವನಿಗೆ ಹೇಳಕ್ಕೆ ಒಂದು ಮಾತಿದೆ, ನಾನು ನಾಳೆಯ ಮನುಷ್ಯನ ಸತ್ತು ಹೋದೆ, ನನಗೆ ಸ್ವಾತಂತ್ರ್ಯ ಬಂದಿದೆ. ಈ ಊರೆಲ್ಲ ನನ್ನ ಬಾಯಿ ಮುಚ್ಚಕ್ಕೆ ಹೇಳಿದ್ರು, ಮುಚ್ಚಲಾರದೊಂದು ಸುವಾರ್ತೆ ನನಗೆ ಕೇಳಕ್ಕಿದೆ. ಹಲ್ಲೆಲೂಯಾ! ಆ ಡೆಕ್ಕಾಪೋಲಿಸ್ಗಾಗಿ ದೇವರು ಈ ದಂಡನ್ನೇ ಕಂಡಿದ್ದಾರೆ. ಹಲ್ಲೆಲೂಯಾ! ದೇವರು ಸ್ವಾತಂತ್ರ್ಯ ಕೊಟ್ಟರೆ ಈ ಅಲ್ಲಿರುವ ಯೇಸು ಕ್ರಿಸ್ತನನ್ನು ಬೇಡ ಅಂತ ಹೇಳಿದ್ರೆ ಯಾರಿಗಾದ್ರೂ ಅವನ ಬಾಯಿ ಮುಚ್ಚಕ್ಕಾಗುತ್ತಾ? ಕರ್ತನೊಂದು ಬಾಗಿಲಿದ್ದರೆ ಮುಚ್ಚಲಿಕ್ಕೆ ಯಾರಿಗೆ ಸಾಧ್ಯ? ಸಾಕ್ಷಾತ್ ಪುತ್ರನ ಸ್ವಾತಂತ್ರ್ಯ ಕೊಟ್ಟರೆ ಮತ್ತೆ ಯಾರಿಗೆ ಆ ಸ್ವಾತಂತ್ರ್ಯ ತಡೆ ಮಾಡಕ್ಕಾಗುತ್ತದೆ? ಹಲ್ಲೆಲೂಯಾ! ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ಸಮಯ ಸ್ವಲ್ಪ ಲೇಟ್ ಆಗಿದೆ, ಪರವಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಅದರ ಕಡೆಯಾಗಿದ್ದು ಪ್ರಾರ್ಥನೆ ಮಾಡಿಕೊಡ್ತಾರೆ. ನಿಮಗೆ ಬಿಡುಗಡೆ ಆಗುವುದಕ್ಕೆ ನಿಮಗೆ ಮನಸ್ಸು. ನೀವು ಹೇರವಾಗಿ ಕೇಳಬೇಕಂದ್ರೆ ಕೆಲವೊಂದು ವಿಷಯಗಳ ಮನಸ್ಸಲ್ಲಿ ಇತ್ತು, ಆದರೆ ದೇವರು ಹೇಳಿದ ಪ್ರಕಾರ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಹಲ್ಲೆಲೂಯಾ! ಬಿಡುಗಡೆ ನಾವು ದೇವರು. ನಮ್ಮ ಸ್ವಂತ ಭಾವಗಳು, ಸ್ವಂತ ತಿಳುವಳಿಕೆಗಳು ಅಲ್ಲ, ತಿಳ್ಕೊಳ್ಳಕ್ಕಾಗದೇ ಇರುವ ಸತ್ಯವನ್ನು ದೇವರು ತಿಳಿಯಪಡಿಸ್ತಾರೆ. ಕೆಲವೊಂದು ಜಾಗಕ್ಕಾಗಿ ನಿನ್ನೆ ಅಗತ್ಯ. ಇವಾಗ ಇರುವ ಅನುಕೂಲತೆಯು ಪ್ರತಿಕೂಲತೆಯು ಯೋಚನೆ ಮಾಡಬಾರದು. ಈ ಲೋಕದಲ್ಲಿ ಕಾಣುವ ಅನುಕೂಲತೆ ಅಲ್ಲ. ಈ ಕಾಲದಲ್ಲಿ ಕಾಣುವ ಪ್ರತಿಕೂಲತೆಯು ಪ್ರತಿಕೂಲವಲ್ಲ. ಕರ್ತನಿಂದ ಅನುಕೂಲವಾಗಿದ್ರೆ ಅದು ಅನುಕೂಲತೆ. ಕರ್ತನಿಂದ ಪ್ರತಿಕೂಲ ಬಂದರೆ ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲೇ ಬಾಗಿಲು ಮುಚ್ಚಿ ಕೂತ್ಕೋಬೇಕಾಗುತ್ತೆ. ಕರ್ತನಿಗೆ ನಮ್ಮನ್ನು ಕೂಡ್ಸಕ್ಕಾಗುತ್ತೆ, ನಡೆಸಕ್ಕಾಗುತ್ತೆ, ಕೈಯಲ್ಲಿ ಎತ್ತುಕೊಂಡು ಕರ್ಕೊಂಡು ಹೋಗೋಕ್ಕಾಗುತ್ತೆ. ಭಾಷೆ ತಡೆಯಾಗಲ್ಲ, ಪಾರಂಪರ್ಯ ತಡೆಯಾಗಲ್ಲ, ಲೋಕದ ಯಾವ ವಿಷಯಗಳು ತಡೆಯಾಗಲ್ಲ, ಜ್ಞಾನ ತಡೆಯಾಗಲ್ಲ, ಕೆಲಸ ತಡೆಯಾಗಲ್ಲ, ಬಡತನ ತಡೆಯಾಗಲ್ಲ, ಸಮೃದ್ಧಿ ತಡೆಯಾಗಲ್ಲ, ಯಾವ ಮನುಷ್ಯರ ಮಾತುಗಳು ತಡೆಯಾಗಿ ಬರಲ್ಲ. ಸಾಕ್ಷಾತ್ ಪುತ್ರನ ಸ್ವಾತಂತ್ರ್ಯ ಕೊಟ್ಟರೆ ಸ್ವತಂತ್ರ ಆಗ್ತದೆ. ಒಂದು ನಿಮಿಷ ಇದ್ದದ್ದು ಸಾಧ್ಯ ಆದವರೆಲ್ಲರೂ ಇದ್ದೇವೆ. ಸಮರ್ಪಿಸಿಕೊಂಡು ಹೃದಯ ಬಿಚ್ಚಿರಿ. ಅಲ್ಲಿ ಉಡಂಬಡಿಕೆಯಲ್ಲಿ ಹೇಳ್ತಿದ್ದಾರೆ, ನಿಮ್ಮ ಬಟ್ಟೆಗಳೆಲ್ಲ ಹೃದಯವನ್ನೇ ಬಿಚ್ಚಿರಿ. ಹಲ್ಲೆಲೂಯಾ! ಬಾಯಿ ಮಾತನಾಡುವುದು ಹೃದಯದಲ್ಲಿ ತುಂಬಿ ಬರುವಂಥದ್ದಾಗಿದೆ.
ಅನೇಕರಿಗೆ ಯೇಸು ಕ್ರಿಸ್ತನ ರಕ್ಷಕನಾಗಿ ಸ್ವೀಕರಿಸುವುದು ತುಂಬಾ ಸುಲಭವಾಗಿದೆ. ಯಾಕಂದ್ರೆ ಬಿಡುಗಡೆ ಬೇಕು. ಆದರೆ ಅನುಸರಿಸುವುದಕ್ಕೆ ಕರ್ತನಾಗಿ ತಮ್ಮ ಹೃದಯದಲ್ಲಿ ಸ್ವೀಕರಿಸುವುದಕ್ಕೆ ಭಯಂಕರ ಕಷ್ಟವಾಗಿದೆ. ಆದರೆ ಯೇಸು ಕ್ರಿಸ್ತನು ಬಂದಿರೋದು ನಮ್ಮ ಜೀವನಕ್ಕೆ ಕರ್ತನಾಗುವುದಕ್ಕೆ. ಯಾರಾದರೂ ಆತನನ್ನು ಹೃದಯದಲ್ಲಿ ನಂಬಿ ಬಾಯಿನಲ್ಲಿ ಆಯ್ಕೆ ಮಾಡಿ ಯೇಸುವೇ ಕರ್ತನೆಂದು ಒಪ್ಪಿಕೊಂಡರೆ ಅವನಿಗೆ ರಕ್ಷಣೆಯಾಗುತ್ತದೆ. ಅವನ ಹೃದಯದಲ್ಲಿ ಅವನ ದೇವರನ್ನು ಸ್ವೀಕರಿಸಿದರೆ ಸ್ವಾತಂತ್ರ್ಯ ಕೊಟ್ಟರೆ ನಿಮಗೆ ಸ್ವಾತಂತ್ರ್ಯ. ಹಾಲೆಲೂಯ, ಹಾಲೆಲೂಯ. ನನಗಾಗಿಯೇ ಮನುಷ್ಯನಾದ, ನನಗಾಗಿಯೇ ಮನುಷ್ಯನಾದ, ನನಗಾಗಿಯೇ ಕಷ್ಟಪಟ್ಟ, ನನಗಾಗಿಯೇ ಕಷ್ಟಪಟ್ಟ. ಯಾರೆಲ್ಲ ಕೈಬಿಟ್ಟರು ಯೇಸು ಕೈಬಿಡಲಾರ. ಯಾರೆಲ್ಲ ಕೈಬಿಟ್ಟರು ಯೇಸು ಕೈಬಿಡಲಾರ, ಕೈಬಿಡಲಾರ, ಕೈಬಿಡಲಾರ. ಯೇಸು ಕೈಬಿಡಲಾರ, ನನ್ನ ಯೇಸು ಕೈಬಿಡಲಾರ, ನಿಮ್ಮ ಯೇಸು ಕೈಬಿಡಲಾರ. ಯಾರೆಲ್ಲ ಕೈಬಿಟ್ಟರು ಯೇಸು ಕೈಬಿಡಲಾರ, ಯಾರೆಲ್ಲ ಕೈಬಿಟ್ಟರು ಯೇಸು ಕೈಬಿಡಲಾರ. ಕರ್ತನಾದ ಯೇಸುವೇ, ನಿಮ್ಮ ಸನ್ನಿಧಾನಕ್ಕೆ ನಮ್ಮೆಲ್ಲರನ್ನು ನನ್ನನ್ನು ಸೇರಿಸಿ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀವು ನಮಗೆ ಸ್ವಾತಂತ್ರ್ಯ ಕೊಟ್ಟಾಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಘೋಷಿಸಿ ಆಚರಣೆ ಮಾಡುವವರು ಕೂಡ ಅಸ್ವಾತಂತ್ರ್ಯದಲ್ಲಿ ಗುಲಾಮತನದಲ್ಲಿ ಇರುವಾಗ ಅವರನ್ನು ಬಿಡಿಸುವುದಕ್ಕಾಗಿ ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗುವುದಕ್ಕಾಗಿ ಅಪ್ಪಣೆ ಕೊಟ್ಟ ಕರ್ತನೆ, ನೀವು ಕೊಟ್ಟಿರೋ ಮಾತೇ ನಮ್ಮ ಸ್ವಾತಂತ್ರ್ಯ, ನೀವು ಕೊಟ್ಟ ಅಧಿಕಾರವೇ ರಕ್ಷಣೆ, ನೀವು ಕೊಟ್ಟಿರೋ ವಾಕ್ಯವೇ ನಮಗೆ ಆತ್ಮ. ಹಾಲೇಳಿ ಅದೊಂದೇ ನಮಗೆ ಆಯುಧ ಕರ್ತನೆ. ನಿಮ್ಮ ಕೃಪೆಯನ್ನು ಒಪ್ಪಿಸಿಕೊಡ್ತಾ ಇದ್ದೀವಿ. ಬಂದಿರುವ ಸಕಲರ ಹೃದಯಗಳಲ್ಲೂ ಕರ್ತನೆ, ನೀವು ಮುಟ್ಟಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಕೊಡಬೇಕೆಂಬುದಾಗಿಯೂ ಅನೇಕರ ಸ್ವಾತಂತ್ರ್ಯಕ್ಕಾಗಿ ಪ್ರತಿಯೊಬ್ಬರನ್ನು ಉಪಯೋಗಿಸಬೇಕೆಂಬುದಾಗಿಯೂ ನಿಮ್ಮ ಮುಂದೆ ಸಮರ್ಪಿಸಿಕೊಂಡು ಕೇಳಿಕೊಡ್ತಾ ಇದ್ದೀವಿ. ವೇಗವಾಗಿ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕರ್ತನೆ. ಒಮ್ಮನಸ್ಸಿನಿಂದ ಒಂದೇ ಆತ್ಮನಿಂದ ಆಶೀರ್ವದಿಸಿ ಅನೇಕರಿಗೆ ರಕ್ಷಣೆಯಾಗುವಂತೆ ಬಾಗಿಲುಗಳು ತೆರೆಯ ಮಾಡಿ ಕರ್ತನೆ. ಸೈತಾನ ಮುಚ್ಚಿಡುವಂತ ಅನೇಕ ಕೆಲಸಗಳು ಮಾಡುವಂತ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನಾವು ಲಯ ಮಾಡುತ್ತಾ ಇದ್ದೇವೆ. ಅಪ್ಪ, ನಿಮ್ಮ ಕೃಪೆಯಲ್ಲಿ ವ್ಯಾಪರಿಸಲಿ. ಸೈತಾನ ಸಕಲ ಕೆಲಸಗಳಲ್ಲಿ ಲಯವಾಗಿ ಹೋಗಲಿ. ಹಾಲೆಲೂಯ. ಕೆಲಸ ಮಾಡಿ ಅನೇಕರನ್ನು ಹಾಳಾಗಿ ಮಾಡುವಂತ ಈ ದೇಶದಲ್ಲಿ ಕರ್ತನೆ, ನಿಮ್ಮ ಬಿಡುಗಡೆ ಕರ್ತನೆ ಪ್ರಕಟವಾಗುವಂತೆ, ಕಣ್ಣಿನ ಮುಂದೆ ಕಾಣುವಂತೆ ಆ ಗಂಡನ್ನು ಕರೆಯಲ್ಪಟ್ಟಿರುವ ಆ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಬಂದ ಪ್ರಕಾರ ಈ ದೇಶದಲ್ಲಿ ಬದಲಾವಣೆ ಬರಲಿ ಕರ್ತನೆ. ನಿಮ್ಮ ಮಾತುಗಳು ಶಕ್ತವಾಗಿ ಅಳಿಯುವ ಮಾತುಗಳ ಮೇಲೆ ಅಳಿಯಲಾರದ ಮಾತುಗಳು ಅಧಿಕಾರವಾಗಿ ಚಲಿಸುತ್ತಾ ಇರಲಿ. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಕೃಪೆಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ನನಗೆ ಕರ್ಕೊಂಡು ಬಂದದಕ್ಕಾಗಿ ತುಂಬಿಸ್ತು. ಈ ಸಂತೋಷಕರವಾದ ಈ ದಿನದಲ್ಲಿ ದೇವರು ನಮ್ಮನ್ನು ಒಂದುಗೂಡಿಸುವುದಕ್ಕಾಗಿ ತುಂಬಿಸ್ತು. ಮಾಡಿದ ಸಕಲ ಉಪಕಾರಗಳು ತುಂಬ ವಂದನೆಗಳು, ಧನ್ಯವಾದಗಳು. ಕೆಲವೊಂದು